ಟ್ರೀಟ್ಮೆಂಟ್ ಬಗ್ಗೆ ನೀವೇನು ಎಷ್ಟು ಮಾಡ್ಬಿಡಿ, ನಾನು ನೋಡ್ಕೋತೀನಿ. ಸರ್ ನಮ್ಮ ಕಂಪ್ನಿ ಮೆಡಿಸಿನ್ಸ್ ಸ್ವಲ್ಪ ಪ್ರಮೋಟ್ ಮಾಡಿ. ಆಯ್ತಾಯ್ತು, ನಾನು ಮಾಡ್ತೇನೆ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ನೀವು ತುಂಬಾ ಚೆನ್ನಾಗಿ ಬಿಡ್ತೀರಾ. ಪೂಜಾ ಗಾಂಧಿ ರಾಜೀವ್, ನಿಮ್ ಫೋನ್ ನಂಬರ್ ಕೊಡಿ. ಏನಮ್ಮ ನನ್ನ ಕೆಲಸ ಆಗೋದು ಡೌಟು, ನೀನ್ ಟ್ರೈ ಮಾಡು. ಹೇಳ್ಬಾರ್ದು. ಸರ್ ಡಾಕ್ಟರ್ ಫ್ರೀ ಇದಾರಂತೆ, ಹೋಗೋಣ. ಹೋಗ, ಡಾಕ್ಟರ್ ಬೇಕಾದ್ರೆ ಇಲ್ಲಿ ಬರ್ತಾರೆ. ಅವ್ನ ಹಂಗೇನೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ವೆರಿ ಗುಡ್ ಮಾರ್ನಿಂಗ್. ಬನ್ನಿ ರಾಜೀವ್. ಸರ್ ಇದು ಹೊಸ ಡ್ರಗ್ ನಮ್ಮ ಕಂಪನಿ ಇವಾಗ ತಾನೇ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಿದೆ. It has a combination of high longevity in clinical practice. In fact, it's much better than ampicillin in acute sinusitis. ಇಷ್ಟೇ ಅಲ್ಲದೆ ಮೈಗ್ರೇನ್ ಇಂದ ಸಫರ್ ಮಾಡ್ತಿರೋರಿಗೆ ನಮ್ಮ ಕಂಪನಿ 3 years ಇಂದ ರಿಸರ್ಚ್ ಮಾಡಿ ನೆಕ್ಸ್ಟ್ ಮಂತ್ ಒಂದು ಡ್ರಗ್ ನ ಬಿಡುಗಡೆ ಮಾಡ್ತಾ ಇದೆ. ಎನಿಥಿಂಗ್ ಎಲ್ಸ್? That's all, doctor. ನೀವು ಬಿಡಿ ರಾಜೀವ್, ಯಾವುದೇ ಡೆಲ್ ಆಗಿರೋ ಕಂಪ್ನಿಲಿ ವರ್ಕ್ ಮಾಡಿದ್ರು 1-3 ತಿಂಗಳಲ್ಲಿ ಆ ಕಂಪ್ನಿನ ಇಂಪ್ರೂವ್ ಮಾಡ್ಬಿಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್ ನಾನು ಈಗ ಹೇಳಿರೋ ಮೆಡಿಸಿನ್ಸ್ ಬಗ್ಗೆ ಸ್ವಲ್ಪ. ಡೋಂಟ್ ವರಿ, ನಾನು ಪ್ರಿಸ್ಕ್ರೈಬ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ ರಾಜೀವ್. ಬರ್ತೀನಿ. ನೆಕ್ಸ್ಟ್ ಟೈಮ್. ಬಾಯ್. ಶೈನಾ, ಲೋ ಶೈನಾ. ಎದ್ದೇಳ. ಅದ್ಯಾಕ್ ಶೈನಾ ಅಂತ ಹೆಸರಿಟ್ಬಿಟ್ರು? ಹುಡುಗಿರ್ ಸಿಕ್ಕಿದ್ರೆ ಮಾತಾಡ್ತಿರ್ತೀಯ ಇಲ್ಲ ನಿದ್ದೆ ಮಾಡ್ತಾ ಇರ್ತೀಯ? ಮಾತಾಡ್ತಾ ಇದ್ದೆ ಕಣ, ಹೊರಟೋದ್ಲು, ನಿದ್ದೆ ಬಂದ್ಬಿಡ್ತು. ಮನೇಲಿ ಚೆನ್ನಾಗೇ ನಿದ್ದೆ ಮಾಡಿರ್ತೀನಿ, ಅದೇನೋ ಇಲ್ಲಿ ಕೂತ್ರೆ ನಿದ್ದೆ ಬರುತ್ತೆ. ನಡಿ, ಇನ್ನೊಬ್ಬ ಡಾಕ್ಟರ್ ಹತ್ರ ಬೇರೆ ಹೋಗ್ಬೇಕು. ಇದೇ ತರ ನಿದ್ದೆ ಮಾಡ್ತಾ ಇರೋ ಗ್ಯಾರಂಟಿ ಕೆಲಸ ಕಳ್ಕೊತೀಯ. ನನ್ ಪರವಾಗಿ ಮಾತಾಡಕ್ ನೀ ಇದೆಯಲ್ಲ, ಬರ. ನಿನ್ ಮದುವೆ ಆಗ ಹುಡುಗಿ ಕತೆ. ಅವಳ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯೋ, ಅದು ಅವಳ ಕರ್ಮ. ಮಾತಿಗೆ. ಹಾಯ್ ರಾಜೀವ್, 2 ವಾರದಿಂದ ಪತ್ತೆನೇ ಇಲ್ಲ. ಏನಿಲ್ಲ, 1-2 ವಾರ ಕಂಪನಿ ಕಡೆಯಿಂದ ಸ್ವಲ್ಪ ಮೈಸೂರು. ಅದ್ ಸರಿ, 2 ವಾರದಲ್ಲಿ ಇದೇನಿದೆ ಇಷ್ಟೊಂದು ಗ್ಲೋ ಫೇಸ್ ಅಲ್ಲಿ? ನೀವು ಕೊಟ್ಟಿರೋ ಬ್ಯೂಟಿ ಟಿಪ್ಸ್ ನ ಫಾಲೋ ಮಾಡ್ತಿದ್ದಾಳೆ. ನಾ ಹೇಳ್ದೆ ನೋಡಿ, ಬರೀ ಅವ್ರು ಮಾತ್ರ ಫಾಲೋ ಮಾಡಿದ್ರೆ ಸಾಲದು. ತಗೊಳ್ಳಿ, ಇದನ್ನ ಯೂಸ್ ಮಾಡಿ. ಆಯುರ್ವೇದಿಕ್ ಬಾಡಿ ಲೋಷನ್, ಅದ್ರ ಗ್ಲೋನೇ ಬೇರೆ. ಬೇಡ, ನನಗೆ ರಾಜೀವ್ ಕೊಟ್ಟಿರೋದೇ ಸಾಕು. ಓಕೆ ರಾಜೀವ್, ನಾವಿನ್ ಬರ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮನ್ನ ಮರಿದೇ ಮೀಟ್ ಮಾಡಿ. ಮೈ ಪ್ಲೆಜರ್, ಶ್ಯೂರ್, ಡೆಫಿನೆಟ್ಲಿ. ಒಳ್ಳೆನಾ? ಬಾಯ್. ಹಾಯ್ ರಾಜೀವ್, ವಾಟ್ ಇಸ್ ಸರ್ಪ್ರೈಸ್? ನಮ್ ವಾರ್ಡ್ ಕಡೆ ಬರಲೇ ಇಲ್ಲ. ಅದು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ. ನಾನು ಅದಕ್ಕೆ ರಾಜೀವ, ಯಾರ ಬ್ಯಾಗ್ ನಿನ್ ಗಾಡಿಗೆ ತಗಲಾಕ್ಬಿಟ್ಟು ಹೋಗಿದಾರಲ್ಲ? ಅದ್ ಯಾರ್ದಿರ್ಬೇಕು? ಬಿಸಾಕಲೇ. ಇರೋ ನೋಡೋಣ. ಇಲ್ಲಿ ನೋಡು, ಏನು ಮ್ಯಾನರ್ಸ್ ಇರುತ್ತೆ. ಸಿಮ್ ಕಾರ್ಡು. ಏನೋ ಮಾಡ್ತಿದ್ಯಾ? ಯಾರ್ದೋ ಸಿಮ್ ತಗೊಂಡ್ ನಿನ್ ಫೋನಲ್ಲಿ ಯಾಕೋ ಆಗ್ತಾ ಇದ್ಯಾ? ಕರೆನ್ಸಿ ಇದ್ರೆ ಖಾಲಿ ಮಾಡೋಣ, ಇರೋ. ಬಿಟ್ಟಿ ಸಿಮ್ ಇದ್ರೆ ಮೈಯೆಲ್ಲ ಫೋನ್ ಅಂತೆ. ಹುಡುಗಿ ಫೋನ್. ಹಲೋ, ಶಯನಾ ಸ್ಪೀಕಿಂಗ್. ಗ್ರಾಹಕರ ಸೇವೆಯನ್ನು ಉತ್ತಮಪಡಿಸುವುದಕ್ಕಾಗಿ ನಾವು ನಿಮ್ಮನ್ನು ಸಂಪರ್ಕಿಸುತ್ತಿದ್ದೇವೆ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಮತ್ತೊಮ್ಮೆ ಹೇಳ್ತೀರಾ? ಶಯನಾ. ಈಗ ತಾವೆಲ್ಲಿದ್ರೆ ಹೇಳಿ. ಯಾಕೆ ಹೇಳಿದ್ರೆ ಕಂಪ್ನಿ ಕೊಡ್ತೀರಾ? ಕಂಪನಿನ ಪೊಲೀಸ್ ಸ್ಟೇಷನ್ ನಲ್ಲಿ ಕೊಡ್ತೀನಿ. ಮರ್ಯಾದೆಯಾಗಿ ನನ್ ಫೋನು ವ್ಯಾನಿಟಿ ಬ್ಯಾಗ್ ತಂದ್ಕೊಟ್ರೆ ಬಚಾವಾಗ್ತೀಯಾ? ತಗೋ ನಿಂಗೆ. ಯಾರ್ರೀ ಮಾತಾಡ್ರಿ? ಯಾರು ಮಾತಾಡ್ತಿರೋದು? ಗೊತ್ತಿಲ್ಲ ಕಣ, ಏನ್ ಮಾತಾಡ್ತಿದ್ರ ಅರ್ಥ ಆಗ್ತಿಲ್ಲ, ಅದಕ್ಕೆ ನೀನ್ ಕೊಟ್ಟೆ. ಹಲೋ. ಏಯ್, ಮರ್ಯಾದೆಯಾಗಿ ನೀನ್ ಇರೋ ಜಾಗ ಹೇಳ್ತೀಯ ಇಲ್ವೋ? ಯಾರು ಇದು ರೋಪ್ ಆಗ್ತಿದ್ದಾಳೆ? ಗೊತ್ತಿಲ್ಲ ಕಣೋ, ಸಿಮ್ ಕಾರ್ಡ್ ಹಾಕದ್ಮೇಲೆ ತಕ್ಷಣ ಕಾಲ್ ಬಂದ್ಬಿಡ್ತು. ನನ್ಗನ್ಸುತ್ತೆ ಪರ್ಸ್ ಕಳ್ಕೊಂಡಿರೋಳೆ ಇರ್ಬೇಕು. ಸಿಮ್ ಹೊಳ್ದೆ ಅಂತ ಕಾಣಿಸುತ್ತೆ. ನೀನ್ ಕೆಲಸ. ಹಲೋ ಮಿಸ್. ಏನ್ರಿ ಮಿಸ್ಸು? ಮೊದ್ಲು ನನ್ಗೆ ನೀವಿರೋ ಜಾಗ ಹೇಳಿ. ನನ್ಗೆ ನನ್ ಬ್ಯಾಗ್ ಬೇಕು, ಅದ್ರಲ್ಲಿರೋ ದುಡ್ಡಲ್ಲಿ ಬೇಕಾದ್ರೆ ಅರ್ಧ ನೀವೇ ತಗೊಳ್ಳಿ. ನೋಡಿ ಪ್ರೀತಿ ಅವ್ರೆ, ನನ್ನ ಹೆಸರು ನಿಮಗ್ ಗೊತ್ತಾ? ಅಯ್ಯಯ್ಯಯ್ಯ, ನಿಮ್ ಬ್ಯಾಗ್ ಅಲ್ಲಿ ನಿಮ್ ಐಡಿ ಇದೆಯಲ್ರಿ, ಅದನ್ನ ನೋಡಿ ನಿಮ್ ಹೆಸರು ಹೇಳ್ದೆ ಅಷ್ಟೇ. ಸರಿ, ಇವಾಗ ನೀವ್ ಎಲ್ಲಿದ್ರೆ ಹೇಳಿ, ನಾನೇ ಅಲ್ಲಿಗೆ ಬರ್ತೀನಿ. ಸ್ವಲ್ಪ ಕೋಪ ಬಿಟ್ಟು ನಾನು ಹೇಳದ್ನ ತಾಳ್ಮೆಯಿಂದ ಕೇಳಿ, ಯಾಕಂದ್ರೆ ಕೋಪದಿಂದ ಏನೂ ಸಾಧನೆ ಮಾಡಕ್ಕಾಗಲ್ಲ. ನೋಡಿ,
ಯಾರೋ ನಿಮ್ ಪರ್ಸನ್ ಕದ್ದು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡು ಬೇಡದೇ ಇರೋದನ್ನ ಪರ್ಸನೇ ಬಿಟ್ಬಿಟ್ಟು ನನ್ ಬೈಕ್ ತಗಲಾಕ್ಬಿಟ್ಟು ಓಡೋಗಿದ್ದಾರೆ. ಓ ಎಸ್, ಈಗ ನಾನೇನ್ ಮಾಡ್ತೀನಿ, ಆ ಪರ್ಸ್ನ ತಗೊಂಡು ಹಿಲ್ ಸೈಡ್ ಹಾಸ್ಪಿಟಲ್ ರಿಸೆಪ್ಷನ್ ಕೊಟ್ಬಿಟ್ಟು ಹೋಗಿರ್ತೀನಿ. ನೀವು ಕೂಲ್ ಆಗಿ ಬಂದು ತಗೊಂಡು ಹೋಗಿ. ಐ ರಿಯಲಿ ಪಿಟಿ ಯು. ಯಾಕೆ ಏನಾಯ್ತು ಹೇಳ್ತೀನಿ ಬಾರೆ. ಏಯ್ ಮುಟ್ಟಾಳ, ತಗೋ ಸಿಮ್ನ ತೆಗೆದು ಈ ಬ್ಯಾಗಲ್ಲಿ ಹಾಕು, ಇಲ್ಲಾಂದ್ರೆ ಹುಡುಗಿ ಬಂದು ನಿನ್ನ ಕಚ್ಚಿ ತಿಂದ್ಬಿಡ್ತಾಳೆ. ಹಾಕೋ. ತರ್ಲೆ ಸವಾಸ. ನಡಿ. ಮೇಡಮ್. ಓ ರಾಜೀವ್, ಹೇಳಿ, ನನ್ನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ, ಪ್ರೀತಿ ಅಂತ ಒಬ್ರು ಬರ್ತಾರೆ, ಅವ್ರು ಬಂದ್ರೆ ಬ್ಯಾಗ್ ಕೊಟ್ಬಿಡಿ. ಅಷ್ಟೇನಾ? ಮಿಕ್ಕಿದ್ ನಾ ಇಲ್ಲ. ಸದ್ಯಕ್ಕೆ ಅಷ್ಟೇ, ಈಗ ಮುಚ್ಕೊಂಡು ನನ್ ಜೊತೆ ನಡಿ. ತಗೊಳ್ಳಿ. ಸರಿ. ಏನು ಯಾವಾಗ್ಲೂ ತಗಲಾಕೊಳ್ಳೋ ಕೆಲಸನೇ ಮಾಡ್ತೀಯಲ್ಲ. ಅದ್ ಯಾರ್ಯಾರು ಸಿಮ್ ತಗೊಂಡು ನಿನಗೆ ಮಾತಾಡ್ಬೇಕು ನೀನು? ಡ್ಯುಯಲ್ ಸಿಮ್ ಆಪ್ಷನ್ ಇತ್ತಪ್ಪ. ಹೌದು, 2 ಸಿಕ್ಕಿದ್ರೆ ಸುಮ್ನೆ ಹಂಗೆ ಹಾಕೊಂಡ್ಬಿಡ್ತೀಯಾ? ಹಿಡ್ಕೊ ಇದನ್ನ. ಬಾರಿ ಬೇಗ, 2 ನಿಮಿಷ ಬಂದ್ಬಿಡ್ತೀವಿ. ಬೇಗ ಬನ್ನಿ. ಎಕ್ಸ್ಕ್ಯೂಸ್ ಮೀ, ನಾನು ಪ್ರೀತಿ ಅಂತ. ಓ, ಪ್ರೀತಿ ಅಂದ್ರೆ ನೀವೇನಾ? ಎಸ್, ನಾನೇ. ನೀವು ರಾಜೀವ್ ಅವ್ರ ಫಿಯಾನ್ಸಿನಾ? ವಾಟ್ ಬುಲ್ಶಿಟ್. ಯಾರ್ಯಾದು ರಾಜೀವ್? ಅದೇ, ಈ ಬ್ಯಾಗ್ ಕೊಟ್ರಲ್ಲ ಅವರು. ತಗೊಳ್ಳಿ. ಅವ್ರು ನಿಮಗೆ ಗೊತ್ತಾ? ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ? ಒಂದ್ ನಿಮಿಷ ರೀ, ಕೊಡ್ತೀನಿ. ತಗೊಳ್ಳಿ. ಸ್ವಲ್ಪ ಫೋನ್ ಕೊಡಿ. ಡಾಕ್ಟರ್ ಹೇಳಿ, ನನ್ನ ಮೇಲೆ ವಿಶ್ವಾಸ ಇಟ್ಟು ಒಬ್ಲೈಜ್ ಮಾಡಿ ನಮ್ಮ ಕಂಪನಿ ಮೆಡಿಸಿನ್ಸ್ ನ ಪ್ರಿಸ್ಕ್ರೈಬ್ ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಓಕೆ. ಇದೇ ರೀತಿ ನಿಮ್ ಕೋಆಪರೇಷನ್ ಸದಾ ನಮ್ಮ ಮೇಲೆ ಇರಲಿ. ಖಂಡಿತ, ನಮ್ಮ ಕೋಆಪರೇಷನ್ ಆಲ್ವೇಸ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಡಿಸ್ಟರ್ಬೆನ್ಸ್? ಫೋನೇ ತೆಗಿತಾ ಇಲ್ಲ, ನಮ್ಮೇಲೆ ಬೇಜಾರಾಗಿರ್ಬೇಕು. ಹೌದಾ? ಸರಿ, ಬಾ ಹೋಗೋಣ. ನಡಿ. ಥ್ಯಾಂಕ್ಸ್ ರೀ. ಯು ಆರ್ ವೆಲ್ಕಮ್. ಭಗವಂತ, ಇವತ್ತಾದ್ರೂ ನನ್ನ ಮಗನ್ ಜೊತೆ ಒಂದ್ ಆಟ ಗೆಲ್ಲುವಂತ ಅವಕಾಶ ಮಾಡ್ಕೊಡೋ ತಂದೆ. ಪಪ್ಪ, ನೀವ್ ಕಾಯ್ತಿರ್ಬೇಕಷ್ಟೇ. ಅಣ್ಣ ಬರ್ತಿದ್ದ ಹಾಗೆ ನಾನು ಅವನ್ನ ಹಾರಿಸ್ಕೊಂಡು ಶಾಪಿಂಗ್ ಕರ್ಕೊಂಡು ಹೊಟ್ಟೋಗ್ತೀನಿ. ಯಾಕೆ ಮೈ ಡಿಯರ್? ಯಾಕೆ ಮೈ ಡಿಯರ? ಇಬ್ರು ಸೇರಿ ಪಾಪ ಕೂಸ್ನ 1 ವಾರದಿಂದ ಸತಾಯಿಸ್ತಾ ಇದ್ದಾರೆ. ಅವನಂತೂ ಅವಳನ್ನೊಂದು ಮೂವಿಗೂ ಕರ್ಕೊಂಡು ಹೋಗಿಲ್ಲ, ಶಾಪಿಂಗೂ ಕರ್ಕೊಂಡು ಹೋಗಿಲ್ಲ. ಹಾಗೆ ಹೇಳು ಮಮ್ಮಿ. ಆಯ್ತು ಆಯ್ತು ಆಯ್ತು, ಈಗ ನೀವಿಬ್ರಿದ್ದೀರಾ, ನಾನು ಒಬ್ಬನೇ ಒಬ್ಬ ಇದ್ದೀನಿ, ಮೆಜಾರಿಟಿ ನಿಮ್ದು. ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ನಮ್ ಮಗ ಬರ್ಲಿ, ಅವನ್ ಏನ್ ಹೇಳ್ತಾನೋ ಹಾಕ್ ಕೇಳೋಣ. ಅಯ್ಯೋ ಬರ್ಲಿ ಬಿಡ್ರಿ, ನಮ್ಗೇನು ಅವ್ನ್ ಕಂಡ್ರೆ ಭಯಾನ? ಅದೇನೆ, ಇವತ್ತಂತೂ ಅಣ್ಣ ಬಂದ್ಮೇಲೆ ನಾನ್ ನಿನ್ ಜೊತೆ ಕಾರ್ಡ್ಸ್ ಆಡೋದಕ್ಕೆ ಬಿಡೋಲ್ಲ. ಹಂಗ ಹೇಳು. ಬೇಗ ಬರೋ ಕಂದ. ಮಮ್ಮಿ, ರಾಜೀವ, ಅಯ್ಯೋ ಏನಾಯ್ತು ಕಂದ? ಏನಾಯ್ತು? ಅಯ್ಯೋ ದೇವ್ರೆ, ಏನು ಹೊಟ್ಟೆ ನೋವೇನೋ? ಅಯ್ಯೋ, ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರಕ್ಕಾಗ್ಲಿಲ್ಲ. ಅದ್ಯಾವ್ದೋ ಹೋಟ್ಲಲ್ಲಿ ಊಟ ಮಾಡಿ ಮಮ್ಮಿ 2 ಸಲ ನನ್ ಎಷ್ಟ್ ಸರ್ತಿ ಬಡ್ಕೊಂಡಿದ್ದೀನಿ ಇವನ್ಗೆ. ಹೋಟ್ಲಲ್ಲಿ ಹಾಳು ಮುಳು ತಿನ್ಬೇಡವೋ, ಚೂರು ಪೆಟ್ರೋಲ್ ಕಾಸು ಖರ್ಚಾದ್ರೂ ಪರವಾಗಿಲ್ಲ, ಊಟಕ್ಕೆ ಮನೆಗೆ ಬಾ ಅಂತ ಕೇಳ್ಬೇಕಲ್ಲ. ನಿನಗ ಬುದ್ಧಿ ಬರಲ್ಲ ಬಿಡು. ನಡಿ ನಡಿ, ರೆಸ್ಟ್ ತಗೋ, ನಡಿ ನಡಿ. ಹಾಗಾದ್ರೆ ನನ್ ಶಾಪಿಂಗ್ ಇಲ್ವಾ? ಅವ್ನ್ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದ. ಶಾಪಿಂಗ್ ಅಂತೆ ಶಾಪಿಂಗು. ಭಾನುವಾರ ಹೋಗು. ಮಮ್ಮಿ, ನನಗ್ ಯಾಕೋ ಇವನ್ ಮೇಲೆ ಅನುಮಾನ. ನನ್ ಕರ ಆಗ್ತಿಲ್ಲ. ಚೈತ್ರ, ಸಂಡೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೆ. ಸಂಡೆ ನಿನ್ನ ಶಾಪಿಂಗು ಮೂವಿ 2ಕ್ಕೂ ಕರ್ಕೊಂಡು ಹೋಗ್ತೀನಿ ಕಣೆ. ಚೈತ್ರ, ನಿನಗೆ ನನ್ನ ಮೇಲೆ ಅಷ್ಟೊಂದು ಡೌಟ್ ಇದ್ರೆ ತಗೋ, ಈ ದುಡ್ಡನ್ನ ನೀನೇ ಇಟ್ಕೋ. ಇದನ್ನ ಈಗ ತಾನೆ ನಿನಗೋಸ್ಕರ ATM ಇಂದ ಡ್ರಾ ಮಾಡ್ಕೊಂಡು ಬಂದಿದ್ದು. ನನಗೆ ಯಾಕೋ ಹೊಟ್ಟೆ ಮತ್ತೆ ಕೈ ಕೊಡೋ ತರ ಇದೆ. ನಾ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ನೀನ್ ನಡಿಯಪ್ಪ, ನೀನ್ ಬರೋದು ಬೇಡ, ನಿನ್ ಮೇಲೆ ಇರು. ಇರ್ಲಿ, ಹೋಗಪ್ಪ. ಅಯ್ಯೋ ಪಾಪ, ಬರೀ ಡ್ರಾಮಾ. ಅಯ್ಯೋ ನನ್ನ ಹೊಟ್ಟೆ. ಶ್ರೀಮತಿ ಲಲಿತಾ ದೇವಿಯವರೇ, ತಾವು ನನ್ನನ್ನ ಅನುಮಾನ ದೃಷ್ಟಿಯಿಂದ ನೋಡೋ ಅಗತ್ಯ ಇಲ್ಲ. ತಮ್ಮ ಮಗನ ಹೊಟ್ಟೆ ನೋವಿನ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ.
ಕಳ್ರು ಸಿಕ್ಕೇ ಸಿಗ್ತಾರೆ. ಹೋಗ್ಲಿ ಬಿಡ, ದುಡ್ಡು ಕೊಟ್ಟಿದ್ದಾನಲ್ಲ, ಭಾನುವಾರ ಕರ್ಕೊಂಡ್ ಹೋಗ್ದೆ ಹೋದ್ರೆ ನಾನೇ ಕರ್ಕೊಂಡ್ ಹೋಗ್ತೀನಿ. ಗುಡ್, ವೆರಿ ಗುಡ್, ಐ ಲೈಕ್ ಇಟ್. ಲಲ್ಲಿ, ರಾಜೀವನ್ ಹೊಟ್ಟೆ ನೋವಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಕೊಟ್ರೆ ಚೆನ್ನಾಗಿರುತ್ತೆ. ಗೊತ್ತಿದೆ ಕೊಟ್ರೆ ಮೇಲೋಗಿ ಆರೋಗ್ಯ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ. ಗೊತ್ತಿದೆ, ತರ್ತೀನಿ ಹೋಗ್ರಿ. ಬಾರೆ ನಡಿ ಮಮ್ಮಿ. ಅಂತೂ ಇಂತೂ ಸಾಕಾಕಿದ್ದಾಯ್ತು ಇವ್ರನ್ನ. ಸುಬ್ಬು, ಅವರಿಬ್ರಲ್ಲಿ ಟೀ ತರ್ತಾ ಇದ್ದಾಳೆ ಇರೋ. ಓಕೆ ಓಕೆ ಓಕೆ. ಏ ರಾಜೀವ, 500 ರೂಪಾಯಿ ಜಾಕ್ ಪಾಟು, ಬರೀ ಕ್ಯಾಶು, ಕ್ರೆಡಿಟ್ ಇಲ್ಲ. ಓಕೆನಾ? ಸಮಾಧಾನ ಮಾಡ್ಕೊಳ್ಳೋ, ಟೀ ಕುಡಿದ್ರೆ ಸರಿ ಹೋಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್, ಶೂರ್ ಶೂರ್. ಕುಡಿ, ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು. ಕುಡಿ. ನೋಡು, 2000 ರೂಪಾಯಿ ನಿನ್ ಶಾಪಿಂಗ್ಗೆ ನನ್ ಕಡೆಯಿಂದ. ಅವನ್ ಸಂಕಟ ನೋಡಕ್ ಆಗಲ್ಲ ಕಣೆ. ರಾಜೀವ, ಒಂದ್ ಜಾಕ್ಪಾಟ್ ಆಟ ಆಡೋ, ಹೊಟ್ಟೆ ನೋವು ಕಡೆ ಗಮನ ಕಮ್ಮಿ ಆಗುತ್ತೆ. ನರಳ್ತಾ ಇದ್ರೆ ಇವ್ರು ಬೇರೆ ನೋಡ್ ಮಮ್ಮಿ. ಅವ್ರು ಹೇಳ್ತಿರೋದ್ ಕರೆಕ್ಟ್ ಕಣೋ. ಸುಮ್ನೆ ಕೂತ್ರೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಕಂದ. ಒಂದ್ ಹಾಡಾಟ ಆಡು. ಚೈತ್ರ, ನೀನು ಆಡೆ. ನಾನಾ? ಓಕೆ ಓಕೆ, ನಾನ್ ಆಡ್ತೀನಿ. ಈ ಹೊಟ್ಟೆ ನೋವಲ್ಲಿ ಆಡಕ್ ಆಗಲ್ಲ ಮಮ್ಮಿ, ಆದ್ರೂ ನೀವು ಫೋರ್ಸ್ ಮಾಡ್ತಿದ್ದೀರಾ ಅಂತ. ಪರವಾಗಿಲ್ಲ ಪರವಾಗಿಲ್ಲ. ಗುಡ್ ಗುಡ್, ಐ ಲೈಕ್ ಇಟ್. ರೆಡಿ ರೆಡಿ. 1 1 1 2 2 4 4 6 6 9 9 13 ಜೋಕರ್ 6 ಆಡಪ್ಪ. ಎಲ್ಲಿ ತೋರ್ಸು. ಇದೀ ಕಡೆ. ಓಕೆ. ಹೇಗ್ ಬಂದಿದೆ ರೀ? ಓ, ಯಾಕೆ ಹೇಳ್ತೀಯ ನನ್ ಕತೆ? ಜೋಕರ್ ಇದ್ರು ಆಡಕ್ ಆಗ್ತಿಲ್ಲ. ಚಿನ್ನದಂತ ನಾಡಿಗೆ ರನ್ನದಂತ ರಾಜ. ಬಿಡು ರಾಜ, ಕಾಡ್ ಬಿಡು ರಾಜ. ತಗೊಳ್ಳಿ. ಏಸ್ ಯಾವನಿಗ್ ಬೇಕಾ? ಅಯ್ಯೋ, ಇವತ್ ಯಾಕೋ ಅದೃಷ್ಟನೇ ಸರಿ ಇಲ್ಲ. ಆಡಮ್ಮ, ನೀನಾಡು, ನಿಂಗೂ ಟೈಮ್ ಬೇಕಾ? ಆಡ್ತೀನಿ ಸುಬ್ಬು, ಅರ್ಜೆಂಟ್ ಮಾಡ್ಬೇಡ. ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ. ನನ್ನ ಮುತ್ತಿನಂತ ರಾಣಿ ರಾಜ. ತಗೊಳ್ಳಿ. 4 ಯಾವನ್ಗೂ ಬೇಕು? ಬೇಡ್ದಿದ್ರು ಬಿಡಿ ಸುಬ್ಬು. ಇವತ್ ಸರಿನೇ ಇಲ್ಲ. ನೀನಾಡೆ. ಮುತ್ತಿನಂತ ರಾಣಿ ಹೆತ್ತ ಮಕ್ಕಳು 7. ಮಕ್ಕಳು 7, ತಗೋ 8. ಇದನ್ನಲ್ಲಿ ಇಡ್ಬೋದಲ್ರಿ? ಇದು ಮೋಸ, ಇದು ಮೋಸ, ತುಂಬಾ ಮೋಸ, ಇದು ಮೋಸ. ಲಲಿತಾ ಹಾಡು ಹೇಳ್ತಾ ನನಗ್ ಬೇಕಾಗಿರೋ ಕಾರ್ಡ್ ಹೆಸರೆಲ್ಲ ಹೇಳಿದ್ಲು, ಅದಕ್ಕೆ ನೀನ್ ಬಿಡ್ಲಿಲ್ಲ. ರೀ, ಹಾಡ್ ಹೇಳೋದ್ರಲ್ಲಿ ಏನ್ರಿ ತಪ್ಪ? ನನ್ ಪಡಗ ಹಾಡ್ ಹೇಳ್ತಿದ್ದ. ತಪ್ಪ? ರನ್ನದಂತ ರಾಜ, ಮುತ್ತಿನಂತ ರಾಣಿ, 7 ಮಕ್ಕಳು, ಯಾವ ಕಾರ್ಡು ಬಿಟ್ಟಿಲ್ಲ. ಇದು ಮೋಸ, ನಾನು ಒಪ್ಪಲ್ಲ. ಅವೆಲ್ಲ ಗೊತ್ತಿಲ್ಲ, ನಾನು ಕಾರ್ಡ್ಸ್ ಎಲ್ಲ ನೋಡ್ಬಿಟ್ಟಿದ್ದೀರಾ ಸುಬ್ಬು. ನಿಮಗೆ 80 ಪಾಯಿಂಟ್ ಬರೀಲೇಬೇಕು. 80 ಬರಿ. ನೀನ್ 80 ಅಲ್ಲ 160 ಬರ್ಕೊಂಡು ನಾನು ಒಪ್ಪೋದಿಲ್ಲ. ಒಪ್ಕೊಳ್ಳೇಬೇಕು. ಒಪ್ಕೊಳ್ಳೋದಿಲ್ಲ. ಬೇಡ ಸುಬ್ಬು, ನಿಜ ಹೇಳ್ಬಿಡ್ತೀನಿ. ಲಲ್ಲಿ, ನನ್ನ ಹೆಂಡತಿ ಸುಬ್ಬು, ನಾನು ನನಗೆ ಏನು ಹೊಟ್ಟೆ ನೋವು ಬಂದಿದೆ ಅಂತ ನೀನು ಶಾಪಿಂಗ್ ಕ್ಯಾನ್ಸಲ್ ಮಾಡೋಣ, ನೀನು ಕಾರ್ಡ್ಸ್ ಆಡೋಣ ಅಂತ ಹೇಳೋಣ. ನಿನ್ ಗಂಡ ಲೇಟಾಗಿ ಬರ್ತೀನಿ ಅಂತೇನಾದ್ರೂ ಹೇಳಿದ್ನೇನಮ್ಮ? ಇಲ್ಲ ಅತ್ತೆ, ಅವ್ರೇನೂ ಹೇಳಿಲ್ಲ. ನಿಂತ್ಕೋ. ನಿನ್ನ ಆಫೀಸ್ ಬಿಡೋದು ಎಷ್ಟು ಗಂಟೆಗೆ? 5:30ಗಪ್ಪ. ಈಗ ಟೈಮ್ ಎಷ್ಟು? 9 ಗಂಟೆ. ಯಾಕೆ ಲೇಟ್ ಆಯ್ತು? ಅಪ್ಪ, ಅದು ಆಫೀಸಲ್ಲಿ ತುಂಬಾ ಕೆಲಸ ಇತ್ತಪ್ಪ, ಅದಕ್ಕೆ ಲೇಟ್ ಆಯ್ತು. ಲೇಟ್ ಆಗಿದ್ದರೆ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ಲ.
ನಿನ್ನ ಹೆಂಡತಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಅನ್ನೋ ಜ್ಞಾನ ಬೇಡ ನಿಂಗೆ? ಇವತ್ತು ನಿನ್ಗೆ ಊಟ ಇಲ್ಲ. ಅಲ್ಲ ರೀ, ಅದು ಆಫೀಸಲ್ಲಿ ಕೆಲಸ. ಫೋನ್ ಮಾಡಿ ವಿಷಯ ತಿಳಿಸದೇ ಇದ್ದಕ್ಕಾಗಿ ನಿನಗೆ ಈ ಶಿಕ್ಷೆ. ಸಾರಿ ಅಮ್ಮ. ರೂಮ್ಗೆ ಹೋಗು, ನೀನ್ ಹೆಂಡತಿ ಕೈಲಿ ಊಟ ಕಳಿಸ್ತೇನೆ. ಬಾಮ್ಮ. ನಮಸ್ಕಾರ ರಾಯರಿಗೆ. ಓಹೋ ಡಾಕ್ಟ್ರು ಬಾರಯ್ಯ. ಬನ್ನಿ ಬನ್ನಿ, ಮೊದ್ಲು ಬಂದಿರೋ ಕೆಲಸ ಮುಗಿಸೋಣಂತೆ. ಆಮೇಲೆ ನಮ್ಮ ಆಸ್ಪತ್ರೆ ಒಬ್ಬ ಪೇಷಂಟ್ ಬಂದಿದ್ದ, ನನ್ನ ಮಾತು ಕೇಳಿ ಸುಸ್ತಾಗ್ಬಿಟ್ಟ. ಒಳ್ಳೆ ಮಾತಿನ ಮಲ್ಲ ಕಣೆಯ ನೀನು. ಅದೇ ಜಾನಕಿ, ಜಾನಕಿ ಡಾಕ್ಟರ್ ಬಂದಿದ್ದಾರೆ. ಒಂದು ಶುಗರ್ಲೆಸ್ ಕಾಫಿ. ನಮಸ್ಕಾರ ಮಲ್ಕೊಳಪ್ಪ. ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋದ್ರ? ದೀಪಕ್ಕು ರಾಘವೇಂದ್ರ ಹೋದ್ರು. ಕೇಶವ? ಕೇಶವ, ಅವನ ಹೆಂಡತಿ ಪ್ರೀತಿ, ನನ್ ಮೊಮ್ಮಗಳು ಕಾವ್ಯ ಎಲ್ರನ್ನು ಬೆಂಗಳೂರಿಗೆ ಕಳಿಸೀನಿ. ಒಂದ್ ನಿಮಿಷ, ಕಾಫಿ ಆಯ್ತಾಯ್ತು. ಬೆಂಗಳೂರಿಗೆ ಯಾಕೆ ಹೋದ್ರು? ಅದು ನಮ್ಮ ಸಂಬಂಧಿಕರ ಮನೆ ಗೃಹ ಪ್ರವೇಶ ಆಯ್ತು, ಅದಕ್ಕೆ ಎಲ್ರನ್ನೂ ಅಲ್ಲಿ ಕಳಿಸೀನಿ. BP ನಾರ್ಮಲ್ ಆಗಿದೆ, ಏನು ತಲೆ ಕೆಡಿಸ್ಕೋಬೇಕಾದಿಲ್ಲ. ಆಯ್ತಾ? ಶುಗರ್ ಲೆವೆಲ್ನ ಮುಂದಿನ ವಾರ ಚೆಕ್ ಮಾಡೋಣ. ಸರಿ ಡಾಕ್ಟ್ರೆ, ಕಾಫಿ. ಡಾಕ್ಟ್ರೆ, ನಮ್ ಇಬ್ರು ಹುಡುಗರಿಗೂ ಒಳ್ಳೆ ಸಂಬಂಧ ಹುಡುಕೊಟ್ರಿ, ಹಾಗೆ ನಮ್ ದೀಪಗೂ ಒಳ್ಳೆ ಸಂಬಂಧ ಹುಡುಕೊಟ್ರೆ ಚೆನ್ನಾಗಿರುತ್ತೆ. ಅಯ್ಯೋಯ್ಯೋ, ಮರ್ತೇ ಬಿಟ್ಟಿದ್ನಲ್ಲ. ನನ್ ತಂಗಿ ಅವಳ ಮಗಳಿಗೆ ಒಂದು ಗಂಡು ನೋಡು ಅಂತ ಹೇಳಿದ್ಲು. ಕೇಳಿ ನೋಡ್ತೀನಿ. ನಿನ್ ಕಡೆ ಸಂಬಂಧ ಅಂದ್ರೆ ಬಹಳ ಸಲೀಸು, ಯೋಚನೆ ಮಾಡೋ ಹಾಗೆ ಇಲ್ಲ. ಮೊದಲು ವಿಚಾರಿಸಿ. ಈಗಲೇ ಕೇಳ್ತೀನಿ, ಇಲ್ಲ ಅಂದ್ರೆ ಮರ್ತು ಬಿಡ್ತೀಯ. ನೆನ್ನೆ ನ್ಯೂಸ್ನೇ ದಪ್ಪಕ್ಷರದಲ್ಲಿ ಹಾಕಿದಾರೆ. ಇವ್ರಿಗೇನ್ ಕೆಲಸ? ಓಹೋ ಡಾಕ್ಟ್ರು, ಹೇಗಿದೆ ಆರೋಗ್ಯ? ಶುಗರ್ 300ರಲ್ಲಿದೆ, BP 180ರಲ್ಲಿದೆ. ಓಡಾಡಿದ್ರೆ ಸುಸ್ತಾಗುತ್ತೆ, ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಡಾಕ್ಟ್ರೆ, ಸುಮ್ನೆ ಕುಯ್ಬೇಡಿ, ಮೊದಲು ವಿಷಯಕ್ಕೆ ಬನ್ನಿ. ಅದೇ ಚೈತ್ರನ್ಗೆ ಒಂದು ಹುಡುಗನ್ ನೋಡು ಅಂತ ಹೇಳಿದ್ರಲ್ಲ, ನನಗೆ ತಿಳಿದಿರೋ ಒಬ್ಬ ಹುಡುಗ ಇದ್ದಾನೆ, ಒಳ್ಳೆ ಸಂಬಂಧ, ತುಂಬಿದ ಸಂಸಾರ. ನೀವು ಹುಡುಗಿನ ಮೈಸೂರಿಗೆ ಕರ್ಕೊಂಬಂದು ತೋರ್ಸ್ಬೇಕಾಗುತ್ತೆ. ಆಯ್ತು, ಅದಕ್ಕೇನಂತೆ. ಲಲಿತನ್ನು ಒಂದ್ ಮಾತು ಕೇಳ್ಬಿಡ್ತೀನಿ. ಲಲ್ಲಿ, ಲಲ್ಲಿ, ನೀನ್ ಎಲ್ಲಿ? ಬೇಗ ಬಾರೆ ಇಲ್ಲಿ. ಬಂದೆ. ಒಂದ್ ಕೆಲಸ ಮಾಡಿಯ, ಹೇಗಿದ್ರು ನನ್ನ ಮಗ, ಸೊಸೆ, ಮಗಳು ಎಲ್ಲ ಅಲ್ಲೇ ಇದ್ದಾರೆ. ನಿನ್ ತಂಗಿ ಮನೆ ಅಡ್ರೆಸ್ ಅನ್ನ ಅವ್ರಿಗೆ ಕೊಡು, ಅವ್ರು ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ಲಿ. ಒಪ್ಪಿಗೆ ಆದ್ರೆ ಆಮೇಲೆ ಅವ್ನ ಮೈಸೂರಿಗೆ ಕರ್ಸೋಣ. ಹಾಗೆ ಆಗ್ಲಿ. ಯಾರ್ರೀ? ನಿಮ್ಮ ಅಣ್ಣ ಪಿಟೀಲ್ ಮಾಸ್ಟ್ರು. ಅಪರೂಪ ಕುಯ್ಯೋದು ಬಿಟ್ಟು ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ. ಅಣ್ಣ? ಆಹಾ, ಏನು ವಾತ್ಸಲ್ಯ. ಲಲಿತಾ, ಚೈತ್ರ ನೋಡೋದಿಕ್ಕೆ ಹುಡುಗನ ಅಣ್ಣ ಅತ್ತಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಹುಡುಗಿ ಒಪ್ಪಿಗೆ ಆದ್ರೆ ಚೈತ್ರನ ಮೈಸೂರಿಗೆ ಕರ್ಕೊಂಡ್ ಬರ್ಬೇಕಾಗುತ್ತೆ. ಸರಿ ಅಣ್ಣ. ಅವ್ರು ಯಾವಾಗ ಬರ್ತಿದ್ದಾರೆ? ಅವರು ಬೆಂಗಳೂರಲ್ಲೇ ಇದ್ದಾರೆ. ನಿಮ್ ಮನೆ ಅಡ್ರೆಸ್ನ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ರು ನಿಮ್ ಮನೆ ಬರ್ತಾರೆ. ಆಯ್ತಣ್ಣ. ಸರಿ ಅಮ್ಮ. ರೀ, ಹುಡುಗನ ಅಣ್ಣ ಅದಕ್ಕೆ ಎಲ್ಲ ಬರ್ತಿದಾರಂತೆ. ನೀವು ಮಾರ್ಕೆಟ್ ಹೋಗ್ಬಿಟ್ಟು ಒಂದಷ್ಟು ಹೂವು ಹಣ್ಣೆಲ್ಲ ತಂದು. ಸರಿ ಸರಿ, ಫೋನ್ ಕೊಡು, ರಾಜೀವ್ಗೆ ಹೇಳ್ಬಿಡ್ತೀನಿ. ಹಾ, ಹಾಗೆ ಮಾಡಿ. ನಾ ಚೈತ್ರನ್ ರೆಡಿ ಮಾಡ್ಬಿಡ್ತೀನಿ. ಸ್ವೀಟ್ಸ್ ತರ್ಬೇಕಾ? ಹಾ, ಒಂದಷ್ಟು ತಗೊಂಡ್ ಬನ್ನಿ, ಒಳ್ಳೆ ತಗೊಂಡ್ ಬನ್ನಿ. ರಾಜೀವ, ಏನೇ ಇದು, ಇನ್ನೂ ತಯಾರಾಗ್ಲಿಲ್ವಾ? ನಾವ್ ಹೆಣ್ಣಿನ ಮನೆಗೆ ಹೋಗೋದ್ ಯಾವಾಗ, ಹೆಣ್ಣು ನೋಡೋದ್ ಯಾವಾಗ? ನೀವೇ ಹೀಗೆ ಶೃಂಗಾರ ಮಾಡ್ಕೋತಾ ಕುತ್ಕೊಂಡ್ರೆ ಹೇಗೆ? ಏನ್ರಿ ನೀವಾದ್ರೆ ಗಂಡಸರು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಮುಗೀತಪ್ಪ, ಹೆಣ್ಮಕ್ಳಿಗೆ ಹಾಗಾಗತ್ತಾ? ಅಲ್ಲ ಅಣ್ಣ, ನಮ್ಮನ್ನ ನೋಡಿ ಅವ್ರಿಗೂ ಒಳ್ಳೆ ಇಂಪ್ರೆಷನ್ ಬರ್ಬೇಕು ಬೇಡ್ವೋ? ನೋಡು, ಆಮೇಲೆ ಏನಾದ್ರೂ ತಡ ಆದ್ರೆ ಅಪ್ಪಂಗೆ ಹೇಳ್ಬಿಡ್ತೀನಿ, ನಿಮ್ಮಿಂದಲೇ ತಡ ಆಯ್ತು ಅಂತ. ಅಯ್ಯಯ್ಯೋ ಮಾರಾಯ, ಹಾಗೆಲ್ಲಾರು ಮಾಡ್ಬಿಟ್ಟಿರಾ? ನಡಿ ಪ್ರೀತಿ, ಬನ್ನಿ, ಬನ್ನಿ. ನಡೀರಿ ಬೇಗ. ತೆಗಿ ತೆಗಿ ತೆಗಿಯೋ, ತೆಗಿಯೋ, ದುಡ್ಡು ತೆಗಿಯೋ, ತೆಗಿಯೋ. ನಾನ್ ನಿಲ್ಲು. ನಿಲ್ಲ, ಕಾರ್ಡ್ ನೋಡಿ ಬೇಕಾರೆ. ರೀ ರೀ, ಅವ್ರು ಬರೋ ಹೊತ್ತಾಯ್ತು, ಯಾರಾದ್ರೂ ಮನೆ ಹೊರಗ್ ನಿಲ್ಬೇಕಲ್ಲ, ಅವ್ರಿಗೆ ಮನೆ ಗೊತ್ತಾಗದ್ ಬೇಡ್ವಾ? ಡೋಂಟ್ ವರಿ, ನಾನ್ ನೋಡ್ಕೋತೀನಿ. ಹಾ, ಬನ್ನಿ ಬೇಗ. ರಾಜೀವ, ನೋಡು, ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಓಕೆ ಓಕೆ, ನಾನ್ ನೋಡ್ಕೋತೀನಿ. ಗೆದ್ಮೇಲೆ 50-50. 50 ಯಾಕೋ, 100 ತಗೊಳ್ಳೋ, ಗೆಲ್ಲೋದು ಮುಖ್ಯ. ಓಕೆ ಓಕೆ. ಶಯನ, ನೀನೇ ಮತ್ತೆ ಶಯನ. ತೆಗಿಯೋ. ಸ್ವಲ್ಪ ನಿಲ್ಸಪ್ಪ, ವಿಚಾರಿಸೋಣ.
ನಮಸ್ಕಾರ. ಸುಬ್ರಹ್ಮಣ್ಯ ಅವ್ರ ಮನೆ ಇದೇನಾ? ಇದೆ ಇದೆ. ನನ್ನ ಹೆಸರು ಕೇಶವ ಅಂತ, ಮೈಸೂರು ಡಾಕ್ಟ್ರು. ಮಾವ ಫೋನ್ ಮಾಡಿ ಹೇಳಿದ್ರು. ನನ್ನ ಹೆಸರು ರಾಜೀವ್ ಅಂತ, ಹುಡುಗಿ. ಹೌದಾ? ಇದೇ ಮನೆ, ಬನ್ನಿ. ಇಳಿರಿ. ನಮ್ ಕುಟುಂಬ. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ರೀ, ನೀವು ಇವತ್ತೇ ಜಾಸ್ತಿ ಸುತ್ತಿಸ್ದೆ ಕರೆಕ್ಟ್ ಅಡ್ರೆಸ್ಗೆ ಕರ್ಕೊಂಡ್ ಬಂದಿದ್ದೀರಾ. ಫಸ್ಟ್ ಟೈಮ್ ನಿನ್ ಮಾತು ಕೇಳಲಿಲ್ವಲ್ಲ, ಅದಕ್ಕೆ ಸರಿಯಾದ ಜಾಗಕ್ಕೆ ಬಂದು ಸೇರಿದ್ದೀನಿ. ನನ್ನ ಹೆಂಡತಿ ಸುಲೋಚನಾ, ನಮ್ಮ ಮಗಳು ಕಾವ್ಯ, ನನ್ನ ತಂಗಿ ಪ್ರೀತಿ. ನಿಮ್ಮ ಮನೇಲಿ ಪ್ರೀತಿ ಜಾಸ್ತಿ ಅಂತ ಕಾಣುತ್ತೆ ನಿಮ್ ತಂಗಿ ಮೇಲೆ. ಯಾರ್ ಕರೆಕ್ಟ್, ನಮಗ ಒಬ್ಬಳೆ ತಂಗಿ ನೋಡಿ. ಸರಿ ಸರಿ, ಸ್ವಲ್ಪ ಒಳಗ್ ಬನ್ನಿ, ಒಳಗ್ ಬನ್ನಿ. ಬನ್ನಿ, ಬಾ ಮಗಳೇ. ಬನ್ನಿ ಬನ್ನಿ, ಪರವಾಗಿಲ್ಲ, ಬನ್ನಿ, ಪರವಾಗಿಲ್ಲ. ಸುಬ್ಬು, ಬಹಳ ಚೆನ್ನಾಗಿದೆ. ಕಾಡ್ಸೋಣ. ಲಾಲ್ತಾ, ಲಲ್ಲಿ. ಯಾರು ಕಾರ್ಡ್ ಸುಬ್ಬು ಅಂದ್ರೆ? ನಮ್ ತಂದೆ, ಡ್ಯಾಡಿ ದಿಗ್ರೆ. ಡ್ಯಾಡಿ? ಡ್ಯಾಡಿ ಹೇಳ್ತೀರಾ? ಲಲಿತಾ ನಿಮ್ ತಂಗಿನಾ? ಅಲ್ಲ, ನಮ್ ತಾಯಿ. ತಾಯಿ? ಲಲ್ಲಿ, ನೀವ್ ಬನ್ನಿ, ಕುತ್ಕೊಳ್ಳಿ. ಆಯ್ತಾಯ್ತು. ಹೆಸರು ಬಾಬಾ. ರಾಜೀವ, ಆಟ ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಶೈನಾ ಸೋತ್ಬಿಟ್ಟು ಶೈನೋತ್ಸವಕ್ಕೆ ನಿಮ್ ಕಾರ್ಡ್ಸ್ ಆಟ ಆಮೇಲೆ ಆಡಿ, ಮೊದ್ಲು ಬಂದಿರೋರ್ ಕಡೆ ಗಮನ ಕೊಡಿ. ನಮಸ್ಕಾರ, ನನ್ನ ಹೆಸರು ಕೇಶವ ಅಂತ. ಹಲೋ, ಹುಡುಗನ ಅಣ್ಣ. ನೈಸ್ ಮೀಟಿಂಗ್ ಯು. ಅತ್ತಿಗೆ ನಮಸ್ತೆ. ಅವ್ರ ಮಗಳು. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇವರು ನನ್ನ ಅರ್ಧ ಶರ್ಟ್, ಅರ್ಧ ಐ ಮೀನ್ ಧರ್ಮಪ್ಪ. ನಮಸ್ಕಾರ. ಲಲಿತಾ, ಲಲಿತಾ, ಹೋಗಿ ಚೈತ್ರನ್ ಕರ್ಕೊಂಡ್ ಬಾರ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಬಹಳ ತಮಾಷೆಯಾಗಿ ಮಾತಾಡ್ತೀರಪ್ಪ ನೀವು. ಅಯ್ಯೋ, ಜೀವನದಲ್ಲಿ ಇನ್ನೇನಿದೆ ಸರ್. ಕಡೆ. ಓ, ಬಂದ್ಯಾ? ಇವ್ರು ಯಾರು? ಎತ್ಬಿಟ್ಟೆನಾಗ್ಲೇ ಒಳಗಡೆ. ಆಮೇಲೆ ಇವನು ನನ್ನ ಕ್ಲೋಸ್ ಫ್ರೆಂಡ್ ಶೇಷ ಶಯನ ಅಂತ. ನಾವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಯನ ಅಂತೀವಿ. ಡಾಕ್ಟ್ರು ಫೋನಲ್ಲೇ ಎಲ್ಲ ವಿಷಯ ತಿಳಿಸಿದ್ದಾರೆ. ನೀವು ಬೆಂಗಳೂರಿಗೆ ಬಂದಿದ್ದು? ಅದು ನಮ್ಮವ್ರದೊಂದು ಗೃಹ ಪ್ರವೇಶ ಇತ್ತು, ಅದಕ್ ಬಂದಿದ್ವಿ. ಹಾಗೆ ತಮ್ಮ ವಿಷಯನೂ ತಿಳಿತಲ್ಲ, ಹಾಗೆ ತಮ್ಮನ್ನು ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ. ಒಂದೇ ಟ್ರಿಪ್ ಅಲ್ಲಿ 2 ಕೆಲಸ ಮಾಡ್ತಾ ಇದ್ದೀರಾ. ಜಾಣತನ ಅಲ್ವೇ? ಇವಳೇ ನನ್ ಮಗಳು. ಚೈತ್ರ ಬಂದಿರೋದು ಹುಡುಗ ಅಲ್ಲ, ಅವ್ರ ಅಣ್ಣ. ತಲೆ ನೋಡ್ಬೋದು. ನಮಸ್ತೆ. ಹಾಯ್ ಹಾಯ್. ಮಮ್ಮಿ ಆಂಟಿ ಸೂಪರ್ ಆಗಿದ್ದಾರೆ. ನೋಡಿ, ನಮ್ಮೆಲ್ಲರ ಮನ್ಸಲ್ಲಿರೋದನ್ನ ನನ್ ಮಗಳೇ ಹೇಳ್ಬಿಟ್ಲು. ಈಗಿನ ಕಾಲದ ಮಕ್ಕಳು ವಿಪರೀತ ಫಾಸ್ಟ್, ಯಾವ್ದಕ್ಕೂ ಡಿಲೇ ಮಾಡೋದಿಲ್ಲ. ಕರ್ಕೊಂಡೋಗಿ ಮನೆಯೆಲ್ಲ ತೋರ್ಸ. ಬನ್ನಿ ಬನ್ನಿ. ನಡೀರಿ. ಇತ್ತು ಸರ್, ಬನ್ನಿ. ಅವರೆಲ್ಲ ಮಾತಾಡ್ತಾ ಇರ್ಲಿ, ನಾವ್ ಮೇಲ್ಗಡೆ ಹೋಗಿ ಒಂದಾಟ ಕಾರ್ಡ್ಸ್ ಆಡೋಣ. ಕಾರ್ಡ್? ಅದು ಇಸ್ಬಿಟ್ಟು ನನ್ಗೆ. ಯಾಕೆ ನಿಮ್ಗೆ ಕಾರ್ಡ್ಸ್ ಆಡಕ್ ಬರಲ್ವಾ? ಹಾಗಲ್ಲ, ಅದು ನನ್ಗೆ ಸ್ವಲ್ಪ ಇಟ್ಸ್ ಓಕೆ, ಇಟ್ಸ್ ಓಕೆ. ಬಾ ಪುಟ, ಸ್ವೀಟ್ ಕೊಡ್ತೀನಿ, ಬಾ. ಇವಳು ಒಂಥರ ಫಿಟ್ಟಿಂಗ್ ಮಾಡ್ಸು, ಎಲ್ಲ ನಮ್ ತಂದೆ ಹತ್ರ ಹೇಳ್ಬಿಡ್ತಾರೆ. ಅದೇ ನೀವು ಆವು ಅಂತ ರಾಗ ಹೇಳಿದಾಗ ನಂಗೆ ಅನುಮಾನ ಬಂತು. ಬನ್ನಿ ಬನ್ನಿ ಬನ್ನಿ. ನಿಮ್ಗೂ ಕೆಲ್ಸ ಆಗೋಯ್ತು. ಹಾಗೇನು ತಿಳ್ಕೊಬೇಡಿ, ಇದು ನಮ್ಮನೇನೆ ಅಲ್ವಾ. ಯಾ ಸ್ವೀಟ್ ತಿಂತ್ಯಾ? ಕೂತು ಕೂತು. ತಗೋ ಪುಟ, ಸ್ವೀಟ್ ತಿನ್ನು. ತಗೋ, ತಗೋ. ತಗೊಳ್ಳಿ ಸ್ವೀಟು. ರಾಜೀವ, ತಗೋ. ಇದ್ ಮೇಲ್ಗಡೆ ಕೊಟ್ಬಿಡು. ಕೊಡ್ತೀನಿ. ಓಕೆ. ಪ್ರೀತಿ, ಬನ್ನಿ ನಮ್ ರೂಮ್. ಏನ್ ಸರ್, 400 ರೂಪಾಯಿ ಬುಕ್ಕು ಆಡೋಣ? ಅಯ್ಯೋ, 400 ಬೇಡ ಸರ್, 40 ಕಾಡೋಣ. ಸರಿ, ಅಷ್ಟೇ. ದುಡ್ಡು ಇಲ್ದಿದ್ರೆ ಆಟಕ್ ಮಜಾ ಇರಲ್ಲ. ನಿಜ ನಿಜ. ಕಲ್ಸೋ ಬೇಗಲೇ. ಇನ್ನೊಂದ್ ಪೀಸ್ ಕೊಡು. ತಿನ್ನು ತಿನ್ನು. ಓಹೋ, ಏನ್ ಇಲ್ಲಿಗೆ ತಗೊಂಡ್ಬಿಟ್ರಿ? ನಾವೇ ಕೆಳಗ್ ಬರ್ತಿದ್ವಲ್ಲ. ನೋ ನೋ ನೋ, ನಮ್ಮನೇಲಿ ಆತರ ಫಾರ್ಮಾಲಿಟೀಸ್ ಎಲ್ಲ ಏನಿಲ್ಲ. ಕಾರ್ಡ್ಸ್ ಆಡ್ಬೇಕಾದ್ರೆ ಎಲ್ಲ ಇಲ್ಲೇ. ಓಹೋ, ಹಾಗೆ. ಸ್ವಲ್ಪ ವಿಚಾರಿಸ್ಕೋಬೇಕು. ಓಕೆ, ನೀವ್ ಆಡ್ತಾ ಇರಿ, ನಂಗೆ ಸ್ವಲ್ಪ ಕೆಲಸ ಇದೆ. ಯಾಕೋ ನೀನು ಬರ್ತೀನಿ. ಹೇಳಿ, ಇನ್ನೇನ್ ಸಮಾಚಾರ? ನೀವ್ ಹೇಳಿ. ನಮ್ದೇನಿಲ್ಲಪ್ಪ. ಒಂದ್ ನಿಮಿಷ ನೀರ್ ತಗೊಂಡ್ ಬರ್ತೀನಿ ನಾನು. ಪ್ರೀತಿ, ಫೋನಲ್ಲಿ ನೋಡಿದ್ರೆ ಆಧಾರ ದಬಾಯಿಸಿದ್ರಿ, ಇಲ್ಲಿ ನೋಡಿದ್ರೆ ಎದುರ್ಕೋತಿರಲ್ರಿ. ನೀವು ನಿಮ್ ಬ್ಯಾಗ್ ನ ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಕೈಲಿ ಕೊಟ್ಟಿದ್ದು ನಾನೇ. ನಿಮ್ ID ಕಾರ್ಡ್ ಅಲ್ಲಿ ನಿಮ್ ಹೆಸರು ನೋಡ್ದೆ. ಅಬ್ಬಾ, ಹೆಣ್ಮಕ್ಳು ಅದೆಷ್ಟು ಬೇಗ ಚೇಂಜ್ ಆಗ್ತಾರಪ್ಪ. ಈಗ ತಾನೇ ಹೆದರಿದ್ರಿ,
ಅಷ್ಟು ಬೇಗ ನಾಚ್ಕೊಂಡ್ಬಿಟ್ರಾ? ಪರವಾಗಿಲ್ಲ ಕಣ್ರಿ. ಏನಣ್ಣ ಪ್ರೀತಿ ನಡೆಸ್ತಾ ಇದೀಯ ನೀನು? ಏನ್ ಮಾಡ್ದ? ಇಲ್ಲ ಕಡೆ, ಸುಮ್ನೆ ಮಾತಾಡ್ತಿದ್ದೆ. ಸರಿ ಸರಿ ಬಾ, ಅಮ್ಮ ಕರೀತಿದ್ದಾರೆ, ನೀವು ಬನ್ನಿ. ಪ್ರೀತಿ. ಏನು? ಏನಿಲ್ಲ, ಕರೆದ್ರಲ್ಲ ನಡಿ. ಆಟ ಚೆನ್ನಾಗಿ ಕುದುರಿತ್ತು, ಮುಂದುವರ್ಸ್ಬೋದಾಗಿತ್ತೆ. ನೀವು ಹೇಳೋದೇನೋ ನಿಜ ಸುಬ್ಬಣ್ಣವ್ರೆ, ಆದ್ರೆ ನಾವು ಮೈಸೂರು ತಲುಪೋ ತಡವಾಗ್ಬಿಟ್ರೆ ನಮ್ಮ ಅಪ್ಪ ಕೋಪ ಗುರಿ ಹಾಕ್ಬೇಕಾಗುತ್ತೆ. ಎಲ್ಲೋಗ್ತೀರಾ? ಸಿಗ್ತೀರಲ್ಲ. ಹೌದೌದು. ಆಯ್ತಾ, ಮಾತುಕತೆ ಎಲ್ಲ ಮುಗೀತಾ? ಎಲ್ಲ ಮುಗೀತು. ಹೊರಡೋಣ. ಲಲಿತಾ ಕೊಡ್ತಾರಂತೆ, ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ತಾನೆ? ಅದ್ ಗೊತ್ತಿಲ್ವಾ? ಕೊಟ್ಟಿದ್ದೀನಿ. ಅದು ನಿಮ್ ಮಗಳ ಫೋಟೋ ನೋಡಿ, ತಗೊಂಡಿದೀನಿ. ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಬರ್ತೀನಿ. ಬಾಯ್ ಕಾವ್ಯ ಮರಿ. ಬರ್ತೀನಿ ರಾಜೀವ್. ಆಗ್ಲಿ, ಒಳ್ಳೆ ಸರ್. ಬೆಂಗಳೂರಿಗೆ ಬಂದಾಗ ನೀವು ಇಷ್ಟು ಬೇಗ ನನಗೆ ನಮ್ದು ಕ್ಲೋಸ್ ಒಂದ್ ಮನೆ ಆಗ್ತೀರಾ ಇದೆ ಅಂತ ಅಂತ ಅನ್ಕೊಂಡ್ಬಿಟ್ಟೆ. ಏನಕ್ಕೂ ಫೋನ್ ಮಾಡಿ. ನನಗೂ ಅಷ್ಟೇ. ಊಟ ಮಾಡ್ತೀನಿ. ನಿಮ್ ಬರ್ತೀನಿ. ತಂದೆ ತಾಯಿಗೆ ನಮಸ್ಕಾರ ತಿಳಿಸ್ಬಿಡಿ. ಬಾಯ್ ಕಾವ್ಯ. ಒಳ್ಳೆದು. ಹ್ಯಾಪಿ ನಮಸ್ತೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ತೆ ನಮಸ್ತೆ. ಬಾಯ್. ನಮಸ್ತೆ. ಬಾಯ್ ಬಾಯ್. ಓಕೆ ಚೈತು, ಅವರಿಂದ ಗ್ರೀನ್ ಸಿಗ್ನಲ್ ಬಂದ್ಮೇಲೆ ನೀನು ಮೈಸೂರಿಗೆ ಪಾರ್ಸಲ್. ಅಯ್ಯೋ ಪಾಪ, ನಾಚ್ಕೊಂಡು ಓಡುತ್ತೆ. ನೋಡ ಇವನು. ಆಹಾ, ನನ್ನ ಪುಟ್ಟಿ ಬೆಂಗಳೂರೆಲ್ಲ ಸುತ್ತಾಕ್ ಬಂದ್ಬಿಟ್ಯಾ? ಹೇಗಿತ್ತು ಪ್ರಯಾಣ ಎಲ್ಲ? ಅದೇನ್ ಕೇಳ್ತೀರಾ, ಬೆಂಗಳೂರು ಸಾಕಾಗೋಯ್ತು. ಅಪ್ಪಾಜಿ, ಹುಡುಗಿ ಫೋಟೋ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಮನೆಯವರೆಲ್ಲ ಬಹಳ ಒಳ್ಳೆಯವರು ಅಪ್ಪಾಜಿ. ಕೇಶವ, ಈಗಾಗಲೇ ನೀವು ಸಾಕಷ್ಟು ನಡೆದು ಬಂದಿದ್ದೀರಾ, ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಆಯ್ತಪ್ಪಾಜಿ. ಪುಟ್ಟಿ, ನೀನು ಹೋಗು. ಅವ್ರಿಗೆಲ್ಲ ತಟ್ಟೆ ಹಾಕಿ ವಿಚಾರಿಸ್ಬಾರ್ದು. ರೀವಿ, ಹುಡುಗಿ ಫೋಟೋ ನೋಡಿದ್ರಲ್ಲ, ನಿಮ್ಗೆ ಏನ್ ಅನಿಸ್ತು? ಡಾಕ್ಟರ್ ಬರ್ಲಿ, ಆಮೇಲೆ ಅವ್ನ ಕರ್ಸಿ ಮಾತಾಡೋಣ. ಅಯ್ಯೋ, ಹಾಗಾದ್ರೆ ಡಾಕ್ಟರ್ಗೆ ಈಗಲೇ ಫೋನ್ ಮಾಡ್ಬಿಡಿ. ಫೋನ್ ತರ್ಲಾ? ಅವಸರ ಪಡ್ಬೇಡ ಕಣೆ, ಹೇಗಿದ್ರು ನಾಳೆ ನನ್ನ ಚೆಕಪ್ಗೆ ಡಾಕ್ಟರ್ ಬರ್ತಾರೆ, ಆವಾಗ ಮಾತಾಡಿದ್ರಾಯ್ತು. ಆಯ್ತಾ? ನಡಿ, ನಾವು ಊಟ ಮಾಡಿ ಮಲ್ಕೊಳ್ಳೋಣ. ನಮ್ ದೀಪುಗೆ ಹೇಳಿ ಮಾಡ್ಸಿದ್ ಜೋಡಿ. ಏನ್ ಪುಟ? ನಾನ್ ಸ್ಕೂಲ್ಗೆ ಹೋಗಿ ಬರ್ತೀನಿ. ಹೌದಾ? ತಿಂಡಿ ತಿಂದಾಯ್ತಾ? ತಿಂದೆ ತಾತ. ವೆರಿ ಗುಡ್. ಜೋಣ ಮರಿ. ನೋಡು, ಸ್ಕೂಲ್ಗೆ ಹುಷಾರಾಗಿ ಹೋಗಿ ಬರ್ಬೇಕು, ಟ್ರಾಫಿಕ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ, ಗೊತ್ತಾ? ತಾತ. ತಾತ ಬಾಯ್. ಬಾಯ್ ಬಾಯ್. ಓಂ ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಕಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ. ಅಜಂ ನಿರ್ವಿಕಲ್ಪಂ ನಿರಾಕಾರಂ ನಿರಾನಂದಂ ಆನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ಪರಮಾನಂದ ರೂಪಂ ಗಣೇಶಂ ಭಜೇಮಿ. ಯಾಕೆ ಇಷ್ಟು ಲೇಟು? ಎಚ್ಚರನೇ ಆಗ್ಲಿಲ್ಲ ಅಮ್ಮ. ಕಾಪಾಡಪ್ಪ. ಹೋಗು, ದೇವ್ರಿಗೆ ನಮಸ್ಕಾರ ಮಾಡು. ಜಾನಕಿ, ಪೂಜೆ ಲೇಟಾಗಿ ಬಂದವ್ರಿಗೆ ಶಿಕ್ಷೆ ಏನು ಅಂತ ಗೊತ್ತು ತಾನೆ? ಇವತ್ತೊಂದಿನ ರೀ. ಹಾಗಾದ್ರೆ ನನ್ ತಿಂಡಿನ ಅವಳಿಗೆ ಕೊಡು. ಬೇಡಿಪ್ಪ, ನೀವು ತಿಂಡಿ ತಿನ್ನಿ. ಮಹಡಿ ಮನೆ ಯಾಕೆ ಕಟ್ಟಿಸ್ತಾರೋ ಏನೋ, ಹತ್ತೋದ್ರಲ್ಲಿ ಸುಸ್ತು. ರಾಯರೇ, ರಾಯರೇ. ಓಹೋ, ಡಾಕ್ಟ್ರು
ಹೇಗಿದೆ ನಿನ್ನ ಆರೋಗ್ಯ? ಏನ್ ಹೇಳಿ, ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲ, BP ರೈಸ್ ಆಗ್ತಾ ಇದೆ. ಇದೇನು ಹೊಸದಲ್ವಲ್ಲ, ಗೊತ್ತಿರೋ ವಿಷಯ ತಾನೇ. ನೋಡು, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಹೇಳಿ. ನಿನ್ನೆ ನಮ್ ಕೇಶವ ಅವರೆಲ್ಲ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದಿದ್ದಾರೆ. ನಾವು ಹುಡುಗಿ ಫೋಟೋ ನೋಡಿದ್ವಿ, ನಮ್ಗೆಲ್ಲ ಸಂಪೂರ್ಣ ಒಪ್ಪಿಗೆ ಆಗಿದೆ. ಮೊದಲು ಈ ಸಂತೋಷದ ವಿಷಯನ ನಿನ್ ತಂಗಿ ಮನೆಗೆ ತಿಳಿಸು. ಹೇಗಿದ್ರು ನಾಳೆ ಭಾನುವಾರ ಅವರೆಲ್ಲ ಇಲ್ಲಿಗೆ ಬರ್ಲಿ, ನಾವು ಹುಡುಗಿನ ನೋಡಿದಾಗ ಆಗತ್ತೆ, ಅವ್ರ ಕುಟುಂಬದ ಪರಿಚಯನೂ ಆಗತ್ತೆ. ಈಗಲೇ ತಿಳಿಸ್ತೀನಿ, ಇಲ್ಲ ಅಂದ್ರೆ ಮರ್ತು ಬಿಡ್ತೀಯ. ಫೋನ್ ರೀ. ಹೇಳಿ ಡಾಕ್ಟ್ರೆ, ನಮ್ ಚೈತ್ರನ ರಾಯರ ಮನೇಲಿ ಎಲ್ರು ಒಪ್ಕೊಂಡಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಬರೋ ಭಾನುವಾರ ನೀವೆಲ್ರು ಇವ್ರ ಮನೆ ಬರ್ಬೇಕಂತೆ. ಆಯ್ತಾಯ್ತು, ನಾವು ಒಂದ್ ಕೆಲಸ ಮಾಡ್ತೀವಿ, ಫಸ್ಟ್ ನಿಮ್ ಮನೆಗ್ ಬರ್ತೀವಿ, ಅಲ್ಲಿಂದ ಅವ್ರ ಮನೆಗೆ ಹೋಗೋಣ. ಓಕೆ, ಹಾಗೆ ಮಾಡಿ. ಆಯ್ತಾಯ್ತು. ಏನಂತೆ? ಚೈತ್ರನ ಎಲ್ರು ಒಪ್ಕೊಂಡ್ಬಿಟ್ಟಿದಾರಂತೆ. ಈ ಭಾನುವಾರ ನಾವ್ ಅಲ್ಲಿಗೆ ಹೋಗ್ಬೇಕು. ಭಾನುವಾರ ಬರ್ತಾರಂತೆ. ತುಂಬಾ ಸಂತೋಷನೇ. ನೋಡು, ನಿನ್ನ ಆರೋಗ್ಯನ ಕೆಡಿಸ್ಕೊಂಡು ಮಧ್ಯ ಮಧ್ಯೆ ಇಂತ ಒಳ್ಳೆ ಕೆಲಸನೂ ಮಾಡ್ತೀಯ. ಫ್ರೆಂಡ್ಶಿಪ್ ಬಿಡಕ್ ಆಗುತ್ತಾರ? ಅಯ್ಯೋ, ಎಷ್ಟು ಅವರ್ ಕೆಲಸ ಮಾಡ್ತೀರಾ? 8 hours. 8 hours? ಸಂಬಳ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಹೇಳಿ, ನಾನ್ ಕಡಿಸ್ತೀನಿ. ಒಂದ್ ನಿಮಿಷ. ಎಷ್ಟು ಸಂಬಳ ಕೊಡ್ತಾರೆ ನಿಮ್ಗೆ? 6,000. ಹಾಯ್, ಸುಮ್ನಿರಯ್ಯ. ನಾಚ್ಕೊಂಬಿಡ್ಲು. ಹೌದು. ಸಂಬಳ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅಂದ್ರೆ ಹೇಳಿ, ನಮ್ಮ ಅಪ್ಪಂದೊಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಕಳಿಸ್ತೀನಿ. ಸಾಕು ಬಿಡಿ ಸರ್. ಬಂದ್ರ ಡಾಕ್ಟ್ರು? ಬಂದ 10 ನಿಮಿಷ ಆಯ್ತು. ಮತ್ತೋಗಿ ಮಾತಾಡ್ಸೋದಲ್ವೇನೋ? ನೀನೋಗಿ ಮಾತಾಡ್ಸೋ, ನಂಗೊಂಚೂರು ಅರ್ಜೆಂಟ್ ಕೆಲಸ ಇದೆ. ಅರ್ಜೆಂಟ್ ಕೆಲಸ ಇದೆ ಅನ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬೇಗ ಹೋಗಿ ಮಾಡು, ಇಲ್ಲಾಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀಯ. ಅಯ್ಯ, ನಮ್ಮ ಅಪ್ಪನ ಹಾಸ್ಪಿಟ್ಲ್ ಓಪನ್ ಆಗ್ತಿದೆ, ಕೆಲಸ ಮಾಡ್ತೀರಾ? ಮಾಡ್ತೀನಿ. ನಂಬರ್ ಕೊಡಿ. 98452. ಸುಬ್ಬು, ಎಷ್ಟೊತ್ರಿ? ತುಂಬಾ ಲೇಟ್ ಮಾಡ್ತಿದ್ದೀರಪ್ಪ ನೀವು. ಬಂದೆ ತಂದೆ ತಂದೆ ಬಂದೆ. ನಾನೇ ನಿಮ್ ತರ 24 ಗಂಟೆ ಅಡಿಗೆ ಮನೇಲೆ ಇರ್ತೀನ? ಫಟ ಫಟ್ ಅಂತ ಪಾಯಸ ಮುಗಿಸ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡಿ. ಸ್ವಲ್ಪ ಹಾಕಿ. ಲಬಕ್. ಈಗ ರುಚಿ ನೋಡಿ. ನೋಡ್ಲಾ? ಡ್ಯಾಡಿ, ಸೂಪರ್ ಪಾಯಸ. ಮಮ್ಮಿಗಿಂತ ನೀವೇ ಚೆನ್ನಾಗಿ ಮಾಡ್ತೀರಾ ಪಾಯಸ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ಹಿಂದಿಂದೆ ಸುತ್ತಿಯಲ್ಲ, ಮಮ್ಮಿ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಅವಾಗ ವಿಚಾರಿಸ್ಕೊತೀನಿ. ಡೋಂಟ್ ವರಿ, ಐ ಆಮ್ ಹಿಯರ್. ತಮಾಷೆಗೆ ಇವನೆಲ್ಲಿ ಇಷ್ಟೊತ್ತಾದ್ರೂ ಪತ್ತೆ ಇಲ್ಲ ಮಗರಾಯ. ಬರೋ ಬಾ. ನಡಿ. ಅಯ್ಯೋ, ಏನ್ ತಲೆ ತಿಂತಾನ ಅವನು? ನಂಗೆ ಗೊತ್ತಿಲ್ಲಪ್ಪ, ನಾನಂತೂ ನರ್ಸ್ ನೋಡ್ತಾ ಅಂತಿದ್ದೆ, ಸಾಕತ್ತಾಗಿದ್ಲು. ಕೂತ್ಕೊಪ್ಪ. ನೀನು ಬೈಕಿಗೆ ಹಾಕಿದ ಬ್ರೇಕಿನ ಶಬ್ದಕ್ಕೆ ಅಕ್ಕಪಕ್ಕ ಯಾರಾದ್ರೂ ಗರ್ಭಿಣಿ ಹೆಂಗಸರಿದ್ರೆ ಈಸಿಯಾಗಿ ಡೆಲಿವರಿ ಆಗ್ಬಿಡುತ್ತೆ. ಹಾಸ್ಪಿಟ್ಲ್ ಹೋಗೋದೇ ಬೇಡ. ಸರಿ, ಏನಿವತ್ತು ನಮ್ ಸುಬ್ಬು ಡಾರ್ಲಿಂಗ್ ಪಾಯಸ ಮಾಡ್ಬಿಟ್ಟಿದೆ? ನಾನೇನ್ ಪ್ರಾಣಿನ ಪಾಯಸ ಮಾಡಿದ್ದೆ ಅಂತ ಇದೆಯಲ್ಲ. ಬಿಡ. ಸುಮ್ನೆ ಇರ್ರಿ ನೀವು. ರಾಜೀವ, ಹುಡುಗನ್ ಮನೆಯವರು ನಮ್ ಚೈತ್ರನ ಒಪ್ಕೊಂಡ್ಬಿಟ್ಟಿದ್ದಾರೆ. ಭಾನುವಾರ ನಮ್ಮನ್ನೆಲ್ಲ ಬರಕ್ ಹೇಳಿದಾರೆ ಕಣೋ. ಹೌದಾ? ಕಟ್ಕೊಳ್ಳೋ ಒಂದೇನ್ ಗ್ರಾಚಾರನು. ಏಯ್, ಯಾಕ? ಆಗ್ಲೇ ಮದ್ವೆ ಹೆಣ್ಣಿನ ಕಳೆ ಬಂದ್ಬಿಟ್ಟಿದೆ. ಅಣ್ಣ ರೇಗಿಸ್ಬೇಡ, ಸುಮ್ನಿರೋ. ಓಕೆ ಓಕೆ, ರೇಕ್ಸಲ. ಟ್ರೀಟ್ ಕೊಡಿಸ್ತ್ಯಾ? ಟ್ರೀಟ್ ನಂದು, ಶಾಪಿಂಗ್ ಖರ್ಚು ನಿಂದು. ಓಕೆನಾ? ಓಕೆ ಓಕೆ. ಹೆಂಗಿದ್ರು ತುಂಬಾ ದಿವಸದಿಂದ ಶಾಪಿಂಗ್ ಮಾಡ್ಸು ಅಂತ ಕೇಳ್ತಾ ಇದೀಯಾ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಏಮರಿಸ್ತಾನೆ ಇದೀನಿ. ಮದ್ವೆಗೆ ಮುಂಚೆ ಇದೇ ನಿಂದು ಲಾಸ್ಟ್ ಶಾಪಿಂಗ್ ಅಲ್ವಾ? ನಾನೇ ಕೊಡಿಸ್ತೀನಿ. ಊಟ ಆದ ತಕ್ಷಣ ಹೋಗೋಣ. ಓಕೆ ಬಾ. ಇವತ್ತು ನಿನಗೆ ಹೇಗ್ ಖರ್ಚು ಮಾಡಿಸ್ತೀನಿ ಅಂತ ನೋಡ್ತಾ ಇರು. ಲಾಸ್ಟ್ ಶಾಪಿಂಗ್ ಅಂತೆ, ಲಾಸ್ಟ್ ಶಾಪಿಂಗ್. ಹೆಂಗಿದ್ರು ಮದ್ವೆ ಆದ್ಮೇಲೆ ನಿನ್ ಶಾಪಿಂಗ್ ಖರ್ಚೆಲ್ಲ ಗಂಡಂದೆ, ಅದಕ್ಕೆ ಹೇಳ್ದೆ. ಕಲ್ಸ್ಕೊಳ ಸರಿಯಾಗಿ. ಸಾಕು. ಆಮೇಲೆ ನಿಂಗ್ ಊಟ ಆದ್ಮೇಲೆ ಏನ್ ಕೆಲ್ಸ ಇಲ್ಲ ತಾನೆ? ಯಾಕೆ? ಯಾಕ ಹೇಳು? ಬಲಿ ಕೊಡಕ್ಕೆ ರಾಜಾ. ನನ್ನ ಹತ್ರ ದುಡ್ಡಿಲ್ಲ. ಅಯ್ಯ, ದುಡ್ಡು ಯಾಕೋ ಚಿಂತೆ ಮಾಡ್ತೀಯಾ? ನಾನ್ ಸಾಲ ಕೊಡ್ತೀನಿ, ಸಂಬಳ ಬಂದ್ಮೇಲೆ ತೀರ್ಸಿದ್ರಾಯ್ತು. ಪಾಯಸ, ಎನರ್ಜಿ, ಕಾರ್ಡ್ ಕೆಲ್ಸಕ್ ಬೇಕಾಗುತ್ತೆ. ಸ್ವಲ್ಪ ತಗೊಳ್ಳೋ. ಓಕೆ. ನಿಂಗೆ ತರ್ಕೊಳ್ಬೇಕಾ ಡಾರ್ಲಿಂಗ್? ನನ್ಗೆ ಏನು ಬೇಡ ಕಂದ, ಇವಳಿಗೆ ಏನ್ ಬೇಕೋ ಅದನ್ನ ಕೊಟ್ಟು ತಗೊಳ್ಳೋ ಪಾಯಸ. ಸಂಕೋಚ ಪಡ್ತೀಯಾ? ಬೇಬಿ ಊಟ ಮಾಡು, ಊಟ ಆದ ತಕ್ಷಣ ಹೊರಟ್ಬಿಡು. ನೀನ್ ತಿನ್ನೆ ಬೇಗ. ಮುಗಿಸ್ತೀನಿ.
ನಿನಗೇನ್ ಬೇಕು ಶಾಪ್ ಮಾಡ್ತಾ ಇರೋ, ನಾನು ಎಲ್ಲ ಸ್ವಲ್ಪ ಹೋಗಿ ಬರ್ತೀನಿ. ಅಯ್ಯೋ ಬೇಗ ಬಾ ಮಾರಾಯ, ಬಿಲ್ ನಾನ್ ಕೂಡ ಹೋಗಿ ಮಾಡ್ಬೇಡ. ಸಾಕು, ಬೇಗ ಬಾ ಆಯ್ತಾ? ಓಕೆ ಬಾಯ್. ಏನ್ರಿ? ಓಹೋ ನಮಸ್ತೆ ಮೇಡಮ್. ಏನು ಬಹಳ ದಿನಗಳಾಗೋಯ್ತಲ್ಲ ಬಂದು. ನೀವ್ ಒಳ್ಳೆ ಡಿಸೈನ್ಸ್ ತರ್ಸಲ್ಲ, ಡಿಸ್ಕೌಂಟ್ ಕೂಡ ಕೊಡೋದಿಲ್ಲ. ನಿಮ್ಗೋಸ್ಕರ ದುಬೈಯಿಂದ ತರಿಸಿದೀನಿ. ನೀವು ಯಾವಾಗ್ಲೂ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ರಲ್ಲ, ತೋರಿಸ್ರಿ. ಆ ಕಲರ್. ಇವಾಗ ನೀವ್ ಯಾವ್ದು ಬಿಡಲ್ಲ ಬಿಡಿ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ನಿಮಗೆ ಅಂತಾನೆ ದುಬೈಯಿಂದ ತರಿಸಿದೀನಿ ನೋಡಿ. ತರ್ಸೋದ್ ಒಂದೇ ಅಲ್ಲ ರೀ, ಡಿಸ್ಕೌಂಟ್ ಕೊಡ್ಬೇಕು ನೀವು. ಬೇರೆ ಇಲ್ವಾ? ಅಣ್ಣ ಕರಿತವ್ರ ಬಾ. ಅಣ್ಣನ ಕೆಳಗಡೆ ಕಾರಲ್ಲಿ ಕೂತವ್ರ ಬಾ. ನೀವ್ ಹೋಗಿರ್ರಿ, ನಾನ್ ಬರ್ತೀನಿ. ಅವೆಲ್ಲ ಆಗಲ್ಲ, ಅವನ ಹತ್ರ ಏನ್ ಮಾತಾಡ್ತೀಯಲ್ಲ. ಬರ್ತೀನಿ. ಅಯ್ಯೋ ಬಿಡ್ರಿ, ನಾನು ಬರ್ತೀನಿ ಬಿಡ್ರಿ. ಅಲ್ಲ ಕಣೋ, ಅಂಗಡಿ ಓಪನ್ ಮಾಡ್ತೀನಿ ಅಂತ ಸಾಲ ತಗೊಂಡಿಯಲ್ಲ, 1 ರೂಪಾಯಿನಾದ್ರೂ ವಾಪಸ್ ಮಾಡಿದ್ಯಾ? ವ್ಯಾಪಾರನೇ ಇಲ್ಲ ಅಣ್ಣ. 2 ತಿಂಗಳು ಟೈಮ್ ಕೊಟ್ಬಿಡಿ ಅಣ್ಣ, ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅಣ್ಣ. ಹಾಕೊಂಡ್ ರುಬ್ಬಿದ್ರೆ 2 ಸೆಕೆಂಡ್ ಅಲ್ಲಿ ದುಡ್ಡು ಬರುತ್ತಣ್ಣ. ಹೆಂಗಸರ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಇವ್ರನ್ನ ಯಾಕೆ ಹೀಗೆ ಇಟ್ಕೊಂಡಿದ್ದೀರಾ? ಅವ್ರೇನು ತಪ್ಪು ಮಾಡಿದ್ರು? ನೀನ್ ಯಾರೇ ಅದನ್ನ ಕೇಳಕ್ಕೆ? ನನಗೆ ಎದುರು ಮಾತಾಡ್ತೀಯ? ಬಿಟ್ಬಿಡಿ, ಬೇಡ. ಆ ಹುಡುಗಿನ ಬಿಟ್ಬಿಡಿ, ಆ ಹುಡುಗಿನ ಏನು ಮಾಡ್ಬೇಡಿ. ಆ ಹುಡುಗಿನ ಬಿಟ್ಬಿಡಿ ಅಣ್ಣ. ನನ್ನ ವ್ಯವಹಾರಕ್ಕೆ ಅಡ್ಡ ಬರ್ತೀಯಾ? ಬಿಟ್ಬಿಡಿ, ಬಿಟ್ಬಿಡಿ. ಏನೋ ನೋಡ್ತಾ ಇದ್ದೀರಾ? ಹಾಕ್ರೋ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಸರಿಯಾದ ಸಮಯಕ್ಕೆ ಬಂದು ನನ್ನ ನಮ್ಮ ಅಕ್ಕನ ಇಬ್ಬರನ್ನು ಕಾಪಾಡಿದ್ರಿ. ಅದಿರ್ಲಿ, ನೀವು ಹೋಗಿ ಹೋಗಿ ಯಾಕೆ ಇಂಥವ್ರದೇ ವ್ಯವಹಾರ ಇಟ್ಕೋತೀರಾ? ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ವಿ ಸರ್. ಅಲ್ಲ ಸರ್, ವ್ಯಾಪಾರ ಮಾಡಕ್ಕೆ ಅಂತಾನೆ ಸರ್ಕಾರ ಸಾವಿರಾರು ಸವಲತ್ತು ಕೊಡ್ತಿದೆ. ಉಪಯೋಗಿಸ್ಕೊಳ್ಳೋದನ್ನ ಬಿಟ್ಟು ಇವ್ರ ಕೈಲಿ ಯಾಕೆ ಸಿಕ್ಕಾಕೋತೀರಾ? ಇನ್ಮೇಲೆ ಮಾಡಲ್ಲ ಸರ್. ಸರಿ ಬಿಡಿ, ಒಳಗ್ ನಡೀರಿ, ಒಳಗ್ ನಡೀರಿ. ಬರ್ತೀವಿ ಸರ್. ಪರವಾಗಿಲ್ಲ. ನೀನ್ ಶಾಪಿಂಗ್ ಮುಂದೆ ಹೋಗೋಣ. ಹಲೋ ಮೆಂಟಲ್, ಇಲ್ಲಿ ನಡೆದಿದ್ರ ಬಗ್ಗೆ ಮನೇಲಿ ಹೇಳಿ ಕೇಳ್ಬಿಟ್ಟಿಯಾ? ಡಬಲ್ ಶಾಪಿಂಗ್ ಮಾಡಿಸ್ತೀಯಾ? ಇದಕ್ಕೇನ್ ಕಮ್ಮಿ ಇಲ್ಲ, ನಡಿ. ಓಕೆ ರೈಟ್. ನಿನ್ನ ಡೈರೆಕ್ಟ್ ಆಗಿ ನೋಡೋದು ಯಾವಾಗ ಚಿನ್ನ? ನಾಳೆನೆ. ಎಲ್ಲೋಡು ಬಂದೇ ಬಿಟ್ರಲ್ಲ. ನಮಸ್ಕಾರ. ನಮಸ್ಕಾರ. ನನ್ನ ತಮ್ಮ ರಾಘವೇಂದ್ರ. ನಮಸ್ಕಾರ. ಹಲೋ ಡಾಕ್ಟ್ರೆ, ನಮಸ್ಕಾರ. ಬನ್ನಿ ಬನ್ನಿ, ಎಲ್ಲ ಬನ್ನಿ. ನಮಸ್ಕಾರ. ನಮಸ್ತೆ. ಬನ್ನಿ ಬನ್ನಿ. ಹುಡುಗಿ ತಂದೆ ಸುಬ್ರಹ್ಮಣ್ಯ ಅಂತ. ನಮಸ್ಕಾರ ರಾಯ್. ನಮಸ್ಕಾರ.
ಇವ್ರು ನಮ್ಮ ತಾಯಿ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. 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 ಬಾ ರಾಜೀವ್, ಕೂತ್ಕೋ. ಪರವಾಗಿಲ್ಲ. ನಮ್ ಡಾಕ್ಟ್ರು ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ಏನ್ ಹೇಳ್ದಣ್ಣ? ಪ್ಲಸ್ಸೋ ಮೈನಸ್ಸೋ ಏನ್ ಹೇಳಿದ್ಯೋ? ಎರಡು ಸೇರಿಸಿ ಹೇಳಿದೀನಿ. ನಿಮ್ಮಂತ ಒಳ್ಳೆ ಜನಗಳ ಸಂಬಂಧ ಬೆಳೆಸೋಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ದೊಡ್ಡ ಮಾತು. ನಿಮ್ ಸಂಬಂಧ ಬೆಳೆಸೋದಕ್ಕೆ ನಾವ್ ಅದೃಷ್ಟ ಮಾಡಿದೀವಿ. ಇದು ಮುತ್ತಿನಂತಹ ಮಾತು. ಇವನೇ ನನ್ನ 3ನೇ ಮಗ. ನಮಸ್ತೆ ಮಾವ. ನಮಸ್ಕಾರ. ಮದುವೆ ಹುಡುಗ ನಮಸ್ತೆ ಸರ್. ದೀಪಕ್. ಕೂತ್ಕೋ. ನಿಜಕ್ಕೂ ನಮ್ಮ ಹುಡುಗಿ ಪುಣ್ಯವಂತೆ. ಈ ಮದುವೆನ ಅದ್ದೂರಿಯಾಗಿ ಮಾಡದೆ ಆದಷ್ಟು ಸಿಂಪಲ್ ಆಗಿ ನೀವು ನಡೆಸ್ಕೊಡ್ಬೇಕು. ತಮ್ಮ ಚಿತ್ತ. ತಾವು ಹೇಗೆ ಹೇಳಿದ್ರೆ ಹಾಗೆ ನಡೆಸ್ಕೊಡ್ತೀವಿ. ಬನ್ನಿ ಬನ್ನಿ, ತಿಂಡಿ ತಿಂತ ಮಾತಾಡೋರನ್ನ. ಹೌದು, ಬನ್ನಿ. ಬನ್ನಿ ರಾಜೀವ್, ಬನ್ನಿ. ಸರಿ ಅಕ್ಕ. ಬನ್ನಿ ಬನ್ನಿ. ಅಣ್ಣ ಬಾ. ಬಾ ಬಾ. ಬನ್ನಿ ಬನ್ನಿ ಬನ್ನಿ. ಕೇಶವ, ಈ ನಡುವೆ ಸುಸ್ತಾಗ್ತಾ ಇದೆ. ಒಳ್ಳೆ ಡಾಕ್ಟರ್ ಗೊತ್ತಿದಾರ ನಿಮಗೆ? ಓಕೆನಾ? ಹೇಳೆ. ಓಕೆ ತಾನೆ? ಏನ್ರಿ ಇದು ಬೆಳಿಗ್ಗೆ 10:45 ಅನ್ನೋದಕ್ಕೆ ರಾತ್ರಿ 10:45 ಅಂತ ಪ್ರಿಂಟ್ ಮಾಡಿದ್ದೀರಲ್ರಿ? ತಗೊಳ್ರಿ, ಸರಿ ಮಾಡ್ಕೊಂಡ್ ಬನ್ರಿ. ಆಯ್ತು ಸರ್. ಹೀಗೆ ಬಿಟ್ಬಿಟ್ರೆ ನಮ್ ಪ್ರೆಸ್ನ ಕ್ಲೋಸ್ ಮಾಡಿಸ್ಬಿಡ್ತೀರಾ ನೀವು. ನಮಸ್ಕಾರ ರಘುನಾಥ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಸುಬ್ಬಣ್ಣ ಅವ್ರೆ, ಬಹಳ ಅಪರೂಪ. ಅಪರೂಪ ನಾವಲ್ಲ ಸ್ವಾಮಿ, ನೀವು ಪ್ರೆಸ್ ಓಪನ್ ಮಾಡಿದ್ದು. ನಮ್ ಕಾರ್ಡ್ ಸಾಟ ಕ್ಲೋಸ್ ಮಾಡ್ಬಿಟ್ರಲ್ಲ ನೀವು. ನಮ್ಗೆ ಇದೇ ಕಾರ್ಡ್ ಸಾಟ್ ಆಗೋಗಿದೆ. ಸಂತೋಷ ಸ್ವಾಮಿ. ಈಗ ನಾನು ಬಂದ ವಿಷಯ ಏನಪ್ಪಾ ಅಂದ್ರೆ, ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇದು ನೋಡಿ, ಇನ್ವಿಟೇಷನ್ಗೆ ಪ್ರಿಂಟ್ ಮಾಡೋದಕ್ಕೆ ಮಾಡಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕು. ಖಂಡಿತ ಖಂಡಿತ ಮಾಡ್ಕೊಡೋಣ. ನೋಡಿ, ಕಾರ್ಡ್ಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀರಾ ನೀವು? ಅಯ್ಯೋ, ನೀವಿದ್ಮೇಲೆ ನೋಡಿ, ನಮ್ ಬೀಗರು ಶ್ರೀಮಂತರು, ಆದ್ರೂ ಮದುವೆ ಸರಳವಾಗಿರ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀಟಾಗಿ ಪ್ಲೆಸೆಂಟ್ ಆಗಿರ್ಬೇಕು, ಆ ತರ ಮಾಡ್ಕೊಡಿ. ಖಂಡಿತ, ಖಂಡಿತವಾಗಿಯೂ. ಈಗ ಅಡ್ವಾನ್ಸ್ ಎಷ್ಟು ಕೊಟ್ಟಿರ್ಲಿ? ಸ್ವಾಮಿ ಸುಬ್ಬಣ್ಣವ್ರೆ, ನೀವೇ ನಮ್ಗೆ ಹೊಸಬ್ರಾ? ನಾಳೆ ಬಂದು ಕಾರ್ಡ್ಸ್ ತಗೊಂಡು ಹೋಗಿ. ಅಡ್ವಾನ್ಸ್ ಏನೂ ಬೇಕಾಗಿಲ್ಲ. ಥ್ಯಾಂಕ್ ಯು ರಘುನಾಥ್. ಬರೋಣ. ಹೋಗಿ ಬನ್ನಿ, ಹೋಗಿ ಬನ್ನಿ. ಸ್ವಲ್ಪ ನೀಟಾಗಿರ್ಲಿ. ಖಂಡಿತವಾಗಿ. ಥ್ಯಾಂಕ್ ಯು. ನಾಳೆ ಬರ್ತೀನಿ. ಆಯ್ತು ಆಯ್ತು. ಅರ್ಚಕ್ರೆ. ಬಂದೆ. ಇದು ನನ್ನ ಮಗಳ ಲಗ್ನ ಪತ್ರಿಕೆ ಕಟ್ಟು. ದಕ್ಷಿಣೆ ಕೊಟ್ಟು ಹೀಗೆ ಇರುತ್ತೆ ಅನ್ಕೊಂಡು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಭಗವಂತನ ಪಾದ ಹತ್ರ ಇಟ್ಟು ಆಶೀರ್ವಾದ ಮಾಡ್ಕೊಡಿ. ಒಂದು ಪತ್ರಿಕೆ ಭಗವಂತನ ಹತ್ರ ಭಗವಂತನಿಗೆ ನೀವು ತಗೊಳ್ಳಿ, ಪೂಜೆ ಕೊಡಿ. ಚೈತ್ರ, ನಿನ್ನ ಜೀವನದಲ್ಲಿ ಈ ನಗು ಸದಾ ಹೀಗೇ ತುಂಬಿಕೊಂಡಿರ್ಲಿ. ಥ್ಯಾಂಕ್ಸ್ ಅಣ್ಣ. ದೇವ್ರನ್ನ ಸರಿಯಾಗಿ ಕೇಳ್ಕೊಂಡ್ಯಾ? ಭಗವಂತ ಕಾಪಾಡಪ್ಪ. ತಗೊಳ್ಳಿ ಸುಬ್ಬಣ್ಣ ಅವರೇ. ಒಳ್ಳೇದ್ ಮಾಡ್ಲಿ. ಬರ್ತೀವಿ. ಹೋಗೋಣ. ಓಕೆ.
ಅಪ್ಪ ಚೈತ್ರ, ಏ ಚೈತ್ರ, ಹೇಳ ಮೇಲೆ ಟೈಮ್ ಆಯ್ತು. ಸ್ವಲ್ಪ ಲೇ, ಪೂಜೆಗೆ ಟೈಮ್ ಆಯ್ತು, ಅಪ್ಪ ಕೋಪ ಮಾಡ್ಕೋತಾರೆ. ಹೇಳ ಮೇಲೆ. ಯಾಕೆ ಇಷ್ಟು ಬೇಗ ಹೇಳಿಸ್ತಾ ಇದ್ದೀರಾ? ತಾಯಿ, ಈಗಾಗ್ಲೇ ಲೇಟ್ ಆಗಿದೆ, ಎದ್ದೇಳು, ಸ್ನಾನಕ್ಕೆ ಹೋಗು ಪ್ಲೀಸ್. ಎದ್ದೇಳು, ಎದ್ದೇಳೆ ಪ್ಲೀಸ್, ಬೇಗ. ಇಲ್ಲಾಂದ್ರೆ ಅಪ್ಪ ಕೋಪ ಮಾಡ್ಕೋತಾರೆ. ಬೇಗ ಬಾ. ಓಂ ಮಹಾಗಣಪತಿ ನಮಃ. ಲಂಬೋದರಂ ಪಂಚಮಂಟಿ ಷಷ್ಟಂ ವಿಕಟಮೇವ ಚ ಸಪ್ತಮಂ ಇನ್ನು ಬರ್ಲಿಲ್ವಲ್ಲೇ? ದಶಮಂತ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನ ಏತಾನಿ ದ್ವಾದಶಂ. ಅವಳೆಲ್ಲೋ? ಒಂದ್ 5 ನಿಮಿಷ ಬಂದ್ಬಿಡ್ತಾಳೆ. ಆಮೇಲೆ ಅದಕ್ಕೂ ಕೂಗಾಡ್ತಾರೆ. ಧ್ಯಾನತಿರಪತೆ ಧನಾಂ ಪುತ್ರಾತಿರಪತೆ ಪುತ್ರಾನ್ ಮೋಕ್ಷಾತಿರಪತೆ ಗತಿಂ ಜಪೇತ್ ಗಣಪತಿಂ ಸ್ತೋತ್ರ ಷಷ್ಟ ವಿಮಾಸಂ ಸಂವತ್ಸರೇಣ ಸಿದ್ಧಂತಿ ಲಭ್ಯತೆ ನಾತ್ರ ಸಂಶಯಃ. ಓಂ ನೋಡಮ್ಮ, ಈ ಮನೆಗೆ ಸೊಸೆಯಾಗಿ ಬಂದ ಮೊದಲನೇ ದಿನ ಅಂತ ನಾನು ಸುಮ್ಮನೆ ಇದ್ದೀನಿ. ಇನ್ನು ಮುಂದೆ ಪೂಜೆ ಶುರು ಆಗೋದಕ್ಕೆ ಮುಂಚೆ ಬಂದು ನಿಂತಿರ್ಬೇಕು. ಜಾನಕಿ, ಏನ್ರಿ? ನಿನ್ ಸೊಸೆಗೆ ಈ ಮನೆ ಪದ್ಧತಿಗಳನ್ನ ಸರಿಯಾಗಿ ಹೇಳ್ಕೊಡು, ಗೊತ್ತಾಯ್ತಾ? ಆಯ್ತು ರೀ. ಭಾಮ, ಯಾಕೆ ಲೇಟ್ ಮಾಡ್ಕೊಳಕ್ ಹೋದೆ ನೀನು? ರಾಜೀವ, ಊಟಕ್ ಬಾರೋ. ಬಂದೆಮ್ಮ. ರೀ, ನೀವು ಬನ್ರಿ. ನಾನು ಇಲ್ಲೇ ಇದ್ದೀನಲ್ಲೇ. ಅಯ್ಯೋ ಸಾರಿ ರೀ, ನಮ್ ಚೈತ್ರ ಮದ್ವೆ ಆಗಿ ಹೋದಾಗಿಂದ ನನ್ ಬುದ್ಧಿಗೆ ಯಾಕೋ ಮಂಕ್ ಬೆಳೆದ್ಬಿಟ್ಟಿದೆ. ನನಗೂ ಹಾಗೆ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಓಹೋ, ಇದೇನಿದು? ನೀವಿಬ್ರು ಈ ತರ ಡಲ್ಲ ಕೂತ್ಕೊಂಡ್ಬಿಟ್ರೆ ನನ್ ಗತಿ? ಅಲ್ಲ ಕಣೋ, ಅವಳಗ್ ಬೇಗ ಎದ್ದು ಬೇರೆ ಅಭ್ಯಾಸ ಇಲ್ಲ. ಅವ್ರ ಮನೆ ಪರಿಸ್ಥಿತಿಗೆ ಹೇಗ್ ಹೊಂದ್ಕೋತಾಳೋ ಏನೋ. ಡೋಂಟ್ ವರಿ, ಹೋಗಿ ಅವಳನ್ನ ವಿಚಾರಿಸ್ಕೊಂಡು ಅಕಸ್ಮಾತ್ ಅವಳು ನಿಮ್ ತರನೇ ಕೊರುಗ್ತಾ ಇದ್ರೆ ನಗ್ಸ್ಬಿಟ್ಟು ಬರ್ತೀನಿ. ಓಕೆನಾ? ನೀನ್ ಮೈಸೂರ್ಗ್ ಹೋಗ್ತಾ ಇದ್ಯಾ? ಎಸ್, ಆನ್ ಸ್ಪೆಷಲ್ ಡ್ಯೂಟಿ. ನಿಜವಾಗ್ಲೂ? ಹೆಡ್ ಆಫೀಸ್ ಇಂದ ಆರ್ಡರ್ ಆಗಿದೆ, ಅಲ್ಲಿರೋ ಟೀಮ್ ನ ಸ್ವಲ್ಪ ಟ್ರೈನ್ ಮಾಡ್ಬೇಕು ಅಂತ. ಅದಕ್ಕೆ ನಾಳೆ ಹೊರಡ್ತಾ ಇದ್ದೀನಿ. ಲೋ, ಅವಳಗ್ ಫೋನ್ ಮಾಡಿ ಹೇಳೋ, ತುಂಬಾ ಸಂತೋಷ ಪಡ್ತಾಳೆ. ಅವಳಿಗೆ ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ. ಓಕೆನಾ? ಸರಿ. ಈಗ ಊಟ ಮಾಡು. ಊಟ ಮಾಡು. ನಾನ್ ಬಡಿಸ್ತೀನಿ. ಸುಬ್ಬು, ನಮ್ ಲಲ್ಲು ಚೈತ್ರ ಮದುವೆ ಹೋದ್ಮೇಲೆ ಬರೀ ವೈಟ್ ರೈಸ್ ಮಾಡ್ತಾರೆ. ಪಲ್ಯನೂ ಮಾಡಿದೀನಿ, ಹುಳಿನೂ ಮಾಡಿದೀನಿ, ಗೊತ್ತಾ? ಮಾಡಿದ್ರೆ ಎಲ್ಲ ನೋಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ನೋಡಿ ಎಷ್ಟು ತರಕಾರಿ ಹಾಕಿ. ಹೊಟ್ಟೆ ತುಂಬ ನಿಜವಾಗ್ಲು ಎಷ್ಟು ತರಕಾರಿ ಇದೆ. ಬನ್ನಿ ಪ್ರೀತಿ. ಪ್ಲೀಸ್, ನನ್ನನ್ನ ಹೋಗಿ ಬನ್ನಿ ಅಂತ ಕರಿಬೇಡಿ. ಪ್ರೀತಿ, ಹೋಗು ಬಾ ಅಂದ್ರೆ ಸಾಕು. ಹಾಗಿದ್ರೆ ನೀವು ನನ್ನ ಚೈತ್ರ ಅಂತ ಕರೀರಿ. ನಮ್ಮ ಅಪ್ಪನ ಮುಂದೆ ಹಾಗೆಲ್ಲ ಕರೆದ್ರೆ ಬೈತಾರೆ. ನಾವಿಬ್ರೇ ಇರುವಾಗ ಕರಿತೀನಿ. ಸರಿ, ಹಾಗೆ ಮಾಡಿ. ಅದು ಅದು ಮತ್ತೆ ಮತ್ತೆ ಏನು, ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತಾ? ಅಯ್ಯೋ ಇಲ್ಲಪ್ಪ. ನನಗ್ ಚೆನ್ನಾಗ್ ಗೊತ್ತು, ನೀನ್ ಅವನ್ ಬಗ್ಗೆ ಕೇಳುತ್ತಾರೆ ನನ್ನ ಹತ್ರ ಬಂದಿರೋದು. ಪ್ರೀತಿ, ನಮ್ಮ ಅಣ್ಣನ ಬಗ್ಗೆ ನಿನ್ ಏನಂತ ಹೇಳಿ? ಅವನೊಂಥರ ಮರ್ಕ್ಯುರಿ ಇದ್ದ ಹಾಗೆ. ಅವನ್ ಮನೇಲಿದ್ರಂತೂ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅದು ಅಲ್ಲದೆ ನಾನು ಅಂದ್ರೆ ಅವನಿಗೆ ಪಂಚಪ್ರಾಣ. ಚೈತ್ರ, ಅವ್ರು ನಿನ್ನ ನೋಡಕ್ ಬರ್ತಾರಾ? ಅವನ್ ಮೂಡಂತೂ ಹೇಳೋಕ್ಕಾಗಲ್ಲ, ಮೇ ಬಿ ಬಂದ್ರು ಬರಬಹುದು. ಇನ್ನೊಂದು ವಿಷಯ ಗೊತ್ತೇ ಪ್ರೀತಿ, ನಮ್ಮಣ್ಣ ವೀಕ್ಲಿ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ. ನಾನು ಏನ್ ಕೇಳಿದ್ರು ಕೊಡಿಸ್ತಾನೆ. ಹಿ ಈಸ್ ಸೋ ನೈಸ್, ಯು ನೋ. ಶೂ ಆಯ್ತು ಮಾರಾಯ. ಸಾಕಪ್ಪ ಸಾಕು. ಟೈಮ್ ಎಷ್ಟಾಯ್ತು? 7:15. 7:15. ಓಹ್, 200 ರೂಪಾಯಿ. 200 ರೂಪಾಯಿ ಬರ್ಲಾ? ಇಲ್ಲ, ಕೈ ಮುಗಿತೀನಿ, ನಾಳೆ ಬರ್ತೀನಿ. ಏ ರಘು, ಟೈಮ್ ಆಯ್ತು, ನಡಿ ಮನೆ. ಅಣ್ಣ, ನೀನು ಹೊರಡು, ನಾನು ಬರ್ತೀನಿ.
ಅಪ್ಪನ ಹತ್ರ ಬಯಸ್ಕೋಬೇಡ, ಬೇಗ ಬಾ. ನೀನು ಹೋಗೋಣ, ನನ್ನ ಹಿಂದೆನೆ ಬೇಗ ಬಂದ್ಬಿಡು. ಸಾರಿ, ನಾನು ಡ್ರಾಪಪ್ಪ, ಬರ್ತೀನಿ. ಬಾರಮ್ಮ ಬಾ. ಮೊನ್ನೆನೆ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ದೆ, ಬರ್ಲೇ ಇಲ್ಲ. ಅದು ದುಡ್ಡು ಅಡ್ಜಸ್ಟ್ ಆಗಿರ್ಲಿಲ್ಲ, ಅದಕ್ಕೆ ಬರಲಿಲ್ಲ. ಸರಿ ಸರಿ, ಈಗ ಜೇಬಲ್ಲಿ ಎಷ್ಟಿಟ್ಟಿದೀಯಾ ತೆಗಿ. ಇದರಲ್ಲಿ 10,000 ರೂಪಾಯಿ ಇದೆ. ಒಂದು ವಾರ ಟೈಮ್ ಕೊಡಿ, ಇನ್ನೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ. ಸ್ವಲ್ಪ ಅಂದ್ರೆ ಇನ್ನೊಂದು 5,000. ಅದೆಲ್ಲ ಆಗೋದಿಲ್ಲಮ್ಮ, ನನಗೀಗ 20,000 ಬೇಕು. ಇಲ್ಲ ಅಂದ್ರೆ ಫೋಟೋಸ್ನ ಕೊರಿಯರ್ ಅಲ್ಲಿ ನಿಮ್ಮ ಅಪ್ಪನ ಕೈಗೆ. ಸರ್ ದಯವಿಟ್ಟು ಹಾಗೆಲ್ಲ ಮಾಡ್ಬಿಡಿ. ಈಗ ಸದ್ಯಕ್ಕೆ ಅಮೌಂಟ್ ಇಟ್ಕೊಳ್ಳಿ, ನಾನು ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡ್ತೀನಿ. ಸರಿ ನಡಿ, ಬರ್ತೀನಿ. ಮರಿಬೇಡ. ಆಯ್ತು ಸರ್. ನನಗೆ 1 ಚಪಾತಿ ಸಾಕು. ಅಷ್ಟೇ ಸಾಕೇನು? ಸಾಕು ಸಾಕು. ಹೋಲ್ಡ್ ಆನ್. ಥ್ಯಾಂಕ್ ಯು ಸರ್. ಹಾಯ್ ಎವ್ರಿಬಡಿ. ಹೆಂಗೆ? ಓ ಮಾಮ ನಮಸ್ಕಾರ. ಚಪಾತಿನ? ಚೈತ್ರ, ನಿಮ್ಮ ಅಣ್ಣನ ರೂಮಿಗೆ ಕರ್ಕೊಂಡೋಗು, ತಿಂಡಿನ ಅಲ್ಲಿಗೆ ಕಳ್ಸ್ಕೊಡ್ತೀನಿ. ಸರಿ ಬಾಣ. ರೂಮ್ಗೇನ್ ಬೇಡ, ನನಗೇನ್ ತೊಂದ್ರೆ ಇಲ್ಲ ಮಾವ. ಹೀಗೆ ನಿಂತ್ಕೊಂಡೆ ಮಾತಾಡದೆ ತಿಂಡಿ ತಿನ್ಬಿಡ್ತೀನಿ. ಹೊರಗಡೆಯಿಂದ ಬಂದವರು ಹಾಗಲ್ಲ, ಕೈ ಕಾಲು ತೊಳ್ಕೊಳ್ದೆ ತಿಂಡಿ ತಿನ್ಬಾರ್ದು. ನನಗಿದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ, ನನಗೇನು ತೊಂದರೆ ಆಗಲ್ಲ. ಬಾಣ. ಯಾಕೆ, ಏನಾಯ್ತು? ನೀ ಬಾಣ ಹೇಳ್ತೀನಿ. ಅರ್ಜಿ ಮಾಡ್ಬಿಡ, ಬ್ಯಾಗ್ ತಗೋತೀನಿ. ಸಾರಿ ಸಾರಿ ಎವ್ರಿಬಡಿ, ಡಿಸ್ಟರ್ಬ್ ಮಾಡ್ಬಿಟ್ಟೆ. ತಿಂಡಿ ಮಾಡಿ ತಿಂಡಿ ಮಾಡಿ. ನೀ ಬಾಣ. ಬರ್ತೀನಿ ರೇ. ಅಯ್ಯೋ ನಿನಗೆ ಗೊತ್ತಾಗಲ್ಲ ಬಾಣ. ಇದ್ಯಾಕೆ ದರ ದರ ತಿಳ್ಕೊಂಡ್ ಬಂದ್ಬಿಟ್ಟೆ ರೂಮ್ಗೆ? ನೀನೇನ ಮಾಡ್ಲಿ, ನೀನ್ ನಮ್ಮನೇಲಿ ನಡ್ಕೊಳ್ಳೋ ಹಾಗೆ ಇಲ್ಲೂ ನಡ್ಕೊಂಡ್ರೆ? ಅಯ್ಯೋ ನಿನ್ನ, ನಾನ್ ಬರೀ ಚಪಾತಿ ತಗೊಂಡು ತಿಂದೆ ಕಣೆ ಅಷ್ಟೇ. ಅಯ್ಯೋ ನಿನಗೆ ಇಲ್ಲಿ ವಿಷಯ ಇನ್ನೂ ಗೊತ್ತಿಲ್ಲ ಅಣ್ಣ. ನಮ್ಮ ಮಾವ ತುಂಬಾನೇ ಸ್ಟ್ರಿಕ್ಟು. ಇಲ್ಲ ಅವ್ರು ಹೇಳ್ದ ಹಾಗೆ ನಡ್ಕೋಬೇಕು, ಅವ್ರು ಹೇಳ್ದ ಹಾಗೆ ಮಾಡ್ಬೇಕು. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅವರು ಬೆಳಗ್ಗೆ ಪೂಜೆ ಮಾಡೋ ಹೊತ್ತಿಗೆ ಎಲ್ರೂ ಸ್ನಾನ ಮಾಡಿ ರೆಡ್ಡಿಯಾಗಿ ನಿಂತಿರ್ಬೇಕು. ಅಲ್ಲ, ಎಲ್ರೂ ಅಷ್ಟು ದೊಡ್ಡವರಾಗಿದ್ದಾರೆ, ಈಗ್ಲೂ ಅವ್ರು ಹೇಳಿದನ್ನೆಲ್ಲ ಫಾಲೋ ಮಾಡ್ತಾರ? ಎಲ್ಲರೂ ಮಾಡ್ತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಿನಗೆ ಇನ್ನೊಂದು ವಿಷಯ ಗೊತ್ತಾ ಅಣ್ಣ? ನಾನು ಈ ಮನೆಗೆ ಬಂದಾಗಿಂದ ನಾನು ಒಂದು ದಿನನೂ ಮನಸ್ಫೂರ್ತಿಯಾಗಿ ನಕ್ಕೆ ಇಲ್ಲ ಕಣೋ. ಅಯ್ಯೋ ಹುಚ್ಚಿ, ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಈಗ ನಾನು ಬಂದಾಯ್ತಲ್ಲ, ಈಗ ಬರೀ ನಿನ್ನ ನಚ್ಚದಲ್ಲ, ಈ ಮನೆಯವ್ರನ್ನೆಲ್ಲ ನಗ್ಸಿ ನಗ್ಸಿ ಇಡ್ತೀನಿ. ಅದಷ್ಟು ಸುಲಭ ಅಲ್ಲ. ಏನೇ ಹೀಗನ್ಬಿಟ್ಟೆ? ನಿಮ್ಮ ಅಣ್ಣನ ಮೇಲೆ ಅಷ್ಟು ಬೇಗ ನಂಬಿಕೆ ಹೊಟ್ಟೋಯ್ತಾ? ಹಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆಪ್ಪ. ಆದ್ರೆ ಮಾವ. ಆದ್ರೆ ಏನಾದ್ರೆ? ಇಲ್ಲಿ ವಾತಾವರಣನೇ ಬೇರೆ. ಅಯ್ಯ ಬಾರೆ, ನಾನ್ ನೋಡ್ದೇ ಇರೋ ವಾತಾವರಣನ ನೋಡ್ತಾ ಇರೋ. ನಾನು ಈ ಮನೇಲಿರೋ 1 ವಾರದಲ್ಲಿ ಈ ಮನೆಯವ್ರನ್ನೆಲ್ಲ ನಗಿಸಿ ನಲಿಯೋ ಹಾಗೆ ಮಾಡ್ತೀನಿ. ಇದು ನಿಮ್ಮ ಅಣ್ಣ ಮಾಡ್ತಿರೋ ಪ್ರಾಮಿಸ್. Is it? He will break the rules now. ಹಲೋ, ಮಾತಾಡ್ಸಕ್ಕೆ ಅಂತ ಬಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಾ? ಯಾಕೆ? ಅಯ್ಯೋ ಇಲ್ಲಪ್ಪ, ನಾನು ಚೈತ್ರ ನೋಡಕ್ ಬಂದಿದ್ದು.
ಚೈತ್ರ ಅಡ್ಗೆ ಮನೇಲಿ ಇರೋದ್ ನೋಡ್ಕೊಂಡು ತಾನೇ ನನ್ನ ರೂಮ್ ಕಡೆ ಬಂದೆ. ಅಯ್ಯೋ ಇಲ್ಲಪ್ಪ. ಮಾವ, ಏನು ನನ್ ಮೇಲಿನ ಕೋಪ ಹೋಯ್ತು ಅನ್ಕೋತೀನಿ. ನಿನ್ಮೇಲೆ ಕೋಪನ ಇಲ್ವಲ್ಲ? ಸರಿ ಸರಿ, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ ಬರ್ತೀನಿ. ಹೋಗ್ ಬಾ. ಬರ್ತೀನಿ. ದುರ್ವಾಸ. ನೋಡಿ, ನನ್ನಿಂದ ತಪ್ಪಾಗಿರೋದು ನಿಜ. ಹಾಗಂತ ಪದೇ ಪದೇ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿದ್ರೆ ನನ್ ಕೇಳಿ ದುಡ್ಡು ಕೊಡಕ್ಕಾಗಲ್ಲ. ಆಮೇಲೆ ಆ ಡಾಕ್ಟರ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಪ್ಪ. ಓಕೆ, ಆಮೇಲೆ ಏನೂ ಇಲ್ಲ, ತೊಂದರೆ ಆಗತ್ತೆ ಅಂದೆ. ತೊಂದರೆ ಆಗುತ್ತೆ ಅಂತಿದ್ದಾನೆ. ತೊಂದ್ರೆ ಆಗೋದು ನಮ್ಗ ನಿಮ್ಗ? ನನಗೆ ತೊಂದರೆ ಆಗೋದು. ಸಿಡಿನು ಫೋಟೋನು ಮನೆಗೆ ಕಳಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಯ್ಯೋ, ನೀವು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಹಣದ ವ್ಯವಸ್ಥೆ ಮಾಡ್ತೀನಿ, ತಗೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಇರೋದು ಎಷ್ಟು? ಅದೆಲ್ಲ ಗೊತ್ತಿಲ್ಲ, ಆದಷ್ಟು ಬೇಗ ಮಿಕ್ಕಿದ್ದನ್ನ ರೆಡಿ ಮಾಡ್ಕೊಂಡ್ಬಿಡು. ಆಯ್ತು ಸರ್, ಮಾಡ್ತೀನಿ. ಇಲ್ಲ ಅಂದ್ರೆ ಹುಡುಗರು ಮನೆ ಹತ್ರ ಬರ್ತಾರೆ. ಲಾಸ್ಟ್ ಟೈಮ್ ಮೈಸೂರಿಗೆ ಬಂದು ವರ್ಕ್ ಮಾಡಿದೆಲ್ಲ, ಅದ್ ನನಗೆ ತುಂಬಾ ಖುಷಿ ಆಯ್ತು. ಈ ಸರಿ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಶ್ಯೂರ್, ಕೆಲಸಕ್ಕೆ ಯಾವಾಗ್ಲೂ ರೆಡಿ. ತಗೋ. ರಾಘು, ನೀನ್ ಆಫೀಸಲ್ಲಿ ಮತ್ತೆ ಸಾಲ ಮಾಡಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಆ ಹಣ ಏನ್ ಮಾಡಿದೆ ಅಂತ ನಂಗೆ ಗೊತ್ತಾಗ್ಬೇಕು. ಯಾಕೋ ಮಾತಾಡ್ತಾ ಇಲ್ಲ? ಈ ಮನೇಲಿ ನಿನ್ಗೇನಾದ್ರೂ ಹಣಕಾಸಿನ ತೊಂದರೆ ಆಗಿದ್ಯಾ ಹೇಳು. ಯಾಕೆ ಎಲ್ಲ ತುಂಬಾ ಸೀರಿಯಸ್ ಆಗಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲಪ್ಪ. ನೀ ಕೈ ಕಾಲು ತೊಳ್ಕೊ, ಊಟಕ್ಕೆ ಬಡಿಸ್ತೀನಿ. ನನಗೀಗಲೇ ಹಸುವಿಲಾತೆ, ನಾನು ಆಮೇಲೆ ತಿಂತೀನಿ. ಒಬ್ಬೊಬ್ಬರಿಗೆ ಊಟ ಬಡಿಸ್ತಾ ಕೂತ್ಕೊಳ್ಳೋಕ್ ಆಗಲ್ಲ. ಎಲ್ರು ಬೇಗ ಊಟ ಮಾಡಿ ಮಲ್ಕೊಳ್ಳಿ. ನಾನೇ ಹಾಕೊಂಡು ಊಟ ಮಾಡ್ತೀನಿ ಮಾವ, ನನಗೆ ಅಭ್ಯಾಸ ಇದೆ. ಆದ್ರೆ ನಮ್ಮನೇಲಿ ಈ ರೀತಿ ಅಭ್ಯಾಸ ಯಾರಿಗೂ ಇಲ್ಲ ಅಂತ ಹೇಳು ಚೈತ್ರ ನಿಮ್ಮಣ್ಣಂಗೆ. ಅಲ್ಲ ಮಾವ, ನಾನು ಏನ್ ಹೇಳ್ತೀನಿ. ನೀನ್ ಬಾ, ನೀನ್ ಬಾ ಅಣ್ಣ. ಒಳ್ಳೇದ್ ಕೂತು. ಗುಡ್ ಮಾರ್ನಿಂಗ್. ನಮಸ್ಕಾರ. ನಮಸ್ಕಾರ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಈ ಮನೆಯಲ್ಲಿ ನೀವೇನಾ ದಿನ ಪೂಜೆ ಮಾಡೋದು? ಅಲ್ಲ, ಮಾತೆ ಕೇಳ್ದೆ. ಹಾಯ್. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ. ಕೇಶವಣ್ಣ, ಬನ್ನಿ ಬನ್ನಿ ಬನ್ನಿ. ಇದೇನಿದು ಲೇಟು? ನಾನಂತೂ ಇವತ್ತು ಎಲ್ರಿಗಿಂತ ಮುಂಚೆ ಬಂದು ನಿಂತಿದ್ದೀನಪ್ಪ. ಅಲ್ಲ ಚೈತು, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಷಷ್ಠರ್ಭಿಮಾಸಂ ಸಂವತ್ಸರೇಣ ಸಿದ್ಧಂತಿ ಲಭ್ಯತೆ ನಾತ್ರ ಸಂಶಯ. ಕಾಪಾಡಪ್ಪ ವಿನಾಯಕ. ದೇವ್ರೆ, ಸದಾ ನಗನಗ್ತಾ ಇರುವಾಗ ಆಶೀರ್ವಾದ ಮಾಡಪ್ಪ. ತಗೊಳ ವಿಘ್ನೇಶ್ವರ, ಕಾಪಾಡಪ್ಪ. ತಗೊಮ್ಮ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬನ್ರಮ್ಮ, ಬೇಗ ಬೇಗ ತಿಂಡಿಗೆ ರೆಡಿ ಮಾಡೋಣ.
ಅಲ್ಲ ಕೇಶವಣ್ಣ, ನಿಮ್ ಮನೇಲಿ ಎಲ್ರು ಯಾಕೆ ಯಾವಾಗ್ಲೂ ಮುಖ ಊದಿಸ್ಕೊಂಡೇ ಇರ್ತೀರಾ? ಸುಮ್ನೆನಪ್ಪ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ನೋಡು, ದೇವರ ಪೂಜೆ ಮಾಡುವಾಗ, ಊಟ ಮಾಡುವಾಗ ನಮ್ಮ ಮನೆಯಲ್ಲಿ ಯಾರು ಮಾತಾಡಲ್ಲ. ನಮ್ಮನೇಲಿ ನಾವ್ ಯಾವಾಗ್ಲೂ ಜಾಲಿಯಾಗಿ ನಗನಗ್ತಾ ಮಾತಾಡ್ಕೊಂಡೆ ಎಲ್ಲಾ ಕೆಲಸನೂ ಮಾಡೋದು. ಅದು ನಿಮ್ಮನೆ, ಇದು ನಮ್ಮನೆ. ನಿಜ ನಿಜ. ಅಲ್ಲಿ ಹೋದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಎಲ್ಲ ದೇವನ ಕಲೆ ಎಂದೇ ನೀ ತಿಳಿ, ಅದರಿಂದ ನೀ ಕಲಿ. ಬರೆ. ನಮಸ್ಕಾರ ನರಸಿಂಹರಾಯರಿಗೆ. ಓಹೋ ಮಲ್ಲಿಕಾರ್ಜುನ್, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ. ಜಾನಕಿ, ಯಾರು ಬಂದಿಯಾರ ನೋಡು. ನಮಸ್ಕಾರ. ಸ್ವಲ್ಪ ಕಾಫಿ ತಗೊಂಡ್ಬರ್ತೀಯ? ತಂದಿರಿ. ಅಯ್ಯೋ ಏನು ಬೇಡಮ್ಮ, ಹೋದ್ ಕಡೆ ಎಲ್ಲ ಕಾಫಿ ತಿಂಡಿ ಕಾಫಿ ತಿಂಡಿ, ಹೊಟ್ಟೆ ಫುಲ್ ಆಗೋಗಿದೆ. ಏನ್ ಸಮಾಚಾರ? ಏನಿಲ್ಲ ರಾಯರೇ, ನನ್ ಮಗಳ ಮದುವೆ ಊಟಿನಲ್ಲಿ. ದಯವಿಟ್ಟು ನೀವು ತಪ್ಪದೆ ಬರ್ಬೇಕು. ಜಾನಕಮ್ಮನವ್ರೆ, ಕುಟುಂಬ ಸಮೇತ ನೀವೆಲ್ಲರೂ ಬರ್ಬೇಕು. ಬರ್ತೀವಮ್ಮ. ರಾಯರೇ, ನಾವೇ ಬಸ್ ಮಾಡಿದೀವಿ, ನೀವು ನಮ್ ಜೊತೆ ಬಂದ್ರೇನೆ ಒಳ್ಳೇದು. ಧಾರಾಳವಾಗಿ ಬರೋಣ, ಅದಕ್ಕೇನಂತೆ. ಇನ್ನು ತುಂಬಾ ಕಡೆ ಪತ್ರಿಕೆ ಕೊಡೋದಿದೆ, ಬರ್ತೀವಿ. ಆಯ್ತು. ದೇವ್ರು ಒಳ್ಳೇದ್ ಮಾಡಿ. ತಮ್ಮ ಆಶೀರ್ವಾದ ರಾಯರೇ, ಬರ್ತೀವಮ್ಮ. ಬರ್ತೀವಿ. ಜಾನಕಿ ನೋಡು, ಚೆನ್ನಾಗಿದ್ದೆಲ್ಲ. ಕೇಶವಣ್ಣ, ಏನಪ್ಪ ರಾಜೀವ, ಬಾಯ್ಲಿ. ಅಲ್ಲಪ್ಪ, ನಮ್ಮ ಅಪ್ಪನೆದ್ರೆ ನೀನ್ ಆತರ ನಡ್ಕೊಳ್ಳೋದ? ನನಗ್ ಭಯ ಆಗ್ಬಿಟ್ಟಿದ್ದು ಕಣಯ್ಯ. ಈ ಭಯ ಓಡಿಸ್ಬೇಕು ಅಂತಾನೆ ನಾನು ಪ್ಲಾನ್ ಮಾಡ್ತಿದ್ದೀನಿ ಕೇಶವಣ್ಣ. ಅದ್ರ ಮೊದಲನೇ ಸ್ಟೆಪ್ಪೇ ಈಗ ನೀವು ಮಂಗಳಾರತಿ ತಗೋಬೇಕಾರೆ ನಾನು ಮಾಡಿದ ಅವಾಂತರ. ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲಪ್ಪ. ಕೇಶವಣ್ಣ, ನೀವು ನಮ್ಮನೆಗೂ ಬಂದಿದ್ದೀರ. ಹೌದು. ಅಲ್ಲಿ ನಾವು ಜಾಲಿಯಾಗಿ ಇದ್ದಿದ್ದು ನಿಮಗೆ ಇಷ್ಟ ಆಯ್ತೋ ಇಲ್ವೋ? ಇಷ್ಟನಾ? ಏನ್ ಮಜವಾಗಿತ್ತು ಗೊತ್ತಾ, ಹೊಟ್ಟೆ ಉರಿಯುತ್ತೆ. ಅಲ್ಲಯ್ಯ, ನೀವೆಲ್ಲ ಕಾರ್ಡ್ಸ್ ಆಡ್ಕೊಂಡು ಒಳ್ಳೆ ಫ್ರೆಂಡ್ಸ್ ತರ ಇರ್ತಿರಲ್ಲಯ್ಯ. ಹಾಗೆ ಹಾಗೆ ನಿಮ್ಮನೆ ವಾತಾವರಣನು ನಮ್ಮನೆ ತರನೇ ಚೇಂಜ್ ಮಾಡ್ಬಿಟ್ರೆ ಹಾಗಾದ್ರೆ ಬಹಳ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ತಾನೆ? ಅದಕ್ಕೆ ನನಗೆ ನಿಮ್ ಕೋಆಪರೇಷನ್ ಬೇಕು. ಕೋಆಪರೇಷನ್ ನಂದ? ಆದ್ರೆ ಹೇಗೆ? ಅದೆಲ್ಲ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ. ಇದೇ ಖುಷಿಲಿ ಇವತ್ತು ರಾತ್ರಿ ನಿಮ್ ರೂಮಲ್ಲಿ ರಮಿ ಕಾರ್ಡ್ಸು ನನ್ ರೂಮ್ ಅಲ್ಲ. ನಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ? ಅವ್ರು ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ, ನಾನಿದ್ದೀನಲ್ಲ. ಹೇಗೆ? ಓಕೆನಾ? ಆರಾಮಾಗಿ ಇದ್ದೆ ನಾನು ನಿನ್ನ ಕಂಡು, ಅರೆ ಏನಾಯಿತು, ಅರೆ ಏನಾಯಿತು, ಅಲೆ ಜೋರಾಯಿತು, ಬಸಿಹಿಯಾದ ಪದ. ಒಳಗ್ ಬರ್ಬೋದಾ? ಬನ್ನಿ. ರಾಘವೇಂದ್ರ ಅವ್ರಿಲ್ವಾ? ಕೆಳಗಡೆ ಲಾನ್ ನಲ್ಲಿ ಇರ್ಬೇಕು. ಸರಿ, ನಾನು ನೋಡ್ತೀನಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ನಾನಾ? ಇಲ್ಲಪ್ಪ. ನೀವ್ ಹಾಡ್ತಾ ಇದ್ದಿದ್ದ ನಾನು ಕೇಳಿಸ್ಕೊಂಡೆ. ನೀವ್ ಯಾಕೆ ಎಲ್ರಿದ್ರಿಗೂ ಹಾಡಬಾರ್ದು? ಬೇಡಪ್ಪ, ಮಾವ ಇರ್ತಾರೆ, ನನಗ್ ಭಯ ಆಗುತ್ತೆ. ನೋಡ್ತಾ ಇರಿ, ನಿಮ್ ಕೆಲವೊಂದಿನ ನಾನೇ ಎಲ್ರೆದ್ರಿಗೂ ಹಾಡ್ಸೇ ಹಾಡಿಸ್ತೀನಿ. ಅದು ಅಸಾಧ್ಯ ಅನ್ಸುತ್ತೆ. ಅಸಾಧ್ಯನ ಸಾಧ್ಯ ಮಾಡದೆ ಈ ರಾಜೀವನ್ ಕೆಲಸ. ಬರ್ತೀನಿ. ನೋಡಿ, ನೀವು ಹೀಗೆ ನನ್ನ ಟಾರ್ಚರ್ ಮಾಡ್ತಿದ್ರೆ ನಾನು ನನ್ನ ಪ್ರಾಣ ಕಳ್ಕೋಬೇಕಾಗುತ್ತೆ. ಈ ಜ್ಞಾನ ಅವತ್ತು ನಮ್ಮ ಹುಡುಗಿನ ಅನುಭವಿಸೋಕೆ ಮುಂಚೆನೆ ಇರ್ಬೇಕಾಗಿತ್ತು. ಏನೋ ಒಂದ್ಸಲ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಈಗಾಗಲೇ ಸಾಕಷ್ಟು ದಂಡನೂ ಕೊಟ್ಟಾಗಿದೆ. ಓಕೆ ಓಕೆ, ಇದು ಫೈನಲ್ ಸೆಟಲ್ಮೆಂಟ್. ಒಂದ್ ಕೆಲಸ ಮಾಡು, 1 ಲಕ್ಷ ಇಟ್ಬಿಡು, ನಾನ್ ನಿನ್ ಫೋಟೋ ಸಿಡಿನ ವಾಪಸ್ ಕೊಟ್ಬಿಡ್ತೀನಿ. ನೀವು ನನ್ನ ಕೊಂದಾಕಿದ್ರೆ ಸರಿನೇ, ನನ್ನಿಂದ ನಿಮ್ಗೆ ದುಡ್ಡು ಸಿಗಲ್ಲ. ಸಮಥಿಂಗ್ ಪ್ರಾಬ್ಲಮ್ ನಂಗ? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂದ್ರೆ ಅನೈತಿಕ ಸಂಬಂಧ. ಛೇ ಛೇ ಛೇ, ಅಂಥದ್ದೇನು ಇಲ್ಲಪ್ಪ. ನಿಮ್ ಬಗ್ಗೆ ಎಲ್ಲ ಗೊತ್ತು ನನಗೆ.
ಅವತ್ತು ಹೋಟ್ಲಲ್ಲಿ ನೀವು ದುಡ್ಡು ಕೊಡ್ತಾ ಇದ್ದದನ್ನ ನಾನು ನೋಡಿದ್ದೀನಿ. ರಾಜು ಪ್ಲೀಸ್ ರಾಜು, ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಾನು ಆದಷ್ಟು ಬೇಗ ಅವರಿಂದ ಬಿಡಿಸ್ಕೋತೀನಿ ರಾಜು. ನಿಮ್ಮನ್ನ ಅವರಿಂದ ಬಿಡಿಸೋ ಜವಾಬ್ದಾರಿ ನಂದು. ಆದ್ರೆ ಅವ್ರು ಯಾರು ಏನು ಅನ್ನೋದನ್ನ ನನಗೆ ಕರೆಕ್ಟಾಗಿ ಹೇಳಿ. ಕಮ ಹೇಳ್ತೀನಿ ರಾಜು. ಒಂದಿನ ನನ್ನ ಫ್ರೆಂಡು ಪಾರ್ಟಿ ಕೊಟ್ಟಿದ್ದ. ಆ ಪಾರ್ಟಿಲಿ ಅವ್ರ ಪರಿಚಯ ಆಗಿತ್ತು. ಅವತ್ತು ನಾನು ತುಂಬಾನೇ ಡ್ರಿಂಕ್ಸ್ ಮಾಡಿದ್ದೆ. ಮೈ ಮರೆತು ಎಕ್ಸೈಟ್ ಆಗಿ ಕನ್ಫ್ಯೂಸ್ ಆಗಿ ಮುಂದಕ್ಕೆ ನಮಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಆದ್ರೆ ಸದ್ಯಕ್ಕೆ ಫಸ್ಟು ಅವ್ರನ್ನ ಮೀಟ್ ಮಾಡೋ ಪ್ಲಾನ್ ಮಾಡಿ. ಇನ್ನು ಉಳಿದಿದ್ದನ್ನು ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ತಪ್ಪುಗಳಾಗೋದು ಸಹಜ. ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಡಿ. ಬಾಪ ಅತ್ತೆ, ನನ್ನಿಂದ ಮಾವ ಕೋಪ ಮಾಡ್ಕೊಂಡ್ರು ಅಂತ ನಿಮಗ್ ಬೇಜಾರ? ಬೇಜಾರು ಯಾಕಪ್ಪ ಮಾಡ್ಕೊಳ್ಳೋದು? ಅವ್ರ ಸ್ವಭಾವನೇ ಹಾಗೆ, ಏನ್ ಮಾಡೋದು? ನಿಮ್ಗೊಂದ್ ಮಾತು ಕೇಳ? ಕೇಳು. ಇಷ್ಟು ವರ್ಷದ ಸಂಸಾರದಲ್ಲಿ ಮಾವನ ಮೇಲೆ ನಿಮ್ಗೆ ಒಂದು ಸಲನೂ ಕೋಪನೇ ಬಂದಿಲ್ವಾ? ಬಂದ್ರೆ ಏನ್ ಪ್ರಯೋಜನ ಹೇಳು? ಸುಮ್ನೆ ಮಾತಿಗೆ ಮಾತು ಬೆಳೆಸೋದು, ಜಗಳ ಆಡೋದು, ಇದ್ರಿಂದ ಇಬ್ಬರಿಗೂ ನೆಮ್ಮದಿ ಇರಲ್ಲ ಅಲ್ವಾ? ಈಗ ಒಂದ್ ಕಡೆ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಇನ್ನೊಂದ್ ಕಡೆ ಮಾವನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಇವೆರಡನ್ನೂ ಹೇಗೆ ನಿಭಾಯಿಸ್ತಾರೋ? ಅದು ಹೆಣ್ಣಾದವಳಿಗೆ ದೇವ್ರು ಕೊಟ್ಟಿರೋ ವರ. ಅತ್ತೆ, ಇಷ್ಟು ದಿವಸ ಅಂತೂ ಹೇಗೋ ಉಸಿರಿಟ್ಕೊಂಡು ಇದ್ಬಿಟ್ರಿ. ಇನ್ಮೇಲಾದ್ರು ನೀವು ಯಾಕೆ ಎಲ್ರು ಹಾಗೆ ನಗನಗ್ತಾ ಇರಬಾರ್ದು? ನಗನಗ್ತಾನ? ಅದು ಈ ಮನೇಲಿ ಸಾಧ್ಯ ಇಲ್ಲ ಬಿಡಪ್ಪ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ? ಓಕೆ, ಥ್ಯಾಂಕ್ ಯು. ನೀವು ಪ್ರಯತ್ನ ಪಡೋದಾದ್ರೆ ನನ್ನ ಸಪೋರ್ಟ್ ನಿಮ್ಗಿದ್ದೇ ಇದೆ. ಡೋಂಟ್ ವರಿ. ಅಷ್ಟು ಸಾಕು. ಹೇ, ಇಟ್ಸ್ ಓಕೆ. ಪ್ರೀತಿ, ನಾನು ಊರಿಗೆ ಹೋಗ್ತಾ ಇದ್ದೆ. ಅದನ್ನ ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ? ಇನ್ನೇನು ಮತ್ತೆ, ನಾನು ಬಂದ್ರೆ ನೀನ್ ಸಂತೋಷವಾಗಿರ್ತೀಯ, ನಗನಗ್ತಾ ಇರ್ತೀಯ ಅನ್ಕೊಂಡೆ. ನೀನು ಯಾವಾಗ ನೋಡಿದ್ರೆ ನಿಮ್ಮ ಅಪ್ಪನ ಹಾಗೆ ಪೂರಿ ತರ ಮುಖ ಊದಿಸ್ಕೊಂಡಿರ್ತೀಯ. ಉಪ್ಪಂತ ಏನ್ ಮಾಡ್ಲಿ, ನನಗೂ ನಿಮ್ ಜೊತೆ ಮಾತಾಡ್ಬೇಕು, ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಆಸೆನೆ. ಆದ್ರೆ ಅಪ್ಪನ್ ಭಯ. ಓ, ಅದಕ್ಕೆ ಈ ರೀತಿ ಕೂತ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಆಗಲ್ಲ ಅಂತ ಗೊತ್ತು, ಏನ್ ಮಾಡಕ್ಕಾಗುತ್ತೆ? ಹಾ, ನೀವೇನಾದ್ರೂ ಪ್ಲಾನ್ ಮಾಡಕ್ಕಾಗತ್ತಾ? ಹಾ, ನೀವೇ ಮೋಡಿ ಮಾಡೋ ಹಾಗೆ ಮಾತಾಡ್ತೀರಾ, ಎಲ್ಲಾರನ್ನೂ ನಗಿಸ್ತೀರಾ. ನೀವು ಮನ್ಸ್ ಮಾಡಿದ್ರೆ ಖಂಡಿತ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗಲೇ ಬರ್ಬೇಕಾ? ಹೇಳಿ ಸುಬ್ಬು. ಏನೋ ಅದು ಸುಬ್ಬು ಗಬ್ಬು? ಏನೇ ಅದು ಸುಬ್ಬು ಗಬ್ಬು ಅಂತ ಇದ್ಯಾ? ನಿಮ್ಮನ್ನಲ್ಲ ರೀ, ರಾಜೀವನ್ನ. ಹಾ ಹೇಳೋ, ಯಾಕೆ ಫೋನ್ ಮಾಡ್ಲಿಲ್ಲ? ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ. ಓಹೋ, ಅಂತದ್ದೇನೋ ಬಿಸಿ? ಬಿಸಿ ಅಂದ್ರೆ ಬಿಸಿ ಅಷ್ಟೇ. ಸರಿ ಸರಿ, ನನ್ ಮಗ್ಳಿಗೆ ಫೋನ್ ಕೊಡು. ಮಗಳಿಲ್ಲ, ಸೊಸೆ ಆಗೋಳಿದ್ದಾಳೆ. ಕೊಡ್ಲಾ? ಲೇಲಿ, ಏನೋ ಮಾತಾಡ್ತಾ ಇದ್ಯಾ? ನಿಜಾನೇ ಹೇಳ್ತಿದ್ದೀನಿ. ಅಯ್ಯೋ, ಇಲ್ಲಿ ನೋಡ್ರಿ. ಅಯ್ಯೋ, ಮಾತಾಡ್ರಿ, ಯಾರೋ ಸೊಸೆ ಆಗೋಳಂತೆ. ಹಲೋ ಮೈ ಡಿಯರ್ ಸನ್. ಹೇಳಿ ಮಾವ. ಮಾವನ? ಯಾರಮ್ಮ ನೀನು? ಕೊಡು ಕೊಡು, ನನ್ನ ಮಗನಿಗೆ ಫೋನ್ ಕೊಡು ನೀನು. ನಿಮ್ ಮಗ ನನ್ ಮಡ್ಲಲ್ಲಿ ಮಲ್ಕೊಂಡಿದ್ದಾರೆ. ವಿಷಯ ಏನು ಹೇಳಿ ಮಾವ? ಕೆಟ್ಟೆ, ಇವನನ್ನು ಮೈಸೂರಿಗೆ ಕಳಿಸಿ ನಾನು ಕೆಟ್ಟೆ. ಕೊಡಮ್ಮ ಕೊಡಮ್ಮ ನನ್ನ ಮಗನಿಗೆ ಫೋನು. ಹಾಯ್ ಡ್ಯಾಡ್. ಏನು
ಟೆನ್ಷನ್. ಏಯ್ ಕಳ್ಳ ಖದೀಮ, ಯಾರೋ ಯಾರೋ ಅದು ಆ ಹುಡುಗಿ ನಮ್ ದೀಪಕ್ ತಂಗಿ ಪ್ರೀತಿ. ತಮಾಷೆ ಮಾಡ್ಬೇಡ, ಆಗ್ಲೇ ಮಾತಾಡಿದ್ದು ನೀನೆ. ಆಗ ಮಾತಾಡಿದ್ ನಾನೇ, ಈಗ ಮಾತಾಡೋದು ಪ್ರೀತಿನೇ. ಮಾತಾಡಿ. ಏನ್ ಭಯ ಪಡ್ಬೇಡ, ಮಾತಾಡ. ಮಾವ ಏನಮ್ಮ ಪ್ರೀತಿ, ನಮ್ ರಾಜೀವ ಹೇಳ್ತಾ ಇರೋದು ನಿಜಾನಾ? ಹೌದು ಮಾವ. ವೆರಿ ಗುಡ್ ವೆರಿ ಗುಡ್. ನೀನ್ ಧೈರ್ಯವಾಗಿರಮ್ಮ. ನಮ್ ರಾಜೀವ ನಿಮ್ ಮನೆಯವ್ರನ್ನ ಒಪ್ಪಿಸ್ತಾನೆ. ಥ್ಯಾಂಕ್ಸ್ ಮಾವ. ಅತ್ತೆ ಅಲ್ವಾ? ಅತ್ತೆ ಇರಲ್ವಾ? ಇಲ್ಲೇ ಕಿವಿ ಕೊಟ್ಕೊಂಡು ಕೂತ್ ಬಿಟ್ಟಿದ್ದಾಳೆ. ಪ್ರೀತಿ, ನಿಮ್ಮಿಬ್ರಲ್ಲೂ ಪ್ರೀತಿನಾ? ಹೂ ಅತ್ತೆ. ಫೋನ್ ಕೊಡಮ್ಮ ಅವನ್ಗೆ. ಹಾ ಒಂದ್ ನಿಮಿಷ. ಮನೆಯವ್ರು ಗೊತ್ತಾದ್ರೆ ಏನೋ ಮಾಡ್ತೀಯಾ ಅಂತ ಕೇಳ್ತೀರಾ ಅಷ್ಟೇ ತಾನೇ? ನಿನ್ನ ಮನೆಗ್ ಬಾ, ನಿನಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಡಿಯರ್. ಚೈತು ಬಹಳ ಚೆನ್ನಾಗಿದ್ದಾಳೆ, ಏನೂ ಯೋಚನೆ ಮಾಡಬೇಡಿ. ಆದ್ರೆ ಇವಾಗ ಪ್ಲೀಸ್ ಡೂ ನಾಟ್ ಡಿಸ್ಟರ್ಬ್. ಬಾಯ್. ತರ್ಲೆ. ರಾಜೀವ್, ನಿಜವಾಗ್ಲೂ ನಮ್ಮ ಆಸೆ ನೆರವೇರುತ್ತಾ? ನೋಡ್ತಾ ಇರೋ, ನಿನ್ನ ಹಾರಿಸ್ಕೊಂಡೆ ಈ ಮನೆಯಿಂದ ಹೋಗುದು. ರೆಡಿ? ಅಯ್ಯೋ ಅಯ್ಯೋ. ಅತ್ತೆ ಆಡ್ತಾ ಇರಿ, ನೀರ್ ಕುಡ್ಕೊಂಡ್ ಬರ್ತೀನಿ. ಗುಡ್ ಗರ್ಲ್. ಜ್ಯೂಸ್ ಮಾಡಿಸ್ಕೊಂಡು ರೆಡಿ? ಆಡು. ಯಾಕೆ ಪ್ರೀತಿ? ಅಳಬೇಡ, ಸುಮ್ನೆ ಇರು. ಅವ್ರ ಬುದ್ಧಿ ಏನು ಅಂತ ಗೊತ್ತಲ್ವಾ? ಮತ್ತ್ಯಾಕೆ ಅವನ ಜೊತೆ ಆಡಕ್ ಹೋದೆ? ಜಾನಕಿ, ಸ್ವಲ್ಪ ಬಾಯಲ್ಲಿ ನಿನ್ನ ಹತ್ರ ಮಾತಾಡ್ಬೇಕು. ಏನ್ರಿ? ಜಾನಕಿ, ಯಾಕೋ ಆ ಹುಡುಗನ ನಡವಳಿಕೆ ನಂಗೆ ಸರಿ ಹೋಗ್ತಾ ಇಲ್ಲ. ಯಾಕ್ರಿ? ಮಾತಿಗೂ ಅಡ್ಡಬಾಯಿ ಹಾಕ್ತಾನೆ. ಈಗ ನೋಡಿದ್ರೆ ಪ್ರೀತಿ ಜೊತೆಗೆ ಶಟಲ್ ಆಡ್ತಿದ್ದಾನೆ. ಅವನು ನನ್ನ ಮಗಳ ಜೊತೆಗೆ ಇಷ್ಟು ಸಲಿಗೆಯಿಂದ ಇರೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಆ ಹುಡ್ಗ ಏನು ಕೆಟ್ಟವನಲ್ಲ ರೀ. ಅವನು ಅವ್ರ ಮನೇಲಿ ಬೆಳ್ದಿರೋ ರೀತಿನೇ ಹಾಗೆ. ಏನ್ ಮಾಡಕ್ಕಾಗತ್ತೆ? ಜಾನಕಿ, ಅವನಿನ್ನು ಎಷ್ಟು ದಿನ ಇಲ್ಲಿರ್ತಾನೆ? 1 ವಾರ ರೀ. ಅದೇನೋ ಕೆಲ್ಸದ ಮೇಲೆ ಬಂದಿದ್ದಾನಂತೆ, ಮುಗಿಸ್ಕೊಂಡು ಹೊಟ್ಟೋಗ್ತಾನೆ. ಅವನ್ ಏನ್ ಮಾಡ್ತಾನೋ ನನ್ಗೆ ಬೇಕಾಗಿಲ್ಲ. ನನ್ಗೆ ಕೋಪ ಬಂದ್ರೆ ಗೊತ್ತಲ್ಲ ರೀ. ಯಾಕೇನೇನೋ ಕಲ್ಪನೆ ಮಾಡ್ಕೊಂಡು ಮನಸ್ಸನ್ನು ಕೆಡಿಸ್ಕೋತೀರಾ? ಈಗ ಸ್ವಲ್ಪ ಸಮಾಧಾನವಾಗಿರಿ. ಮುಂದೆ ಹೀಗಾಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ, ಆಯ್ತಾ? ಡಸ್ಟ್ ಅಂದ್ರೆ ಧೂಳು. ಬರ್ದ್ಯಾ? ಇನ್ಸೆಕ್ಟ್ ಬರ್ಕೋ. ಇನ್ಸೆಕ್ಟ್ ಅಂದ್ರೆ ಏನ್ ಹೇಳು? ಕೀಟಗಳು. ಕೀಟಗಳು. ಇವತ್ತು ಓದಿದ್ ಸಾಕು, ನಾಳೆ ಓದ್ಕೊಳ್ವಂತೆ. ಹೋಗಮ್ಮ. ಡ್ಯಾಡಿ ಡ್ಯಾಡಿ, ಒಂದ್ 10 ನಿಮಿಷ ಓದ್ಕೊಂತೀನಿ ಡ್ಯಾಡಿ. ಓ ತಾತ ಅಜ್ಜಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೋಗಮ್ಮ, ಹೋಗು. ಆಯ್ತು ಡ್ಯಾಡಿ. ಡ್ಯಾಡಿ, ನಾಳೆ ನನ್ನ ಬರ್ಡೇಗೆ ನೀನೇನ್ ಕೊಡಿಸ್ತೀಯಾ? ಏನ್ ಬೇಕಾದ್ರೂ ಕೊಡಿಸ್ತೀನಿ, ಕೇಳು. ಓಹ್, ಕಾವ್ಯ ಬರ್ತ್ಡೇನಾ? ಯಾವಾಗ? ನಾಳೆ. ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ ನಿನಗೆ ಈ ಸಲ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಹೋಗಮ್ಮ, ಅಲ್ಲಿ ಕಾಯ್ತಾ ಇದ್ದಾರೆ. ಹೋಗು, ಬೇಗ ಹೋಗು. ಏನ್ ಡ್ಯಾಡಿ ನೀನು ನನ್ನ ಮಾಮನ ಹತ್ರ ಮಾತಾಡ್ತಿದ್ರ ಹೋಗು ಹೋಗು ಅಂತ? ನಾನಿದ್ರೆ ತೊಂದ್ರೆನಾ? ಏನ್ ತೊಂದ್ರೆ? ಇರು, ನನ್ಗೇನ್ ಆಗ್ಬೇಕಾಗಿದೆ. ಹೋಗಮ್ಮ ಅಂದ್ರೆ ಹೋಗು. ಹೋಗಮ್ಮ. ಸರಿ, ಹೋಗ್ತೀನಿ ಬಿಡು. ಮರಿ, ಹೋಗು. ಬಾಯ್ ಕಾವ್ಯ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಡ್ರೀಮ್. ಬಾಗ್ಲಾಕೋ. ಆಯ್ತು ಡ್ಯಾಡಿ. ಬಾಯ್. 2 ಜೋಬಲು ತುಂಬಿಸ್ಕೊಂಡ್ ರಾಘುನು ಬರ್ತಾರ? ಬರ್ತಾರೆ ಸರ್. ಮಜಾ. ಏನೇ ನಮ್ ಪುಟ್ಟಿ ಇನ್ನು ಬರಲೇ ಇಲ್ವಲ್ಲ? ಹೋಮ್ ವರ್ಕ್ ಮಾಡ್ತಿದ್ಯೇನೋ ಪಾಪ.
ಹೋಮ್ ವರ್ಕ್ ಎಲ್ಲ ಮಾಡ್ಬಿಟ್ಯಾ? ಪಾಠ ಎಲ್ಲ ಓದ್ಕೊಂಡ್ಯಾ? ಅಜ್ಜಿ ಇನ್ನೊಂದ್ ಲೆಸನ್ ಓದ್ಕೋಬೇಕು, ಬೆಳಗ್ಗೆ ಓದ್ಕೋತೀನಿ. ನೀನ್ ಬೆಳಗ್ಗೆ ಓದ್ಕೊಳಕ್ ಹೋದ್ರೆ ಸ್ಕೂಲ್ ಹೊರಡೋದು ಲೇಟ್ ಆಗೋದಿಲ್ವಾ? ಈಗಲೇ ಓದ್ಕೋಬೇಕಾಗಿತ್ತು. ನಾವು ಓದ್ಕೋತೀನಿ ಅಂದೆ ತಾತ. ಅಪ್ಪನೇ ಬೆಳಗ್ಗೆ ಓದ್ಕೊ ಅಂದಿದ್ದು. ಯಾಕೆ ಗೊತ್ತಿಲ್ಲ ತಾತ. ತಾತ, ನಾಳೆ ನನ್ ಬರ್ಡೇಗೆ ನೀನೇನ್ ಪ್ರೆಸೆಂಟ್ ಮಾಡ್ತೀಯಾ? ನನ್ ಪುಟ್ಟಿಗೆ ಇಷ್ಟವಾದಂತ ಬೆಸ್ಟ್ ಗಿಫ್ಟ್ ತಂದು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ತಾತ. ತಾತ ತಾತ, ನಂಗೆ ರಾಜು ಮಾಮನು ಗಿಫ್ಟ್ ತಂದು ಕೊಡ್ತಾರಂತೆ. ರಾಜೀವ್ ಮಾಮನ? ತಾತ. ಯಾವಾಗ ಹೇಳಿದ್ರು? ಈಗ ಹೇಳಿದ್ನ? ಅವ್ರಿಗೆ ಗೊತ್ತಾಯ್ತು ನೀನ್ ಬರ್ತೀರಿ ನಾಳೆ ಅಂತ? ನಾನು ಅಪ್ಪ ಮಾತಾಡ್ತಿದ್ದಾಗ ರೂಮಿಗೆ ಬಂದಿದ್ರು. ರೂಮಿಗೆ ಬಂದಿದ್ದೀರಾ? ಹೌದು, ಈಗ್ಲೂ ಅಪ್ಪನ ಜೊತೆ ಮಾತಾಡ್ತಿದ್ದಾರೆ. ಸರಿ, ನಿಮ್ಮಲ್ಕೋ, ನಾ ಬರ್ತೀನಿ. ರೀ, ಏನ್ರಿ ಇಷ್ಟೊತ್ತಲ್ಲಿ ಏನೋ ಲೋಕಾರೂಢಿ ಮಾತಾಡ್ತಾ ಇರ್ತಾರೆ, ನೀವು ಮಲ್ಕೋಬಾರ್ದೆ? ತೆಗಿ ಕಾಲ್. ತಗೊಳಪ್ಪ, ನೀನ್ ಹೊಡಿಯಪ್ಪ, ನೋಡ್ತೀನಿ. ಒಳ್ಳೆ ಕಾರ್ಡಾರ ಹಾಕಿದಿದ್ರೆ ಏನ್ ಕೇಸೋಣ. ನಿನ್ಗೊಂದು ವಿಷಯ ಗೊತ್ತಾ? ನಾನ್ ಮನೇಲಿ ಇಸ್ಪೀಟ್ ಆಡಿದ್ರೆ ನನ್ ಹೆಂಡತಿಗೆ ಬಹಳ ಖುಷಿ. ಅದೇ ಬರೀ ಮತ್ ಕೂತ್ಕೊಳ್ಳಿ. ಏ ಬಾರೆ ಕಿಂಗ್, ತಗೋ. ಬಾ ಬಾ ಬಾ, ಬೇಗ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ಟಾರ್ಟ್ ಮಾಡ್ಬಿಟ್ರಾ? ಈಗ ತಾನೆ. ಬನ್ನಿ ಬನ್ನಿ ಬನ್ನಿ, ಆಟ ನೋಡೋಣ. ನಂಗೊಂದು ಆಟ ಹಾಕಪ್ಪ. ಈ ಆಟ ಆದ್ಮೇಲೆ ಓಕೆನಾ? ಇದ್ ಬಿಡ್ರಿ. ಯಾವ್ದೇ? ಈ ಕಾರ್ಡ್ರಿ. ಅದಕ್ಕೆ ಅದಕ್ಕೆ ಹೇಳ್ಕೊಡು. ಬರ್ತೀಕೆ ಹೇಳ್ಕೊಡಂಗಿಲ್ಲ ಅದಕ್ಕೆ. ಕೇಳ್ಕೊಡ, ಮೋಸ ಇದು. ನೋಡು. ಅಯ್ಯೋ, ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಆಟ ಹಾಕ್ಲಾ? ನಂಗೆ ಬರಲ್ಲಪ್ಪ. ಸುಮ್ಮನೆ ಮನೆಯಲ್ಲ ಬರಲ್ಲಪ್ಪ. ಮಾಧವಿ ಅವರೇ, ಒಂದ್ ಹಾಡಾಡಿ. ನೀವು ತುಂಬಾ ಚೆನ್ನಾಗಿ ಹಾಡಾಡ್ತೀರಾ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ನೀರಲ್ಲಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ. ನಾಳೆ ಮಧ್ಯಾಹ್ನ ಅವ್ರು ಬರ್ತಿದಾರೆ. ದಯವಿಟ್ಟು ನನ್ನ ಕಾಪಾಡಪ್ಪ. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಓಕೆ, ಏನು ಯೋಚನೆ ಮಾಡ್ಬಿಡಿ, ನಾ ಎಲ್ಲ ನೋಡ್ಕೊಂಡ್ರೆ. ಕಲ್ಲಲ್ಲಿ ಕಲ್ಲಾಗಿ ನೋಡಿ ಇಲ್ಲಿ ಎಲ್ಲ ತೆಗಿರಿ ದುಡ್ಡು. ಕೃಷ್ಣ, ಎಂತ ಪ್ಲೇಯರ್ ನೀವು. ರಾಯರೇ, ರಾಯರೇ, ನಿಮ್ಮನ್ನ ನೋಡೋಕೆ ಮಹಡಿ ಮೆಟ್ಲು ಹತ್ತಿ ಹತ್ತಿ ನನ್ನ ಮಂಡಿ ಮೂಳೆನೇ ಸೌದೋಯ್ತು. ರಾಯರೇ, ರಾಯರೇ. ಸರಿ, ನಾನ್ ಫೋನ್ ಮಾಡಿದ್ದೆ ಯಾವಾಗ? ನೀವ್ ಬರ್ತಿರೋದ್ ಯಾವಾಗ? ನೀವೇನೋ ಫೋನ್ ಮಾಡಿದ್ರಿ, ಪೇಷಂಟ್ನೆಲ್ಲ ಕಳಿಸಿ ಮೆಟ್ಲು ಹತ್ತಿ ಬರೋದ್ರೊಳಗೆ ಸುಸ್ತು. ಕಾಫಿ ಏನಾದ್ರು ತಗೋತೀಯಾ? ಬರುವಾಗ್ಲೇ ಹೇಳ್ ಬಂದಿದ್ದೀನಿ. ತಲೆ ಸುತ್ತಾ ಇದೆ ಅಂತ ಫೋನ್ ಮಾಡಿದ್ರಿ. ಮತ್ತೆ ಏನಾದ್ರೂ ಯೋಚನೆ ಶುರು ಮಾಡ್ಕೊಂಡಿದ್ದೀರಾ? ಯೋಚನೆ ಅಂತ ಏನಿಲ್ಲ. ಚೆಕ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. BP ಜಾಸ್ತಿ ಆಗಿದೆ. ಮತ್ತೆ ಮಕ್ಕಳ ಬಗ್ಗೆ ಯೋಚನೆ ಶುರು ಮಾಡ್ಕೊಂಡಿದ್ದೀರಾ? ಸಣ್ಣ ಸಣ್ಣ ವಿಷಯನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಇರ್ತಾರೆ, ಸುಮ್ನೆ ರೇಗ್ತಾರೆ. BP ಹೆಚ್ಚಾಗ್ದು ಇನ್ನೇನಾಗುತ್ತೆ ಹೇಳಿ? ನೀವೇ ಅವ್ರಿಗೆ ಬುದ್ಧಿ ಹೇಳ್ಬೇಕು. ರಾಯ್ರೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರವ್ರ ಜವಾಬ್ದಾರಿ ಅವ್ರಿಗೆ ವಹಿಸ್ಬಿಡಿ. ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನು ಕೊಟ್ಟಿದ್ನಲ್ಲ ಮಾತ್ರೆ, ಅದನ್ನೇ ಕಂಟಿನ್ಯೂ ಮಾಡಿ. ಆಯ್ತು. ನಾನು ಬರ್ತೀನಿ. ನಾನು ಮನೆಗೆ ಹೋಗಿ
1 hour ರೆಸ್ಟ್ ತಗೋಬೇಕು. ಮೆಲ್ಗೆ ಮೆಲ್ಗೆ. ಮೂಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಜಾನಕಿ, ನಂಜನಗೂಡ್ ಕಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲದೆ BP ಜಾಸ್ತಿ ಇಟ್ಕೊಂಡು ಯಾಕೆ ಹೋಗ್ತೀರಾ? ನನಗೇನು ಆಗಲ್ಲ ಕಣೆ. ಹಿಡ್ತಿದ್ದೆ ಹಠ. ಇಷ್ಟೊತ್ತಾಯ್ತು, ಇವ್ರು ಬೇರೆ ಬರೋ ಹೊತ್ತಾಯ್ತು. ಈ ರಾಜೀವ್ ನೋಡಿದ್ರೆ ಇನ್ನೂ ಬಂದಿಲ್ವಲ್ಲಪ್ಪ. ಮುಗೀತು, ಇವತ್ತು ನನ್ನ ಕತೆ ಮುಗೀತು. ಇದೆಲ್ಲ ನನಗೆ ಬೇಕಾಗಿತ್ತ? ಬಂದ್ರು. ಏನಯ್ಯ, ಫೋನ್ ಮಾಡಿ ಅರ್ಜೆಂಟ್ ಆಗಿ ಬಂದ್ಬಿಡಿ, ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನು ಏನೋ ಯೋಚನೆ ಮಾಡ್ತಾ ಇದೀಯಾ? ಅದು ನನ್ನ ಫ್ರೆಂಡ್ನ ಹಣ ಕೇಳಿದ್ದೆ, ಅವ್ನು ಇಲ್ಲಿಗೆ ಬಂದು ಕೊಡ್ತೀನಿ ಅಂದಿದ್ದ. ಆದ್ರೆ ಅವ್ನು ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಫ್ರೆಂಡ್ಗೆ ಹೇಳಿದ್ಯೋ ಇಲ್ಲ ಪೊಲೀಸ್ನವ್ರಿಗೆ ಹೇಳಿದ್ಯೋ? ಪೊಲೀಸ್ನವ್ರು ನಾನಕ್ಕೆ ಹೇಳಿ? ಇಲ್ಲಪ್ಪ, ಅವ್ರು ಹೇಳಿದ್ರೆ ನನಗೆ ತಾನೇ ತೊಂದ್ರೆ. ಲೇಯ್, ನನಗೆ ಯಾಕೋ ಇವನ್ ಮೇಲೆ ಅನುಮಾನ. ಗಾಡಿಗೆ ಎತ್ತಾಕೊಳ್ರು. ಸರ್ ಒಂದ್ ನಿಮಿಷ ಬಿಡ್ರೋ. ಎತ್ತಾಕೊಳ್ಳಿ. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಇಲ್ಲ ಸರ್, ಕೊಡ್ತೀನಿ ಸರ್. ನಮ್ಮ ಆಟನಾ? ನಡಿಯಾ, ಬ್ಲಾಕ್ ಮೇಲ್ ಮಾಡ್ತೀಯ? ಬ್ಲಾಕ್ ಮೇಲ್ ನಡಿಯಾ, ಪೊಲೀಸ್ ಸ್ಟೇಷನ್. ದಯವಿಟ್ಟು ಬೇಡ, ನನ್ನ ಹತ್ರ ಇರೋ ಫೋಟೋ ಸಿಡಿ ಎಲ್ಲಾ ಕೊಟ್ಬಿಡ್ತೀನಿ. ಇನ್ಮೇಲೆ ಈ ತರ ಮಾಡಲ್ಲ, ಬಿಟ್ಬಿಡಿ. ಓಹೋ, ಅದ್ರ ಕಾಪಿ ಇಟ್ಕೊಂಡು ಮುಂದಕ್ಕೆ ಎದುರಿಸಿದ್ರೆ? ದೇವರ ಆಣೆಗೂ ನನ್ನ ಹತ್ರ ಇರೋದು ಎಲ್ಲಾ ಕೊಟ್ಬಿಡ್ತೀನಿ. ಎಲ್ಲಿಟ್ಟಿದ್ದೀನಿ? ಇಲ್ಲೇ ಇಟ್ಟಿದ್ದೀನಿ. ತೆಗಿ ಕೊಡ್ತೀನಿ. ಅಪ್ಪ, ಅಯ್ಯೋ ಅಮ್ಮ, ತಗೊಳ್ಳಿ. ಎಲ್ಲ ಇದೆ ತಾನೆ? ಇಷ್ಟೇ ಇರೋದು. ತಗೊಳ್ಳಿ, ಹೋಗೋಣ. ರಾಜೀವ್, ನೀನ್ ಯಾವಲ್ಲೂ ಜಾಲಿ ಆಗಿರೋದು ನೋಡಿ ನೀನ್ ನನಗೆ ಏನು ಹೆಲ್ಪ್ ಮಾಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ನಿಜವಾಗ್ಲೂ ನೀನ್ ಗ್ರೇಟ್ ರಾಜೀವ್. ಥ್ಯಾಂಕ್ ಯು ವೆರಿ ಮಚ್. ನನಗೆ ಥ್ಯಾಂಕ್ಸ್ಗಿಂತ ಹೆಚ್ಚಾಗಿ ಇನ್ನು ಮುಂದೆ ಈ ರೀತಿ ತಪ್ಪುಗಳು ಆಗದೆ ಹಾಗೆ ನಡ್ಕೊಂಡ್ರೆ ಸಾಕು. ಓಕೆ, ಬನ್ನಿ, ಕಾವ್ಯ ಬರ್ತ್ಡೇಗೆ ಅರೇಂಜ್ಮೆಂಟ್ಸ್ ಮಾಡೋಣ. ಎಸ್, ಹೋಗೋಣ. ಓಕೆ, ಲೆಟ್ಸ್ ಗೋ. ಲೇ ಚೈತ್ರ, ನೋಡೆ ನಿಮ್ಮ ಅಣ್ಣ ಮಾಡಿರೋ ಅರೇಂಜ್ಮೆಂಟ್ಸ್. ಇಲ್ಲಿ ನೋಡಿ, ನಮ್ ಬೊಂಬೆ ಬಂದ್ಲು. ನಿನ್ ಧನ್ಯವಾದ ಕಣೋ, ನನ್ ಮಗಳಿಗೆ ಎಂತ ಒಳ್ಳೆ ಡ್ರೆಸ್ ಕೊಡ್ತಿದ್ಯಾ. ಅದೆಲ್ಲ ಯಾಕಲ್ಲ. ಅಷ್ಟೇ ಅಲ್ಲಪ್ಪ, ಈ ಕೇಕು ಇದನ್ನ ಕಟ್ ಮಾಡೋದೆಲ್ಲ ನಮ್ಮಲ್ಲಿ ಇರ್ಲಿಲ್ಲ. ಲಕ್ಷಣವಾಗಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಹಬ್ಬದ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ವಿ. ಅತ್ತೆ, ಮಗು ಅಲ್ವಾ ಅತ್ತೆ, ಅದಕ್ಕೆ ಕೇಕ್ ಕಟ್ ಮಾಡಿದ್ರೆ ಬರ್ತ್ಡೇ ಅಲ್ವಾ? ಕರೆಕ್ಟ್ ಆಗಿ ಹೇಳಿದಾರೆ. ಮತ್ತೆ ಅತ್ತೆ, ಮಾಮ ಬರೋದೇನಾದ್ರೂ ಲೇಟ್ ಆಗುತ್ತಾ? ಏನು ಗೊತ್ತಿಲ್ಲ ಕಣೋ, ನಂಗೇನು ಹೇಳಿಲ್ಲ. ಅಜ್ಜಿ ಕೇಕ್ ಕಟ್ ಮಾಡೋಣ? ಬೇಡ ಪುಟ್ಟಿ, ತಾತನು ಬಂದ್ಬಿಡ್ಲಿ. ಇದೇ ಫಸ್ಟ್ ಅಲ್ವಾ ಕೇಕ್ ಕಟ್ ಮಾಡ್ತಾ ಇರೋದು, ಬೇಜಾರ್ ಮಾಡ್ಕೊಳಲ್ವಾ ಅವರು? ನೀ ಕಟ್ ಮಾಡಿದ್ರೆ? ಹೋಗಜ್ಜಿ.
ಕಾವ್ಯ ಕಾವ್ಯ ಇನ್ನು ಸ್ವಲ್ಪ ಹೊತ್ತು ತಾತ ಬಂದ್ಬಿಡ್ತಾರೆ. ತಾತ ಬಂದ ತಕ್ಷಣ ಕೇಕ್ ಕಟ್ ಮಾಡ್ಬಿಡೋಣ. ಓಕೆ? ಆಯ್ತು. ವೆರಿ ಗುಡ್ ವೆರಿ ಗುಡ್. ಎಷ್ಟೊತ್ತಾಯ್ತಲ್ವಾ? ಹೌದು. ಅಜ್ಜಿ ನಂಗೆ ನಿದ್ದೆ ಬರ್ತಿದೆ. ಇನ್ನು ಸ್ವಲ್ಪ ಹೊತ್ತು ತಾತ ಬಂದ್ಬಿಡ್ತಾರೆ, ಆಮೇಲೆ ಕೇಕ್ ಕಟ್ ಮಾಡಿದ್ರೆ ಆಯ್ತು. ಪಾಪ ಕಣ, ಇದು ಬೇರೆ ನಿದ್ದೆ ಬರ್ತಿದೆ ಅಂತಿದೆ. ಇಷ್ಟೊತ್ತಾದ್ರೂ ಇವ್ರು ಬಂದಿಲ್ಲ. ಏನ್ರ ಮಾಡೋದು? ಅತ್ತೆ, ಒಂದ್ ಕೆಲ್ಸ ಮಾಡೋಣ, ಕೇಕ್ ಕಟ್ ಮಾಡ್ಸೋಣ. ಮಾವ ಬಂದ್ಮೇಲೆ ಕಾವ್ಯ ತುಂಬಾ ಅಳ್ತಿದ್ಲು, ಅದಕ್ಕೆ ಕೇಕ್ ಕಟ್ ಮಾಡಿಸಿದ್ವಿ ಅಂತ ಹೇಳೋಣ. ಅವರು ಅರ್ಥ ಮಾಡ್ಕೋತಾರೆ. ಅವ್ರು ಕೋಪ ಮಾಡ್ಕೊಂಡ್ರೆ? ಅಜ್ಜಿ ಅಜ್ಜಿ ಬಾ ಅಜ್ಜಿ, ಕೇಕ್ ಕಟ್ ಮಾಡೋಣ. ಬನ್ನಿ ಬನ್ನಿ, ಬೇಜಾರ್ ಮಾಡೋದ್ ಬೇಡ. ಸರಿ ಬನ್ನಿ 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 ಬನ್ನಿ. ಒಂದು ನಿಮಿಷ. ಅಂತೂ ನಮ್ಮನೇಲಿ ಬರ್ಡೇ ಕೇಕ್ ತಿನ್ನೋ ಟೈಮ್ ಬಂತು. ತುಂಬಾ ಚೆನ್ನಾಗಿದೆ. ಫುಲ್ ಕೇಕ್ ನೀನೇ ತಿನ್ಬಿಡ. ಕೇಕ್ ಚೆನ್ನಾಗಿ ಮಾಡಿಸಿದಾರಲ್ವಾ? ಕ್ಯಾಂಡ್ಲುದು ಕ್ಯಾಂಡ್ಲುದು. Happy birthday to you. Happy birthday to Kavya. Happy birthday to you. ಡ್ಯಾಡಿ ತಿನ್ಸು. ಏನ್ರಿ ಎಲ್ಲ ನೀವೇ ಖಾಲಿ ಮಾಡೋ ಹಾಗಿದೆ. ಥ್ಯಾಂಕ್ ಯು. ರಾಜೀವ, ಈ ಕೇಕ್ ತಿನ್ಸಿ ನಮ್ಮೆಲ್ಲರ ಬಾಯಿನೂ ಸಿಹಿ ಮಾಡ್ದೆ. ಹಾಗೆ ನನ್ ಮಗಳಿಗೋಸ್ಕರ ಒಂದ್ ಒಳ್ಳೆ ಸಿಹಿಯಾದ ಹಾಡು ಹಾಡಯ್ಯ. ನಾನೆಲ್ಲ ಹಾಡ್ತೀನಿ. ನೀನೇ ಹಾಡ್ಬೇಕು. ಅಣ್ಣ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ, ನೀನು ಇಷ್ಟೆಲ್ಲ ಮಾಡಿದ್ಯಾ, ಈಗ ಹಾಡು ಹಾಡ್ಬೇಕು. ಹೌದೌದು, ನಮ್ಮ ಅಣ್ಣ ತುಂಬಾ ಒಳ್ಳೆ ಸಿಂಗರು. ಇವತ್ತು ಕಾವ್ಯನ್ಗೋಸ್ಕರ ಹಾಡು ಹಾಡ್ಲೇಬೇಕು ಅಲ್ವಾ? ಹಾಡು ಹಾಡ್ಬೇಕಷ್ಟೇ. ಓಕೆ ಓಕೆ ಓಕೆ. ಅದು ಹುಡುಗರು ನಿಮ್ಗೋಸ್ಕರ ಬಹಳ ಹೊತ್ತಾದ್ರು, ನೀವು ಬರ್ಲೇ ಇಲ್ವಲ್ಲ. ಕಾವ್ಯ ಕೂಡ ತುಂಬಾ ಹಠ ಮಾಡಿದ್ಲು, ಅದಕ್ಕೆ ಕೇಕ್ ಕಟ್ ಮಾಡಿಸ್ಬೇಕಾಯ್ತು. ಈಗ ಮನೇಲೆಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇದ್ದಾರೆ. ನಿಮ್ದಮ್ಮಯ್ಯ ಇದೇ ವಿಷಯನ ದೊಡ್ಡದ್ ಮಾಡೋದ್ ಬೇಡ. ದೊಡ್ಡದು ಮಾಡ್ತೀನಿ ಈ ವಿಷಯ. ಹೌದು ಹೌದು, ನೋಡು ಜಾನಕಿ, ಇದಕ್ಕೆ ನಾ ಹೇಳೋದು, ಇನ್ ಮುಂದೆ ಈ ಮನೇಲಿ ನನಗೆ ಯಾವ ರೀತಿ ಜವಾಬ್ದಾರಿನೂ ಬೇಡ. ಅವರವರು ಅವರಿಷ್ಟದಂತೆನೇ ನಡ್ಕೊಳ್ಳಿ. ಬೇಕಾದ್ರೆ ಈ ಮನೆಯನ್ನ ಕ್ಲಬ್ ಮಾಡ್ಕೊಳ್ಳಿ, ಇಲ್ಲ ಕ್ಲಬ್ಗೆ ಹೋಗಿ ಮನೆ ಮಾಡ್ಕೊಳ್ಳಿ. ಯಾಕೆ ಹೀಗೆಲ್ಲ ಮಾತಾಡ್ತೀರ? ನೋಡು, ಇನ್ ಮುಂದೆ ನನ್ನ ಮಕ್ಕಳು ನನ್ನನ್ನು ನೋಡಿ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಇನ್ಮೇಲೆ ಈ ಮನೆಯಲ್ಲಿ ಯಾವ ರೀತಿ ಕಾನೂನು ಇರೋದಿಲ್ಲ, ಗೊತ್ತಾಯ್ತಾ? ಆಯ್ತು, ಹಾಗೆ ಆಗ್ಲಿ. ಈಗ ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಬನ್ನಿ ಊಟ ಮಾಡೋರಂತೆ. ಊಟ? ಅದನ್ನ ಕೇಳು, ಹೋಗಿ ಹುಡುಗರನ್ನೆಲ್ಲ ಊಟ ಮಾಡಕ್ ಹೇಳು. ಆ ಜಾನಕಿ, ಮಲ್ಲಿಕಾರ್ಜುನಿಯ ಮತ್ತೆ ಫೋನ್ ಮಾಡಿದ್ರು ಮದುವೆಗೋಸ್ಕರ. ಹುಡುಗರೆಲ್ಲರನ್ನು ಊಟಿಗೆ ನಾಳೆ ಹೊರಡೋದಕ್ಕೆ ಹೇಳು. ಆ ಕಾವ್ಯನ್ನು ಕರ್ಕೊಂಡು ಕಾರಲ್ಲೇ ಹೊರಡೋದಕ್ಕೆ ಹೇಳು. ಆಯ್ತು. ಅಮ್ಮ, ಅಪ್ಪ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅವ್ರು ಸಿಟ್ಟೇನ್ ಮಾಡ್ಕೊಂಡಿಲ್ಲ. ಪಾಪ ಮಗು ನನ್ಗೋಸ್ಕರ ಕಾಯ್ತಾ ಇತ್ತೇನೋ, ನಾನೇ ತುಂಬಾ ತಡ ಮಾಡ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಂಡ್ರು ಕಣೋ. ಹೌದಾ? ಹಾಗಿದ್ರೆ ಊಟ ಕರ್ಕೊಂಡ್ ಬರ್ತೀನಿ. ಅವ್ರಿಗೆ ಹಸ್ವಿಲ್ವಂತೆ, ನೀವೆಲ್ರೂ ಊಟ ಮಾಡಿ ಅಂತ ಹೇಳಿದ್ರು. ಆಮೇಲೆ ನೀವೆಲ್ಲ ನಾಳೆ ಊಟಿಗೆ ಹೋಗ್ಬೇಕಂತೆ ಮದ್ವೆಗೆ. ಕಾವ್ಯನ ಜೊತೆಲಿ ಕರ್ಕೊಂಡು ಹೋಗಿ ಹೇಳಿದ್ದಾರೆ. ಸರಿ ಅಮ್ಮ, ಆಯ್ತು. ಆಯಸ್ಸಾಗಿದೆ, ಮಲ್ಕೋತೀನಿ ಅಂದ್ರು. ನೀವ್ ನಡೀರಿ. ಆಯ್ತು, ನಡಿ. ಸದ್ಯ ಕೇಳಿಸ್ಕೊಂಡ? ಏನು ಪ್ರಾಬ್ಲಮ್ ಇಲ್ಲ, ಬಾ ಕೆಳಗಿರ್ತೀನಿ. ಸರಿ. ಅಪ್ಪ ಏನು ಸಿಟ್ಟಾಗಿಲ್ಲಪ್ಪ, ಆರಾಮಾಗಿದ್ದಾರೆ. ಬಾ.
ಹುಷಾರಾಗಿ ಹೋಗ್ಬನ್ನಿ. ರೀ ಬೇಗ ಬನ್ನಿ. ಹಾ ಬಂದೆ. ಏನೇ ಇದು ಇನ್ನೂ ರೆಡಿ ಆಗಿಲ್ವಾ? ಆಯ್ತು. ಎಲ್ಲರೂ ಗಾಡಿಯಲ್ಲಿ ಕಾಯ್ತಾ ಇದ್ದಾರೆ. ಆಯ್ತು ರೀ, ಒಂದ್ ನಿಮಿಷ. ಇದ್ರಲ್ಲೆಲ್ಲ ಪ್ಯಾಕ್ ಮಾಡಿದ್ಯಾ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ತಗೊಂಡ್ ನಡಿ. ಸರಿ, ಆಯ್ತು. ನಡಿಮಾ ಕಾವ್ಯ. ಎಲ್ಲ ಕಾರಲ್ಲಿ ಕೂತಾಯ್ತು ನೋಡಿ, ಬಂದಿಲ್ಲ ಇನ್ನೂ. ಎಲ್ಲ ಹೊರಟ್ರೆ ಇವರೆಲ್ಲ ಕೂತಿದ್ದಾರೆ. ಬಾ ಅಪ್ಪಾಜಿ ಹೋಗಿ ಬರ್ತೀನಿ. ಇರ್ಲಿ ತಾತಾಜಿ ಹೇಳು. ಏ ಪುಟಿ ಅಜ್ಜಿ ಹೋಗ್ಬಿಟ್ಟು ಬರ್ತೀನಿ. ಹೊರಟಿಯಾ? ಸ್ವೆಟರ್ ಎಲ್ಲ ತಗೊಂಡಿದ್ಯಾ? ನೀ ಶಾಲೆ ಎಲ್ಲ ತಗೊಂಡಿದ್ಯಾ? ಎಲ್ಲ ತಗೊಂಡಿದ್ದೀನಿ. ಹುಷಾರು ಮಗು. ಬರ್ತೀನತ್ತೆ. ಬರ್ತೀನಿ ಮಾವಯ್ಯ. ಬಾಯ್, ಟಾಟಾ. ಆಯ್ತು ಪುಟಿ. ಮಾವ, ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಾನು ಊರಿಗೆ ಹೊರಡ್ತೀನಿ ಮಾವ. ಬರ್ತೀನಿ. ರಾಜೀವ, ನೀನ್ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದೀಯ? ತುಂಬಾ ಕೋಪಿಷ್ಟ, ಶಿಸ್ತು ಅನ್ನೋ ಹೆಸರಿನಲ್ಲಿ ಎಲ್ಲರಿಗೂ ತುಂಬಾ ತೊಂದರೆ ಕೊಡೋನು, ಎಲ್ಲರ ಸ್ವಾತಂತ್ರ್ಯನ ಕಿತ್ಕೊಂಡಿರೋನು ಅನ್ನೋ ಭಾವನೆ ನಿನ್ನ ಮನಸ್ಸಲ್ಲಿದೆ ಅಲ್ಲ? ಇದೆಲ್ಲದಕ್ಕೂ ಒಂದು ಕಾರಣ ಇದೆ, ಹೇಳ್ತೀನಿ ಕೇಳು. ನನ್ನ ಮೊದಲನೇ ಮಗ ಕೇಶವ, ನನ್ನ ನಂತರ ಈ ಮನೆ ಜವಾಬ್ದಾರಿನ ತಗೋಬೇಕಾದ್ದು ಅವನ ಕರ್ತವ್ಯ. ಆದರೆ ಅವನಿಗೆ ಇಸ್ಪೀಟಿನ ಹುಚ್ಚು. ಇಸ್ಪೀಟ್ ಆಡ್ತಾ ಕೂತ್ಬಿಟ್ರೆ ಅವನ್ ಹೆಂಡತಿ ಮಕ್ಕಳನ್ನೇ ಮರ್ತು ಬಿಡ್ತಾನೆ. ಅದಕ್ಕೆ ಈ ಮನೆಗೆ ಸೇರಿದವ್ರು ಯಾರೇ ಇರಲಿ ರಾತ್ರಿ 8 ಗಂಟೆ ಒಳಗೆ ಮನೆಯಲ್ಲಿರ್ಬೇಕು ಅಂತ ರೂಲ್ ತಂದೆ. ಇನ್ನು ನನ್ನ 2ನೇ ಮಗ ರಾಘು, ನನ್ನ ಯಾವ ಜನ್ಮದ ಕರ್ಮವು ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಲ್ಲದೆ ಇರೋ ಕುಡಿತದ ಚಟ ಇವನಿಗೆ ಅಂಟ್ಕೊಂಡ್ಬಿಟ್ಟಿದೆ. ನಾನು ಅವನ್ನ ಕಂಟ್ರೋಲ್ ತಗೊಳ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ನನ್ನ ಕೈ ಬಿಟ್ಟು ಹೊರಟೋಗ್ತಿದ್ದ. ಇನ್ನು 3ನೇ ಅವನು ಹುಡುಗತನ, ಫ್ರೆಂಡ್ಸು ಅಂತ ಹಗಲು ರಾತ್ರಿ ಊರೂರು ಅಲಿತಾ ಇದ್ದ. ಅವನು ಹದ್ದು ಬಸ್ನಲ್ಲಿ ಇರ್ಲಿ ಅನ್ನೋದಕ್ಕೋಸ್ಕರ ಬೇಗ ಮದುವೆ ಮಾಡಿ ಮುಗಿಸ್ಬಿಟ್ಟೆ. ಇನ್ನು ನನ್ನ ಕೊನೆಯ ಮಗಳು ಪ್ರೀತಿ. ಅವಳು ನನ್ನ ಮುದ್ದಿನ ಮಗಳೇನೋ ನಿಜ, ಆದ್ರೆ ಅವಳ ಗುಣ ನಡತೆ ಬಗ್ಗೆ ಯಾರು ಬೆರಳು ತೋರಿಸದ ಹಾಗೆ ನಾನು ಅವಳನ್ನು ಬೆಳೆಸಿದ್ದೀನಿ. ಅವಳಿಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಕತೆ ಮುಗೀತು. ರೀ, ದಯವಿಟ್ಟಂತ ಮಾತಾಡಬೇಡಿ ಮಾವ. ಜಾನಕಿ, ರಾಜೀವ ಊರಿಗೆ ಹೊರಡ್ತಾನಂತೆ, ಅದಕ್ಕೆ ಬೇಕಾದ ಏರ್ಪಾಡು ಮಾಡು. ಜಾನಕಿ, ರಾಜೀವ ಬೇಗ ಪಾಪ ಇಲ್ಲಿ. ಏನಾಯ್ತು ರೀ?
ಅಯ್ಯೋ ದೇವ್ರೆ ಏನಾಯ್ತದೆ ರಾಜೀವ ನೋಡು ನಿಮ್ಮ ಮಾವನ್ನ ಏನಾಯ್ತು ಡಾಕ್ಟ್ರಿಗೆ ಫೋನ್ ಮಾಡು ಒಂದು ನಿಮಿಷ ಹಲೋ ಹಲೋ ಡಾಕ್ಟರ್ ನಾನು ಡಾಕ್ಟರ್ ರಾಜೀವ್ ಮಾತಾಡ್ತೀನಿ ಡಾಕ್ಟರ್ ನಮ್ಮ ಅಂಕಲ್ಗೆ ಸಡನ್ ಆಗಿ BP ರೈಸ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಡಾಕ್ಟರ್ ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ ಡಾಕ್ಟರ್ ಸಾರಿ ರಾಜೀವ್ ನಾನು ಈಗಾಗಲೇ ಬೇರೆ ಪೇಷಂಟ್ಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಲ್ಲ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ ವೇಟ್ ಡಾಕ್ಟರ್ ಬಟ್ ನಾಟ್ ಡೆತ್ ನಮ್ಮ ಅಂಕಲ್ಗೆ ಬಹಳ ವಯಸ್ಸಾಗಿದೆ ಅಂಡ್ ಹೀಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ದಯವಿಟ್ಟು ಇವಾಗಲೇ ಬನ್ನಿ ಡಾಕ್ಟರ್ ಪ್ಲೀಸ್ ಓಕೆ ರಾಜೀವ್ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಡ್ರೆಸ್ ಹೇಳಿ ನಂಬರ್ 17 7th ಕ್ರಾಸ್ ಸರಸ್ವತಿಪುರ ರೈಟ್ ನಾನು ಈಗಲೇ ಹೊರಡ್ತೀನಿ ಓಕೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಬೇಗ ಬನ್ನಿ ಪ್ಲೀಸ್ ಫೋನ್ ಮಾಡಿದೈತೆ ಬಂದು ರಾಜೀವ ಇನ್ನೂ ಎಷ್ಟೊತ್ತಾಗತ್ತಂತೆ ಬರೋಕೆ ಒಂದು 10 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತಾರತ್ತೆ ನಂಗೆ ಭಯ ಆಗುತ್ತೆ ಕಣೋ ಗಾಬರಿ ಆಗ್ಬಿಡಿ ಅಂತೆ ಬಂದ್ಬಿಡ್ತಾರೆ ಸುಸ್ತಾಗಿರ್ಬೇಕು ಅಷ್ಟೇ ರಾಜೀವ ಅದೇ ಯಾಕೆ ಕಳ್ತಿದ್ದಾರೆ ನೀವು ಏನಾಗಿಲ್ಲ BP ರೈಸ್ ಆಗಿತ್ತು ಸುಸ್ತಾಗಿದ್ದಾರೆ ಅಷ್ಟೇ ಪಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಮಾಡಿದೀನಿ ಡಾಕ್ಟರ್ ಯಾವಾಗ ಬರ್ತೀನಿ ಅಂದ್ರು ನಾ ಫೋನ್ ಮಾಡಿ ಫೋನ್ ಇವಾಗ ಮಾಡಿ ಫೋನ್ ಮಾಡ ಮಾಡ್ತೀನಿ ನೀವು ಸಮಾಧಾನ ಮಾಡ್ಕೊಳ್ಳಿ ಓಕೆ ನಾ ಫೋನ್ ಮಾಡ್ತೀನಿ ರಾಜೀವ್ ಪೇಷಂಟ್ ಅಲ್ಲಿ ಓ ಡಾಕ್ಟರ್ ನಿಮಗೆ ಫೋನ್ ಮಾಡ್ತಿದ್ದೆ ಬನ್ನಿ ಬನ್ನಿ ಒಳಗಿದ್ದಾರೆ ಬನ್ನಿ ರಾಜು ಸ್ವಲ್ಪ ಎಸ್ ಡಾಕ್ಟರ್ ರಾಜೀವ್ ಒಂದ್ ನಿಮಿಷ ಬನ್ನಿ ಶೋರ್ ಶೋರ್ ಒಂದು ನಿಮಿಷ ಬಂದೆ ಅಂತ ರಾಜೀವ್ ಇಂಜೆಕ್ಷನ್ ಕೊಟ್ಟಿದ್ದೀನಿ ಮತ್ತೆ ನಾನು ಈವ್ನಿಂಗ್ ಬಂದು ನೋಡ್ತೀನಿ ನಥಿಂಗ್ ಟು ವರಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಸ್ವಿಚ್ ಆಫ್ ಹೋಗಿತ್ತು ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಮಾಡಿದೆ ದಯವಿಟ್ಟು ಕ್ಷಮಿಸಿ ರಾಜೀವ್ ಪರವಾಗಿಲ್ಲ ಇಟ್ಸ್ ಮೈ ಡ್ಯೂಟಿ ಥ್ಯಾಂಕ್ಸ್ ಅಗೇನ್ ಇಟ್ಸ್ ಆಲ್ ರೈಟ್ ಏನಂದ್ರು ಡಾಕ್ಟರ್ ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಸಾಯಂಕಾಲ ಮತ್ತೆ ಬಂದು ನೋಡ್ತಾರೆ ಏನು ತೊಂದ್ರೆ ಇಲ್ವಂತ ಏನಿಲ್ಲ ಏನಿಲ್ಲ ಅಂತೆ ಹಲೋ ಡ್ಯಾಡ್ ಏನಪ್ಪ ಊರಿಗೆ ಬರೋ ಯೋಚನೆ ಇಲ್ವಾ ಸದ್ಯಕ್ಕೆ ಬರಕ್ಕಾಗಲ್ಲ ಡ್ಯಾಡ್ ಯಾಕೆ ಏನಾಯ್ತು ಅದು ಇಲ್ಲಿ ಮಾವಂಗೆ BP ಜಾಸ್ತಿ ಆಗಿ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಮನೇಲಿ ಬೇರೆ ಯಾರು ಇಲ್ಲ ಮದುವೆಗೆ ಅಂತ ಎಲ್ಲರೂ ಊಟಿಗೆ ಹೋಗಿದ್ದಾರೆ ನಾನು ಮತ್ತೆ ಇಬ್ಬರೇ ಇರೋದು ಸರಿ ನಾನು ಮಮ್ಮಿನ ಕರ್ಕೊಂಡು ಹೊಡ್ತೀನಿ ಓಕೆ ಡ್ಯಾಡ್ ಮಾವ ಮಾವ ಮಾತ್ರ ಮಾತ್ರ ಮಾಡ್ಕೊಳ್ಳಿ ಅತ್ತೆ ನಾನು ಇರ್ತೀನಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ ಪರವಾಗಿಲ್ಲಪ್ಪ ನಾನು ಇಲ್ಲೇ ಕೂತಿರ್ತೀನಿ
ಇದನ್ನ ಇವಾಗ ಒಂದ್ ಕೊಡಿ, 4 hours ಆದ್ಮೇಲೆ ಒಂದ್ ಕೊಡಿ. ಓಕೆ ಡಾಕ್ಟರ್. ಬರ್ತೀನಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಲಿಂಗೇಶ್. ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಈಸ್ ಓಕೆ. ಓಕೆ, ಥ್ಯಾಂಕ್ ಯು. ಬರ್ತೀನಿ ಸರ್. ಬನ್ನಿ. ಸಾರಿ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ. ಅಲ್ಲಿ ಮೊಬೈಲ್ ಕನೆಕ್ಷನ್ ಸಿಗ್ತಿರ್ಲಿಲ್ಲ. ವಿಷಯ ಗೊತ್ತಾದ ತಕ್ಷಣ ಹೊರಟು ಬಂದೆ. ನನಗೆ ಸಡನ್ ಆಗಿ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಮಾವ, ಅದಕ್ಕೆ ಅವ್ರನ್ನ ಕರೆಸ್ಕೊಂಡೆ. ಒಳ್ಳೆ ಕೆಲಸ ಮಾಡಿದೆ ರಾಜೀವ್. ರಾಜೀವ, ತಗೋ ಕಾಫಿ. ಕಾಫಿ ಕುಡ್ದು ಸ್ವಲ್ಪ ರೆಸ್ಟ್ ತಗೋಪ್ಪ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ಯಾ? ಅಯ್ಯೋ ಪರವಾಗಿಲ್ಲ ಆಚೆ, ನನಗೇನು ತೊಂದರೆ ಇಲ್ಲ. ನೋ ಪ್ರಾಬ್ಲಮ್. ಜಾನಕಿ, ಏನ್ರಿ, ಏನ್ ಬೇಕು? ನೀರು. ನೀರಾ? ಅತ್ತೆ ನೀವು ಇಟ್ಕೊಳ್ಳಿ, ನಾ ಕೊಡಿಸ್ತೀನಿ. ಕೊಡಿ. ಮೆತ್ತಿಗೆ. ಇನ್ನು ಸ್ವಲ್ಪ. ಸಾಕ? ಸ್ವಲ್ಪ ಕಾಫಿ ಕುಡಿತೀರಾ ಮಾವ? ಬೇಡಪ್ಪ, ನಾನು ಕುಡಿಸ್ತೀನಿ. ಸ್ವಲ್ಪ ಕೊಡಿ. ಸಾಕ? ಬನ್ನಿ ಡಾಕ್ಟ್ರೆ. ಹೇಗಿದ್ದಾರೆ ನಮ್ಮ ರಾಯರು? ಈಗ ಸ್ವಲ್ಪ ಕಾಫಿ ಕೊಟ್ಟೆ. ಟೈಮ್ ಸರಿಯಾಗಿ ಮಾತ್ರೆಗಳನ್ನು ಕೊಟ್ಟಿದ್ದೀರಾ? ಅದನ್ನೆಲ್ಲ ನಮ್ ರಾಜ್ಯವನ್ನೇ ನೋಡ್ಕೊಂಡ. ರಾಯರೇ, ಏನು ಭಯಪಡ್ಬೇಕಾದಿಲ್ಲ. ಹೀಗೆ 2 ದಿನ ರೆಸ್ಟ್ ತಗೊಂಡ್ರೆ ನಾರ್ಮಲಿ ಬಂದ್ಬಿಡ್ತಾರೆ. ಥ್ಯಾಂಕ್ಸ್ ಮಾವ. ಥ್ಯಾಂಕ್ಸ್ ನಿನಗೆ ಹೇಳ್ಬೇಕಪ್ಪ ರಾಜೀವ್. ಇದು ನನ್ನ ಕರ್ತವ್ಯ ಮಾವ. ರಾಯರೇ, 10 ಮಕ್ಕಳು ಇರೋದಕ್ಕಿಂತ ರಾಜೀವ್ನಂತ ಒಬ್ಬ ಮಗ ಇದ್ರೆ ಸಾಕು. ಮಾವ ತುಂಬಾ ಹೊಗಳ್ತಾ ಇದ್ದೀರಾ. ಬನ್ನಿ ಆಚೆ ಕಾಫಿ ಆಚೆ ಕುಡಿಯೋಣ. ಬನ್ನಿ ಬನ್ನಿ ಬನ್ನಿ. ಬರ್ತೀನಿ ರಾಯರೇ. ಬರ್ತೀನಮ್ಮ. ಕಾಫಿ ಕಳಿಸಿ. ರಾಜೀವ, ನೀನಿದ್ದಕ್ಕೆ ಬಹಳ ಒಳ್ಳೇದಾಯ್ತಪ್ಪ. ಜಾನಕಿ, ನಾನು ರಾಜೀವನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಕಣೆ. ಅವನು ನಿಜಕ್ಕೂ ಅಪರಂಜಿ. ಹೌದು ರೀ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ರಾಜೀವ. ಬೀಗ್ರು ಹೇಗಿದ್ದಾರಪ್ಪ? ಈಗ ಪರವಾಗಿಲ್ಲಪ್ಪ, ಎಚ್ಚರಾಗಿದ್ದಾರೆ. ರೆಸ್ಟ್ ತಗೋಬೇಕಷ್ಟೇ. ದೇವ್ರು ದೊಡ್ಡವನು. ಡಾಕ್ಟರ್, ನಿಮ್ ಪೇಷಂಟ್ಸ್ ಎಲ್ಲ ಹೇಗಿದ್ದಾರೆ? ನಮ್ಮ ಪೇಷಂಟ್ಸ್ ಆಗಲ್ವಾ? ಓ ಹೌದಲ್ವಾ? ಹಾಗಾದ್ರೆ ಇವರ ಆರೋಗ್ಯ ಸಂಜೆ ವಿಚಾರಿಸೋಣ. ನೀವು ಹೋಗಿ ಬನ್ನಿ ಡಾಕ್ಟ್ರೆ. ನಡಿಯಪ್ಪ ರಾಜೀವ. ರಾಯರು ನೋಡ್ಕೊಂಡು ಸಾಯಂಕಾಲ ಮನೆ ಬಂದು. ಆಯ್ತಾಯ್ತು. ನಮಸ್ಕಾರ ರಾಯರ್ಗೆ. ನಮಸ್ಕಾರ ಅಮ್ಮ. ನಮಸ್ಕಾರ. ರಾಜೀವ ಫೋನ್ ಮಾಡ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವು. ರಾಜೀವ ಇಲ್ದೆ ಹೋಗಿದ್ರೆ ನಾನೊಬ್ಳೆ ಏನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ. ನಮ್ ಮಕ್ಳೆಲ್ಲ ಮದ್ವೆಗೆ ಹೋಗಿದ್ದಾರೆ ಊಟಿಗೆ. ಓಹೋ, ದೇವ್ರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡೋಲ್ಲ ತಾಯಿ, ಕಾಪಾಡ್ತಾನೆ. ಅಲ್ಲ ರಾಯರೇ, ನೀವು ಹೋಗಿ ಅಲ್ಲ. ಮಾವ ರೆಸ್ಟ್ ತಗೊಳ್ಳಿ, ನಾವು ಆಚೆ ಕುತ್ಕೊಂಡು ಮಾತಾಡೋಣ. ಓಕೆ? ನೀವು ರೆಸ್ಟ್ ತಗೊಳ್ಳಿ. ಸಾರಿ, ರೆಸ್ಟ್ ತಗೊಳ್ಳಿ. ಹೊರಗಿರ್ತೀವಿ. ಮಲ್ಕೊಳ್ಳಿ, ಆಯಾಸ ಮಾಡ್ಕೋಬೇಡಿ. ರಾಜೀವ, ನೀನ್ ಯಾವಾಗ್ಲೂ ಬೆಂಗಳೂರಿಗೆ ಬರೋದು? ಬರೋಣ ಅಂತಾನೆ ಹೊರಟಿದ್ದೆ, ಸಡನ್ ಆಗಿ ತರ ಆಗೋಯ್ತು. ಮಾವ ಸುಧಾರಿಸ್ಕೋತಾ ಇದಾರೆ. ನಾಳೆ ಹೊರಟ್ಬಿಡೋಣ. ಊಟಿಯಿಂದ ಅವರು ಬಂದ್ಬಿಡ್ತಾರೆ. ಸರಿ, ಹಾಗಿದ್ರೆ ನಾವು ಅಣ್ಣನ ಮನೆಗೆ ಹೋಗಿ ಬರ್ತೀವಿ. ಆಯ್ತು, ಹಾಗೆ ಮಾಡಿ. ನಾನು ಇಲ್ಲೇ ಇರ್ತೀನಿ. ಯಾಕಂದ್ರೆ ಮಾವಗ್ ಮಾತ್ರೆ ಕೊಡ್ಬೇಕು, ಅತ್ತೆಗೆ ಗೊತ್ತಾಗಲ್ಲ ಅಂತ. ಗೊತ್ತಾಯ್ತಾ? ಸರಿ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನಡಿ ಹೋಗೋಣ. ಬರ್ತೀವಪ್ಪ. ಆಯ್ತಮ್ಮ. ಇಳಿ, ನಡಿಯ ಬೇಗ. ಹೇಗಿದ್ದೀರಾ ಅಪ್ಪಾಜಿ? ಅಪ್ಪಾಜಿ ಏನು ಹೆದರ್ಬೇಡಿ, ಹುಷಾರಾಗಿದ್ದಾರೆ. ಮತ್ತೆ ನಿಮ್ಮನ್ನೆಲ್ಲ ನೋಡೋ ಸೌಭಾಗ್ಯ ಬಂತಲ್ಲ, ಅದೇ ನನ್ನ ಸಂತೋಷ. ಅಲ್ಲ, ಡಾಕ್ಟರ್ ಬಂದಿದ್ರು ತಾನೆ? ಬಂದು ಎಲ್ಲ ಚೆಕಪ್ ಮಾಡಿದ್ರು. ಈಗ ರಾಜೀವ ಇದ್ನಲ್ಲ, ಅವನೇ ಕಣ ಎಲ್ಲ ನೋಡ್ಕೊಂಡಿದ್ದು. ಅಪ್ಪಾಜಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಕೇಶವ, ಬಾಯಲ್ಲಿ ಕೂತ್ಕೋ.
ನೋಡು ಕೇಶವ, ನೀನು ಆಫೀಸ್ ಮುಗಿದ್ಮೇಲೆ ಕ್ಲಬ್ಬು ಗಿಬ್ಬು ಅಂತ ಆಟ ಆಡ್ಕೊಂಡು ಬರೋದು ತುಂಬಾ ಲೇಟ್ ಆಗತ್ತೆ. ಅದಕ್ಕೆ ಬದಲು ನೀನ್ ನೇರವಾಗಿ ಮನೆಗೆ ಬಂದ್ಬಿಟ್ರೆ ಇದು ಅಪ್ಪಾಜಿ ನಿಮ್ ಕೈಲಿ ಇಸ್ಬಿಟ್ಟು ಕಾಡ್ಸು. ಇದ್ರಲ್ಲಿ ತಪ್ಪೇನಿದೆ? ಇದೊಂದು ದೊಡ್ಡ ಸೈನ್ಸ್ ಇದ್ದಾಗೆ ಕಣಯ್ಯ. ನಿಜ ಹೇಳ್ಬೇಕು ಅಂದ್ರೆ ಇನ್ಮೇಲೆ ನಾನು ಇಸ್ಪಿಟ್ ಆಡಬಾರ್ದು ಅಂತ ತೀರ್ಮಾನ ಮಾಡಿ. ಅಯ್ಯೋ ನೋಡು, ನೀನು ಹೊರಗಡೆ ಆಡೋದನ್ನ ನಿಲ್ಲಿಸ್ಬಿಡು, ಮನೆಗೆ ಬೇಗ ಬಾ, ನನಗೂ ಟೈಮ್ ಪಾಸ್ ಆದಾಗತ್ತೆ, ಇಬ್ರು ಆಡೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ? ನಿಜವಾಗ್ಲೂ ಕಣಯ್ಯ. ಹಾಗಾದ್ರೆ ಆಫೀಸಿಂದ ಎಲ್ಲಿಗೂ ಹೋಗಲ್ಲ, ನೇರವಾಗಿ ಮನೆಗೆ ಬಂದ್ಬಿಡ್ತೀನಿ. ಓಕೆ, ದಟ್ ಈಸ್ ಮೈ ಬಾಯ್. ಹೋಗ್ಬಾ. ಬರ್ತೀನಿ. ಸರ್, ನಿಮ್ಮನ್ನೇ ಸರ್. ಅಪ್ಪ, ಏನಪ್ಪ ನೀವು ನನ್ನನ್ನ ಸಾರ್ ಅಂತ ಕರಿತಾ ಇದ್ದೀರಾ? ನೋಡಿ, ನಿಮ್ಮ ಬ್ರ್ಯಾಂಡ್ ಯಾವುದು ಅಂತ ಹೇಳಿದ್ರೆ ನಾ ರಾತ್ರಿ ಹೊತ್ತಿಗೆ ತರಿಸಿಟ್ಟಿರ್ತೀನಿ, ನೀವು ನಿಮ್ಮ ರೂಮಲ್ಲೇ ತಗೋಬಹುದು. ಅಪ್ಪ, ನಾನು ಆಲ್ರೆಡಿ ಕುಡಿಯೋದು ಬಿಟ್ಟು 3 ದಿನ ಆಯ್ತು. ಅಯ್ಯಯ್ಯೋ, ಏನಯ್ಯ ಹೀಗ್ ಮಾಡ್ಬಿಟ್ಟೆ? ನಾನು ನಿನ್ ಜೊತೆ ತಗೋಬೇಕು ಅಂತಿದ್ನಲ್ಲಯ್ಯ. ಸಾರಿ ಅಪ್ಪ, ಇನ್ನೊಂದ್ಸಲ ಆ ಥರ ತಪ್ಪೆಲ್ಲ ಮಾಡಲ್ಲ. ದಟ್ ಈಸ್ ಮೈ ಬಾಯ್. ಟೇಕ್ ಕೇರ್. ಹೋಗಿ ಬರ್ತೀನಪ್ಪ. ರಾಜೀವ್, ಊರ್ಗೆ ಹೊರಟ್ರ? ಮತ್ತೆ ನಮ್ಮಿಬ್ರ ವಿಷಯ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ನಮ್ಮ ತಂದೆ ತಾಯಿ ಜೊತೆ ಮತ್ತೆ ಬರ್ತೀನಿ, ಆವಾಗ ನಮ್ಮ ಮದುವೆ ವಿಷಯನ ಖಂಡಿತ ಮಾತಾಡ್ತೀನಿ. ಡೋಂಟ್ ವರಿ. ಓಕೆ? ಸಾಯ್ರೆ, ನಾವಿನ್ ಹೋಗ್ ಬರ್ತೀವಿ. ರಾಜೀವನು ಜೊತೆಲಿ ಬರ್ತಾನೆ. ತುಂಬಾ ಸಂತೋಷ. ಹೋಗ್ ಬನ್ನಿ, ಆ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದರೆ ಅದಕ್ ಮುಂಚೆ ಒಂದು ಮಾತು. ಇವತ್ತೇ ಕೊನೆ, ಇನ್ ಮುಂದೆ ಹೀಗೆಂದಿಗೂ ನಡೀಬಾರ್ದು. ನೀವೇನ್ ಹೇಳ್ತಾ ಇದ್ರು ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗೋ ರೀತಿಯಲ್ಲೇ ಹೇಳ್ತೀನಿ, ಆದ್ರೆ ನೀವು ಅದನ್ನ ನಡೆಸ್ಕೊಡ್ಬೇಕು. ಹೇಳಿ, ಅದೇನ್ ವಿಷಯ ಹೇಳಿ. ನೀವು ಮತ್ತೆ ನಮ್ಮ ಸಂಬಂಧ ಬೆಳೆಸ್ಬೇಕು. ಅರ್ಥ ಆಗ್ಲಿಲ್ಲ. ಇನ್ನೂ ಅರ್ಥವಾಗ್ಲಿಲ್ವೇ? ನಿಮ್ಮ ಮಗ ರಾಜೀವನ್ನ ನನ್ನ ಮಗಳು ಪ್ರೀತಿ ಕೊಟ್ಟು ಮದುವೆ ಮಾಡಬೇಕು. ರಾಜೀವ, ಏನೋ ಇದು? ಪ್ರೀತಿನ್ ಕಂಡ್ರೆ ಇಷ್ಟ ಇಲ್ಲ ಅಂದೆ, ಪ್ರೀತಿನ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ಲ ಅಂತ ರಾಜೀವ ಹೇಳಿ. ಸರಿನಾ? ಆದ್ರೆ ಮದುವೆ ಮುಂಚೆ ಇನ್ನೊಂದು ಕಂಡೀಷನ್. ಏನದು? ಪ್ರತಿ ಭಾನುವಾರ ನಿಮ್ ಮಗನ ನಮ್ಮ ಮನೆ ಕಳಿಸ್ಕೊಡ್ಬೇಕು. ಯಾಕೆ? ಇಸ್ಪಿಟ್ಟಡಕ್ಕೆ ನಮ್ಮನ್ನೆಲ್ಲ ನಗಿಸೋದಕ್ಕಪ್ಪ. ಅದಕ್ಕೆ ಭಾನುವಾರ ಮಾತ್ರ ಯಾಕೆ? ವಾರದ ಎಲ್ಲಾ ದಿವಸನೂ ಇಲ್ಲೇ ಇಟ್ಕೊಳ್ಳಿ, ಜೊತೆಗೆ ನಾವು ಬಂದು ಇಲ್ಲೇ ಇರ್ತೀವಿ. ತುಂಬಾ ಸಂತೋಷ, ತುಂಬಾ ಸಂತೋಷ.